ಎಲ್ಲರಿಗೆ ನಮಸ್ಕಾರ. ರಘುವಂಶ ಪರಿಚಯಾತ್ಮಕ ಈ ಉಪನ್ಯಾಸ ಮಾಲಾ ಪ್ರಕ್ರಿಯೆಯಲ್ಲಿ 3ನೇ ಕಂತಿನ 3ನೇ ದಿವಸ 8ನೇ ಸರ್ಗದ ಆರಂಭದಲ್ಲಿದ್ದೀವಿ. ಒಂದು ಕಡೆ ಅಜ, ಇನ್ನೊಂದು ಕಡೆ ರಘು ಯಾವ ರೀತಿ ಪ್ರವೃತ್ತಿ ನಿವೃತ್ತಿ ಧರ್ಮಗಳನ್ನು, ತ್ರಿವರ್ಗ ಅಪವರ್ಗಗಳನ್ನು ಸಾಧಿಸ್ತಿದ್ರು ಅನ್ನುವುದನ್ನು ಕೊಡ್ತಾನೆ ಅಂತ ಹೇಳಿದ್ದೆ. ಯತಿ ಪಾರ್ಥಿವಲಿಂಗಧಾರಿಣವು ದದೃಶಾತೆ ರಘುರಾಘವೌ ಜನೈ ಅಪವರ್ಗ ಮಹೋದಯಾರ್ಥಯೋರ್ಭುವ ವಂಶಾವಿವ ಧರ್ಮಯೋರ್ಗತೌ ಅಂತ ಆ ಶ್ಲೋಕವನ್ನು ವಿವರಿಸಿದ್ದೆ. ಅದನ್ನೇ ಮುಂದೆ ಹಂತ ಹಂತವಾಗಿ ಹೇಳ್ತಾನೆ. ಅಜಿತಾಧಿಗಮಾಯ ಮಂತ್ರಿಭಿಃ ಯುಜೇ ನೀತಿ ವಿಶಾರದೈರಜಃ ಅನಪಾಯಿ ಪದೋಪಲಬ್ಧಯೇ ರಘುರಾಪ್ತೈಃ ಸಮೀಯಾಯ ಯೋಗಿಭಿಃ. ಅಜಿತ ಅಧಿಗಮಾಯ, ಯಾವುದನ್ನು ಗೆದ್ದಿಲ್ಲ ಅದನ್ನು ಪಡೆದುಕೊಳ್ಳಬೇಕು ಅಂತ ಮಂತ್ರಿಗಳ ಜೊತೆಗೆ ನೀತಿ ವಿಶಾರದರಾದ ಸಚಿವರ ಅಮಾತ್ಯರ ಸಂಗಡದಲ್ಲಿ ಅಜ ಮಂತ್ರಾಲೋಚನೆಯನ್ನು ಆರಂಭ ಮಾಡಿದರೆ, ಅನಪಾಯಿ ಪದೋಪಲಬ್ಧಯೇ, ಯಾವುದೇ ಅಪಾಯ ಬರದ ಅಕುಂಠಿತವಾದ ವಿಕುಂಠ, ಅದೇ ವೈಕುಂಠ, ಯಾವ ಕೊರತೆ ಊನ ಕುಂದು ಯಾವುದೂ ಇಲ್ಲದ ಆ ಪರಮಪದ ನಿಶ್ರೇಯಸವನ್ನು ಪಡೆಯಬೇಕು ಅಂತ ಯೋಗಿಗಳ ಜೊತೆಯಲ್ಲಿ ರಘುವು ಮಂತ್ರಾಲೋಚನೆಯನ್ನು ಮಾಡ್ದ ಅಂತ. ಇವನು ಹೊಸ ರಾಜ್ಯಗಳನ್ನು ಗೆಲ್ಲುವುದಕ್ಕೆ ಮಂತ್ರಾಲೋಚನೆ ಮಾಡಿದರೆ, ಅಂದರೆ ತಾನಿದುವರೆಗೂ ಪಡೆಯದೇ ಇರತಕ್ಕಂಥ ಅರ್ಥವನ್ನು ಪಡೆಯಬೇಕು ಅಂತ ನೋಡಿದರೆ, ಇವನು ತಾನು ಕಂಡುಕೊಳ್ಳದೇ ಇರತಕ್ಕಂಥ ಪರಮಾರ್ಥವನ್ನು ಕಾಣಬೇಕು ಅಂತ ಯೋಗಿಗಳ ಜೊತೆಯಲ್ಲಿ ಮಂತ್ರಾಲೋಚನೆ ಮಾಡ್ತಾನೆ. ನೃಪತಿ ಪ್ರಕೃತಿರವೇಕ್ಷಿತು ವ್ಯವಹಾರಾಸನಮಾದದೇಯುವ ಪರಿಚೇತು ಮುಪಂಶುಧಾರಣಾಂ ಕುಶಪೂತಂ ಪ್ರವಯಾಸ್ತು ವಿಷ್ಟರಂ. ರಾಜ ಪ್ರಜೆಗಳನ್ನು ಚೆನ್ನಾಗಿ ಗಮನಿಸಿಕೊಳ್ಳಬೇಕು ಅಂತ ವ್ಯವಹಾರಾಸನ, ಅದು ಧರ್ಮಾಸನ, ಧರ್ಮಸ್ಥೀಯಂ ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ವ್ಯವಹಾರಾಸನದಲ್ಲಿ ಕೂತು ಎಲ್ಲ ರಾಜಕೀಯವಾದ, ಅಂದರೆ ವ್ಯವಹಾರ ಮತ್ತು ದಂಡ ಅಂತ ಹೇಳುವಂಥ ಇಬ್ಬಗೆಯ ಪ್ರಕ್ರಿಯೆ ಯಾವುದು ಧರ್ಮಶಾಸ್ತ್ರದಲ್ಲಿ ಬರುತ್ತದೆ, ಆಚಾರ ಮತ್ತು ಪ್ರಾಯಶ್ಚಿತ್ತಕ್ಕಿಂತ ಭಿನ್ನವಾದದ್ದು, ಅದನ್ನು ಮಾಡುವುದಕ್ಕೆ ಕೂತ್ಕೊಳ್ತಾನೆ. ಅಂದರೆ ನಾವು ಯಾವುದನ್ನು ಇವತ್ತು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಲಾ ಅಂತ ಕರಿತೀವಿ, ಅದರ ಸಂಶೋಧನೆಗೆ ಅವನು ತೊಡಗಿದರೆ, ಇವನು ವಿಷ್ಟರ ದರ್ಭಾಸನದಲ್ಲಿ ಕುಳಿತುಕೊಳ್ತಾನೆ. ರಘು ಕುಶಪೂತಂ ವಿಷ್ಟರಂ ಪ್ರವಯಾಹ, ವಯಸ್ಸು ಹೆಚ್ಚಾಗಿರುವ ವೃದ್ಧನಾದ ವಾನಪ್ರಸ್ಥ ಸ್ವೀಕರಿಸಿ ಈಗ ಸನ್ಯಾಸಿಯೂ ಆಗಿರುವಂತಹ ರಘು ಮಹಾರಾಜ ದರ್ಭಾಸನದಲ್ಲಿ ಕೂತು ಪರಿಚಯತು ಉಪಾಂಶು ಧಾರಣಾಂ. ಉಪಾಂಶು ಅಂತನ್ನೋದಕ್ಕೆ ಏಕಾಂತ ಅಂತ ಒಂದು ಅರ್ಥ ಉಂಟು. ಉಪಾಂಶು ಅಂದರೆ ಅವ್ಯಕ್ತ ಅನ್ನುವ ಅರ್ಥ ಕೂಡ ಉಂಟು. ಉಪಾಂಶು ಜಪ ಅಂದರೆ ಯಾರಿಗೂ ಗೊತ್ತಾಗದೆ ಮಾಡುವಂಥ ಜಪ ಅನ್ನುವಂಥದ್ದು. ಉಪಾಂಶು ಅನ್ನೋದಕ್ಕೆ ಏಕಾಂತವಾಗಿ ಧಾರಣಾಂ. ಅಷ್ಟಾಂಗದಲ್ಲಿ ನಮಗೆ ಗೊತ್ತಿರುವಂಥದ್ದು ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವಲ್ಲಿ ಆ ಧ್ಯಾನದ ಅಖಂಡವಾದ ಅಕುಂಠಿತವಾದ ದೃಢತೆ, ಏಕಾಗ್ರತೆಯನ್ನು ಧಾರಣ ಅಂತ ಕರೀತಾರೆ. ಆ ಧಾರಣಾ ಸಿದ್ಧಿಗಾಗಿ ಅವನು ಪ್ರಯತ್ನ ಮಾಡ್ತಾ ಇದ್ದ ಅನ್ನುವಂಥದ್ದು ನಮಗೆ ಕವಿಯ ಮೂಲಕವಾಗಿ ಗೋಚರವಾಗುತ್ತದೆ. ಆಮೇಲೆ ಮುಂದೆ ಕವಿ ಹೇಳ್ತಾನೆ, ಅನಯತ್ ಪ್ರಭುಶಕ್ತಿ ಸಂಪದ ವಶಮೇಕೋ ನೃಪತೀನಂತರಾನ್ ಅಪರಃ ಪ್ರಣಿಧಾನ ಯೋಗ್ಯಯ ಮರುತಃ ಪಂಚಶರೀರ ಗೋಚರಾನ್. ಅಜ ತಾನು ಶತ್ರುಗಳನ್ನೆಲ್ಲರನ್ನೂ ತನ್ನ ಪ್ರಭುಶಕ್ತಿ ಎನ್ನುವ ಬಲದಿಂದ ಕೈವಶ ಮಾಡಿಕೊಂಡ, ಅವರನ್ನು ತನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಂಡ ಅಂತ. ಶಕ್ತಿಗಳನ್ನು ಅರ್ಥಶಾಸ್ತ್ರಕಾರರು 3 ಹೇಳ್ತಾರೆ. ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿ ಅಂತ ಹೇಳಿಬಿಟ್ಟಿದ್ರು. ಪ್ರಭುಶಕ್ತಿ ಅಂದರೆ ದಿ ಪವರ್ ಆಫ್ ಅಥಾರಿಟಿ ಅಂತ ಅನ್ನಬೇಕು. ಉತ್ಸಾಹ ಶಕ್ತಿ ಅಂದರೆ ದಿ ಪವರ್ ಆಫ್ ಎಕ್ಸಿಕ್ಯೂಷನ್ ಆರ್ ದಿ ಪವರ್ ಆಫ್ ರಿಸೋರ್ಸಸ್ ಅಂತ ಹೇಳಬೇಕು. ಮಂತ್ರಶಕ್ತಿ ಅಂದರೆ ದಿ ಪವರ್ ಆಫ್ ಪ್ಲ್ಯಾನಿಂಗ್ ಅಂತ ಅನ್ನಬೇಕು. ಇವು 3 ಕೂಡ ಸೇರಿಕೊಂಡಿರ್ತವೆ. ಇವನು ಪ್ರಭುಶಕ್ತಿಯಿಂದ, ಬಿಕಾಸ್ ಆಫ್ ದಿ ಪವರ್ ಆಫ್ ಅಥಾರಿಟಿ, ಅವನು ಶತ್ರುಗಳನ್ನೆಲ್ಲರನ್ನೂ ವಶ ಮಾಡಿಕೊಂಡ. ಇನ್ನು ರಘುವಾದರೂ ಪ್ರಣಿಧಾನ ಅಂತಂದರೆ ಧ್ಯಾನ, ಸಮಾಧ್ಯಭ್ಯಾಸ ಅಂತ. ಆ ಪ್ರಣಿಧಾನ ಅಂತರ್ಮುಖವಾದ ತತ್ವಚಿಂತನೆಯ ಯೋಗ್ಯತೆಯಿಂದ ಪಂಚಮರುತಃ ಶರೀರ ಗೋಚರಾನ್ ಚಕಾರ. ಅಂದರೆ ಅಂತರಂಗದ ಪಂಚಪ್ರಾಣಗಳು, ಪ್ರಾಣ, ಅಪಾನ, ಸಮಾನ, ವ್ಯಾನ, ಉದಾನ ಅಂತ ಯಾವುದಿವೆ ಅವುಗಳನ್ನಷ್ಟನ್ನು ಕೂಡ ಬಂಧಿಸಿ ಇಟ್ಟುಕೊಂಡ ಅಂತನ್ನುವಂಥ ಮಾತು ಬರುತ್ತೆ. ಯೋಗ ವಾಸಿಷ್ಠದಲ್ಲಿ ಬರುವಂಥ ಉಲ್ಲೇಖ ಗಮನೀಯವಾದದ್ದು. ಮರುತಾನ್ ಮರುತಾಂ ಸ್ಥಾನೆ ಮನಸೈವ ಸಮನ್ವಿತೆ
ಧಾರಯೇತ್ ಪಂಚಘಟಿಕ ಶವಶ್ಯಾಸ್ತೇಂತರಾನಿಲಾಹ ಅಂತ ಹೇಳಿಬಿಟ್ಟಿದ್ರೂ ಒಂದೊಂದು ಪ್ರಾಣವನ್ನು ಕೂಡ ಮನಸ್ಸಿನಿಂದಲೇ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಂತ. ಆಯಾ ಪ್ರಾಣಗಳ ಮೇಲೆ ಹತೋಟಿ ಬಂದಂತೆ ಆಯಾ ಪ್ರಾಣಗಳು ತಮ್ಮ ತಮ್ಮ ತೊಡಕುಗಳನ್ನು ಬಿಟ್ಟುಕೊಡುತ್ತವೆ. ಅಂದರೆ ಪಂಚಪ್ರಾಣಗಳಲ್ಲಿ ಮುಖ್ಯವಾದಂಥ ಪ್ರಾಣ, ಆ ಪ್ರಾಣದ ಮೇಲೆ ಅಧಿಕಾರ ಬಂದರೆ ನಮಗೆ ಹಸಿವನ್ನು ಎದುರಿಸುವಂತಹ ಶಕ್ತಿ ಬರುತ್ತೆ. ಅಪಾನದ ಮೇಲೆ ಅಧಿಕಾರ ಬಂದರೆ ನಮಗೆ ಶರೀರ ವೇಗ ಅಂತ ಯಾವುದನ್ನು ಕರೀತಾರೆ, ಮಲ ಮೂತ್ರ ಸ್ವೇದ ಇತ್ಯಾದಿ ಅವುಗಳ ಕ್ಲೇಶ ಬರುವುದಿಲ್ಲ ಅಂತ ಯೋಗಶಾಸ್ತ್ರ ಹೇಳುತ್ತದೆ. ಅದೇ ರೀತಿಯಲ್ಲಿ ಉದಾನ ಸಮಾನಾದಿಗಳಿಂದ ಕೂಡ ಅಷ್ಟೇ ಮೈಯ ತಾಪ ಸಮಾನವಾಗಿರುವಂಥದ್ದು ಮತ್ತು ಒಳ ಹೊರಗಿನ ಯಾವ ತೊಂದರೆ ಇಲ್ಲದೆ ಎಲ್ಲವೂ ಸಮಚಿತ್ತವಾಗಿ ಆಹ್ಲಾದಕಾರಿಯಾಗಿರುವಂತೆ ನೋಡುವುದು. ಉದಾನದ ಮೇಲೆ ನಿಯಂತ್ರಣ ಬಂದರೆ ವಾಕ್ಸಿದ್ಧಿ ಉಂಟಾಗುವಂಥದ್ದು. ಹೀಗೆಲ್ಲವನ್ನು ಹೇಳ್ತಾರೆ. ಇದು ಪಂಚಪ್ರಾಣಗಳ ಮೇಲೆ ಹತೋಟಿ ಸಾಧಿಸುವಂಥದ್ದು ಅಂತಂದರೆ ಪ್ರಾಣ ಅಪಾನಗಳನ್ನು ಎರಡನ್ನೂ ಬೆಸೆದಾಗ ಮನುಷ್ಯನಲ್ಲಿ ಉಂಟಾಗುವ ಸಿದ್ಧಿ ಕುಂಡಲಿನಿ ಜಾಗರಣ ಅಂತೆಲ್ಲ ಹೇಳ್ತಾರೆ. ಅದನ್ನು ಇಲ್ಲಿ ಕವಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಅಕರೋದಚಿರೇಶ್ವರ ಕ್ಷಿತೌ ದ್ವಿಷದಾರಂಭ ಫಲಾನಿ ಭಸ್ಮಸಾತ್ ಇತರೋ ದಹನೆ ಸ್ವಕರ್ಮಣಾಂ ವವೃತೆ ಜ್ಞಾನಮಯೇನ ವನ್ಹಿನ. ಹೊಸತಾಗಿ ರಾಜನಾದ ಅಜ ಅಚಿರೇಶ್ವರ, ಅವನು ವೈರಿಗಳ ಪ್ರಯತ್ನಗಳನ್ನೆಲ್ಲವನ್ನೂ ತನ್ನ ರಾಜನೀತಿಯ ಮೂಲಕವಾಗಿ ಸುಟ್ಟಿ ಹಾಕಿಬಿಟ್ಟ ಅನ್ನುವಂಥದ್ದು. ದ್ವಿಷತಾಂ ಆರಂಭಾಹ, ವೈರಿಗಳ ಕೆಲಸದ ಫಲಗಳು ಯಾವುದಿವೆ ಅವನ್ನೆಲ್ಲವನ್ನೂ ಭಸ್ಮಸಾತ್ತಾಗಿಸಿಬಿಟ್ಟ. ಇನ್ನೊಬ್ಬ ಅಂದರೆ ಅವನ ತಂದೆಯಾದ ರಘು ಮಹಾರಾಜ ತನ್ನ ಜ್ಞಾನದ ಅಗ್ನಿಯಿಂದ ಎಲ್ಲ ಕರ್ಮಗಳನ್ನೂ ಸುಟ್ಟಿಬಿಟ್ಟ ಅಂತ. ಕರ್ಮಣಾಂ ಅನ್ನುವ ಬಹುವಚನದಿಂದ ಕರ್ಮಣಃ ಕರ್ಮಣೋಹೋ ಕರ್ಮಣಾಂ ಅನ್ನುವುದರಿಂದ ಸಂಚಿತ ಆಗಾಮಿ ಪ್ರಾರಬ್ಧ ಮೂರನ್ನೂ ಅಂತ ಬರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ವೇದಾಂತಿಗಳಲ್ಲಿ ಅಂದರೆ ಶಾಂಕರಾದ್ವೈತಿಗಳಲ್ಲಿ ವಿಶೇಷವಾಗಿ ಮಿಕ್ಕವರಲ್ಲಂತೂ ಇದ್ದೇ ಇದೆ, ಶಾಂಕರಾದ್ವೈತಿಗಳಿಗೂ ಅದು ಸೋಂಕು ಬಂದುಬಿಟ್ಟಿದೆ. ಮೂಲಾವಿದ್ಯಾ ಅನ್ನುವುದು ಒಂದು ಉಂಟು. ಆ ಕಾರಣದಿಂದಲೇ ಜೀವನ್ಮುಕ್ತನಿಗೂ ಪ್ರಾರಬ್ಧ ಇರುತ್ತದೆ, ಪ್ರಾರಬ್ಧ ಲೇಷ ಇರುತ್ತದೆ, ಕುಲಾಲ ಚಕ್ರ ಭ್ರಮಣ ನ್ಯಾಯ. ಆ ಮೂಲಕವಾಗಿ ಅವನು ಜೀವನ್ಮುಕ್ತನಾದರೂ ಶರೀರ ಮಾತ್ರಕ್ಕೆ ಬಾಧ್ಯನಾಗಿರ್ತಾನೆ ಇತ್ಯಾದಿ ಇತ್ಯಾದಿ ಹೇಳುವುದುಂಟು. ಅದು ಅಲ್ಲ ಅನ್ನೋದಕ್ಕೆ ಒಂದು ಕಡೆ ವೇದ, ಇನ್ನೊಂದು ಕಡೆ ಕಾಳಿದಾಸ ಇಬ್ಬರೂ ಸಾಕ್ಷ್ಯ ಕೊಡ್ತಾ ಇದ್ದಾರೆ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅನ್ನುವಲ್ಲಿ ಕರ್ಮಾಣಿ ಎನ್ನುವ ಬಹುವಚನದಿಂದಲೂ ತ್ರಿವಿಧವಾದ ಕರ್ಮಗಳಷ್ಟು ಕೂಡ ನಷ್ಟವಾಗಿ ಹೋಗಿಬಿಡುತ್ತವೆ ಅಂತ ಇಲ್ಲಿ ಕರ್ಮಣಾಂ ಅನ್ನುವ ಮೂಲಕವಾಗಿ ಬಹುವಚನದಿಂದ ಹೌದು ಅಂತ ಶಂಕರರೇ ಮೊದಲಾದ ಎಲ್ಲರಿಗಿಂತಲೂ ಹಿಂದಿನವನಾಗಿದ್ದಂಥ ಕಾಳಿದಾಸ ವೇದಾರ್ಥದ ಸರಿಯಾದ ನಿಷ್ಕರ್ಷೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತದೆ. ಭಗವದ್ಗೀತೆಯಲ್ಲಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅನ್ನುವ ಮಾತುಗಳಿಗೂ ಕೂಡ ಇದು ಸಂವಾದಿಯಾಗಿದೆ. ಇಲ್ಲಿ ಮತ್ತೆ ಗೀತೆಯಲ್ಲಿ ಕೂಡ ಕೃಷ್ಣ ಸರ್ವಕರ್ಮಾಣಿ ಅಂತ ಮತ್ತೆ ಬಹುವಚನ ಬಳಸಿದ್ದಾನೆ. ಸಂಸ್ಕೃತದಲ್ಲಿ ಬಹುವಚನ ಮೂರು ಇಲ್ಲದೆ ಆಗುವುದಿಲ್ಲ. ಅದರಿಂದ ಖಚಿತವಾಗಿ ಹೇಳಬಹುದು ಜೀವನ್ಮುಕ್ತನಿಗೆ ಪ್ರಾರಬ್ಧ ಅನ್ನುವುದು ಇಲ್ಲ, ಅದು ದಗ್ಧಪಟ ನ್ಯಾಯದಂತೆ ಬರುವಂಥದ್ದು ಅಂತ ಗೊತ್ತಾಗುತ್ತದೆ. ಕಾಳಿದಾಸ ಎಷ್ಟು ವೇದಾಂತದ ತಗಾದೆಗಳಿಗೂ ಕೂಡ ಒಳ್ಳೆಯ ಅವಲಂಬನೆಯಾಗಿ ಪರಿಹಾರಕ್ಕೆ ನಿಲ್ತಾನೆ ಅನ್ನೋದಕ್ಕೆ ಸಂದರ್ಭವಶಾತ್ ಒಂದು ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಂ ಆತ್ಮಾನಮಾತ್ಮನ್ಯವಲೋಕಯಂತಂ ಅನ್ನುವ ಕುಮಾರ ಸಂಭವದ 3ನೇ ಸರ್ಗದ ಶಿವ ತಪಸ್ಸಿನ ವರ್ಣನೆಯ ಪದ್ಯದ ಒಂದು ಪಾದ ಮನೋನವದ್ವಾರ ನಿಷಿದ್ಧ ವೃತ್ತಿ ಇತ್ಯಾದಿ ಪದ್ಯದಲ್ಲಿ ಭಗವದ್ಗೀತೆಯ ಒಂದು ದೊಡ್ಡ ದ್ವೈತಾದ್ವೈತಗಳ ಮಹಾ ಕೋಲಾಹಲದ ಪದ್ಯ ಉಂಟು. ಶ್ಲೋಕ ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಶು ಭಾರತ ಅನ್ನುವ ಸಾಲಿಗೆ ಕ್ಷೇತ್ರಜ್ಞ ಅಂದರೆ ಜೀವ ಅಲ್ಲ ಬ್ರಹ್ಮವಸ್ತು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಶಾಂಕರರು ಒಪ್ಪಲ್ಲ. ಆದರೆ ಕಾಳಿದಾಸ ಶಾಂಕರರ ದಾರಿಯಲ್ಲೇ ಇದ್ದಾನೆ, ಅಥವಾ ಕಾಳಿದಾಸನ ದಾರಿಯಲ್ಲೇ ಶಾಂಕರರಿದ್ದಾರೆ. ಏನಂತಂದರೆ ಕ್ಷೇತ್ರವಿಧ ಅನ್ನುವ ಬಹುವಚನ ಬಳಸಿರೋದ್ರಿಂದ ಒಬ್ಬ ಪರವಸ್ತು ಬ್ರಹ್ಮವಸ್ತು ಮಾತ್ರವಲ್ಲ, ಕ್ಷೇತ್ರಜ್ಞ ಜೀವವೂ ಹೌದು ಅಂತನ್ನುವಂಥದ್ದು ಗೊತ್ತಾಗುತ್ತದೆ. ಹೀಗೆ ಕಾಳಿದಾಸ ತನ್ನ ಕಾಲದ ಎಲ್ಲ ವಿದ್ಯೆಗಳನ್ನು ಕೂಲಂಕಷವಾಗಿ ಬಲ್ಲವನಾಗಿದ್ದು ಯಥೋಚಿತವಾಗಿ ಅವುಗಳನ್ನು ನಿರ್ಣಾಯಕವಾದ ಸ್ಥಾನಗಳಲ್ಲಿ ಇಟ್ಟು ತೋರಿಸ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತದೆ. ನಿನ್ನೆ ದಿವಸ
ಬ್ರಾಹ್ಮಣನಿಗಲ್ಲದೆ ಬೇರೆಯವರಿಗೆ ಸನ್ಯಾಸಾಧಿಕಾರ ಉಂಟೇ ಇಲ್ಲವೇ ಎನ್ನುವ ಚರ್ಚೆ ನಾವು ನೋಡ್ತಾ ಇದ್ದೀವಿ. ಆ ಬಗ್ಗೆ ಮಹಾವಿದ್ವಾಂಸನಾದ ಹೇಮಾದ್ರಿಯ ಒಂದು ಟಿಪ್ಪಣಿ ಕೂಡ ಗಮನೀಯವಾದಂಥದ್ದು. ನನು ಆತ್ಮನಿ ಅಗ್ನಿನ್ ಸಮಾಧಾಯ ಬ್ರಾಹ್ಮಣ ಪ್ರವ್ರಜೇತ್ ಮನಾತ್ ಇತಿ ವಾಕ್ಯತಃ ಬ್ರಾಹ್ಮಣಸ್ಯೇವ ಸನ್ಯಾಸ ಕಥನಾತ್ ಕಥಮಿಹ ಯತಿಚಿಹ್ನ ಧಾರಿತ್ವಂ ಅತ್ರ ಸಮಾಧೀಯತೆ ಮುಖಜಾನಾಮಯಂ ಧರ್ಮ ಇತ್ಯಾದಿ ಅಂತೆಲ್ಲ ನಾವು ನೋಡಿದ್ವಲ್ಲ. ಆ ಒಂದು ವ್ಯಾಸಂಗದ ಹಿನ್ನೆಲೆ ಕಾಳಿದಾಸನಿಗೆ ಇತ್ತು ಅನ್ನುವುದು ನಿನ್ನೆ ಗಮನಿಸಿದಂತೆಯೇ ಇಲ್ಲೀಗ ಈ ಒಂದು ವೇದಾಂತದ ಕರ್ಮ ಸಂಖ್ಯೆ ಮತ್ತು ಜ್ಞಾನದ ಮೂಲಕ ಆಗಿ ಉಂಟಾಗುವ ಕರ್ಮ ನಾಶ ಗಮನಿಸಬಹುದಾದದ್ದು. ಕಟ್ಟಕಡೆಗೆ ಜ್ಞಾನವೊಂದೇ ಆಶ್ರಯಣೀಯ ಅನ್ನುವುದು ನಮಗೆ ಗೊತ್ತಾಗ್ಬಿಡುತ್ತೆ. ಏಕೆಂದರೆ ಭಗವದ್ಗೀತೆಯಲ್ಲಿ ಜ್ಞಾನಿ ತ್ವಾತ್ಮೈವ ಮೇ ಮತಂ ಅನ್ನುವ ಮಾತನ್ನು ಕೃಷ್ಣ ಹೇಳ್ತಾನೆ. ಕಾರಣ ಕರ್ಮಕ್ಕೆ ಒಂದು ಚೋದನೆ ಎನ್ನುವುದು ಬೇಕು. ಚೋದನೆ ಇಲ್ಲದೆ ಕರ್ಮ ಮಾಡಬೇಕು ಅಂತಂದರೆ ಅದು ಕರ್ಮಯೋಗ ಆಗಬೇಕು. ಕರ್ಮಯೋಗ ಆಗಬೇಕು ಅಂದರೆ ಅದು ಜ್ಞಾನನಿಷ್ಠೆಯಿಂದಲೇ ಬರುವಂಥದ್ದು. ಈ ಕಾರಣದಿಂದ ಹೇಗೆ ಕೈಯೆಷ್ಟು ಸುತ್ತಾಡಿದ್ರೂ ಬಾಯಿಗೆ ಬರಬೇಕು ಅನ್ನುವ ಆ ಮಾತಿನಂತೆ ಜ್ಞಾನನಿಷ್ಠೆಯನ್ನು ಒತ್ತಿ ಹೇಳ್ತಾ ಇದ್ದಾನೆ ಅನ್ನುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಂದೆ ಹೇಳ್ತಾನೆ, ಪಣಬಂಧ ಮುಖಾನ್ ಗುಣಾರ್ನಜಃ ಷಡುಪಾಯುಂಕ್ತ ಸಮೀಕ್ಷ ತತ್ಫಲಂ ರಘುರಪ್ಯಜಯದ್ಗುಣತ್ರಯಂ ಪ್ರಕೃತಿಸ್ಥಂ ಸಮಲೋಷ್ಟ ಕಾಂಚನಃ. ಪಣಬಂಧ ಮುಖಾನ್ ಅಜಃ ಷಡ್ ಉಪಾಯುಕ್ತ ತತ್ಫಲಂ ಸಮೀಕ್ಷೆ. ಅಜಮಹಾರಾಜನು ಪಣಬಂಧ ಅಂತಂದರೆ ಸಂಧಿ ಅಂತ ಕೌಟಿಲ್ಯ ಅರ್ಥಶಾಸ್ತ್ರದ ಹೇಳ್ತಾನೆ. ಷಡ್ಗುಣ್ಯ ರಾಜನೀತಿ ಅನ್ನುವ ಮಾತು ಬರ್ತದೆ. ಅದು ಸಂಧಿ, ಯಾನ, ಸಂಶ್ರಯ, ಆಸನ, ದ್ವೈದೀಭಾವ ಇತ್ಯಾದಿಯಾಗಿ ನಾವು ಯಾವುದನ್ನು ಹೇಳ್ತೀವಿ. ಸಂಧಿ ವಿಗ್ರಹ ಅಂದರೆ ಯುದ್ಧ, ಯಾನ ಅಂದರೆ ಸೇನೆಯನ್ನು ಸಂಚಾರ ಮಾಡಿಸ್ತಕ್ಕಂಥದ್ದು, ಆಸನ ಅಂದರೆ ಮುತ್ತಿಗೆ ಹಾಕೋದು, ದ್ವೈಧ ಅಂತಂದರೆ ದ್ವಂದ್ವವನ್ನು ಮಾಡುವಂಥದ್ದು, ಆಶ್ರಯ ಅಂದರೆ ಬೇರೆ ಅಲೀಸ್ ಅಂತ ನಾವು ಏನು ಹೇಳ್ತೀವಿ ಸಹಕಾರಿಗಳನ್ನು ಕೋರುವಂಥದ್ದು. ಇವುಗಳು ಸಂಧಿರ್ ವಿಗ್ರಹೋ ಯಾನಂ ಆಸನಂ ದ್ವೈಧಮಾಶ್ರಯ. ಇದು ಷಡ್ಗುಣ್ಯ ಅಂತ ಅಮರಾದಿ ಕೋಶಗಳಲ್ಲಿ ಬರುತ್ತೆ. ಈ ಒಂದು ಷಡ್ಗುಣ್ಯದ ರಾಜನೀತಿಯಿಂದ ಏನೇನು ಫಲ ಬೇಕೋ ಅದಷ್ಟನ್ನು ಕೂಡ ಅಜ ಪಡ್ಕೊಂಡ. ರಘು ಪ್ರಕೃತಿಯಲ್ಲಿರ್ತಕ್ಕಂಥ ಈ ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಯಾವ ಮೂರು ಗುಣಗಳು ಇವೆ ಅವನ್ನೆಲ್ಲವನ್ನೂ ಕೂಡ ಅಜಯತ್ ಗೆದ್ದ. ರಘುರಪ್ಯಜಯತ್ ಗುಣತ್ರಯಂ ಪ್ರಕೃತಿಸ್ಥಂ ಪ್ರಕೃತಿಯ ಮುಖ್ಯ ಲಕ್ಷಣವೇ ಆದಂಥ ತ್ರಿಗುಣಗಳನ್ನು ಗೆದ್ದು ಗುಣಾತೀತನಾಗಿ ಸಮಲೋಷ್ಟ ಕಾಂಚನಃ ಅಂದರೆ ಶೀತೋಷ್ಣ ಸಮದುಃಖೇಶು ಸುಖದುಃಖೇಶು ಸಮಸ್ಸಂಗ ವಿವರ್ಜಿತ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್ ಅಂತೆಲ್ಲ ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಮಹಾಭಕ್ತ ಲಕ್ಷಣ 2ನೇ ಹಾಗೂ 12ನೇ ಅಧ್ಯಾಯಗಳಲ್ಲಿ ಬರ್ತವಲ್ಲ ಅವಕ್ಕೆಲ್ಲ ಸಂವಾದಿಗಳನ್ನು ನಾವಿಲ್ಲಿ ನೋಡುವುದಕ್ಕಾಗುತ್ತದೆ. ಅಂದರೆ 3 ಗುಣಗಳನ್ನು ಗೆಲ್ಲದೆ ಗುಣಾತೀತನಾಗದೆ ಅದನ್ನು ನಿರ್ಗುಣ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಇದು ಸಾಧಿತವಾಗುವುದಿಲ್ಲ ಅಂತ. ಮಲ್ಲಿನಾಥ ಕೂಡ ಅದೇ ರೀತಿಯಾಗಿ ವ್ಯಾಖ್ಯಾನವನ್ನು ಬರೀತಾನೆ. ಗುಣಾಃ ಸತ್ವಂ ರಜಸ್ತಮಃ ಇತ್ಯಮರಃ ಪ್ರಕೃತೌ ಸಾಮ್ಯವಸ್ಥಾಯಾಮೇವ ತಿಷ್ಠತೀತಿ ಪ್ರಕೃತಿಸ್ಥಂ ಪುನಃ ವಿಕಾರಶೂನ್ಯಂ ಯಥಾ ತಥಾ ಅಜಯತ್ ಅಂತ. ಮಣ್ಣು ಹೊನ್ನುಗಳನ್ನು ಸಮವಾಗಿ ನೋಡುವಂತಹ ಸ್ಥಿತಿ ಅವನಿಗೆ ಬಂತು ಅಂತ. ಇದೆಲ್ಲ ಕಾಳಿದಾಸನ ಅನರ್ಘವಾದ ಪ್ರತಿಭೆ, ಪಾಂಡಿತ್ಯ, ಲೋಕಾವೀಕ್ಷಣೆ ಮತ್ತು ಜೀವಕಾರುಣ್ಯದ ಫಲಗಳು ಅಂತ ಅನಿಸುತ್ತೆ. ಇಷ್ಟು ವಿವರವಾಗಿ ಇದನ್ನು ಕೊಡಬೇಕಿತ್ತೆ. ಸಾಮಾನ್ಯದ ಕಾವ್ಯಗಳಲ್ಲಿ ಬರಬೇಕಾಗಿಲ್ಲ. ಇಂಥ ವಿವರಗಳನ್ನು ಮುಂದಿನ ಯಾವ ಕಾವ್ಯಗಳಲ್ಲಿ ನಾವು ನೋಡೋದಿಲ್ಲ. ಅದು ಭಾರವಿ ಇರ್ಬೋದು, ಮಾಘ ಇರ್ಬೋದು, ಹರ್ಷ ಇರ್ಬೋದು, ಬಿಲ್ಹಣ ಇರ್ಬೋದು, ಅಥವಾ ಮಂಖ ಇರ್ಬೋದು, ಯಾರಲ್ಲಿಯೂ ಕೂಡ ನೋಡೋದಿಲ್ಲ, ಒಬ್ಬರಲ್ಲಿ ಕಾಣೋದಿಲ್ಲ. ಕಾಳಿದಾಸ ತೋರ್ಪಡಿಸ್ತಾನೆ. ಅಂದರೆ ಒಬ್ಬ ವೇದಾಂತಿಯ ಮಟ್ಟವನ್ನು ಹೇಗೆ ಮುಟ್ತಾನೆ ಅನ್ನೋದನ್ನು ಇವನು ತೋರ್ಪಡಿಸ್ತಾನೆ. ಜೊತೆಗೆ ಪ್ರವೃತ್ತಿ ನಿವೃತ್ತಿಗಳು ಪರಸ್ಪರ ವಿರುದ್ಧವಲ್ಲ, ಪೂರಕವಾದದ್ದು ಅನ್ನೋದನ್ನು ಕೂಡ ತೋರಿಸ್ತಾನೆ. ಬರೀ ವೈರಾಗ್ಯವನ್ನೇ ಹೇಳೋಲ್ಲ. ಯಾಕೆಂದರೆ ನಮ್ಮಲ್ಲಿ ಸನ್ಯಾಸಿಗಳು ಮಹಾಕಾವ್ಯಗಳನ್ನು ನಾನು ಮುಂದು ತಾನು ಮುಂದು ಅಂತ ಕಚ್ಚೆ ಕಟ್ಟಿಕೊಂಡು ಬರೆದಿದ್ದಾರೆ. ಜೈನರು ಬರೆದಿದ್ದಾರೆ, ವೈಷ್ಣವರು ಬರೆದಿದ್ದಾರೆ, ಶೈವರು ಬರೆದಿದ್ದಾರೆ, ಬೌದ್ಧರು ಬರೆದಿದ್ದಾರೆ. ಅವು ಎಲ್ಲ ಕೂಡ ಪ್ರವೃತ್ತಿ ಧರ್ಮಗಳನ್ನು ತುಂಬ ಉಪೇಕ್ಷೆ ಮಾಡಿವೆ, ಉಪಹಾಸವನ್ನು ಮಾಡಿವೆ. ನೀವು ವೇದಾಂತ ದೇಶಿಕರ ಯಾವುದೇ ಗ್ರಂಥ ನೋಡಿ, ಏನಾದರೂ ಚೆನ್ನಾಗಿ ತಿಂದುಕೊಂಡು ಉಂಡುಕೊಂಡು ಒಳ್ಳೆ ಬದುಕನ್ನು ಬದುಕೋಕ್ಕಾಗುತ್ತಾ ಕಾಣಿಸೋಲ್ಲ. ವಾದಿರಾಜರನ್ನು ನೋಡಿ, ನಾಮಾಪಿ ನ ಶ್ರೂಯತೆ. ಹೋಗಲಿ ಅಶ್ವಘೋಷನ್ ನೋಡಿ, ಅಲ್ಲೂ ಕಾಣಿಸೋಲ್ಲ. ಜಿನಸೇನಾಚಾರ್ಯ, ಗುಣಭದ್ರಾಚಾರ್ಯ, ಸಿದ್ಧಾನಂದಗಣಿ, ಯಾವ ಜೈನಾಚಾರ್ಯರುಗಳನ್ನು ನೋಡಿ, ಎಲ್ಲ. ಒಬ್ಬ ಕಾಳಿದಾಸ ಮಾತ್ರ ಇದಕ್ಕೆ ಅಪವಾದವಾಗಿ ನಿಲ್ತಾನೆ.
ಕಾರಣ ಅವನದು ವೇದದ ಮಾತು ಅನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು. ನಾನು ಯಾವುದನ್ನೂ ನಿರಾಕರಿಸದೆ, ಯಾವುದೂ ನನ್ನನ್ನು ನಿರಾಕರಿಸದೆ ಇರುವಂತಾಗಲಿ ಅನ್ನುವ ಭಾವ ಕಾಣಿಸುತ್ತದೆ. ಇದು ಅಪ್ಪಟ ಭಾರತೀಯತೆಯ ಹದ, ಜಗತ್ತಿಗೆ ಬೇಕಾದ ಹದ. ಮುಂದೆ ಎಕ್ಸ್ಟ್ರೀಮ್ಸ್ನಲ್ಲಿಯೇ ಕೆಲಸ ಮಾಡಿತು. ಭಾರತೀಯ ಕಲೆಯ ಎಷ್ಟೋ ಮುಖಗಳು ಆ ಎಕ್ಸ್ಟ್ರೀಮ್ಸಲ್ಲಿ ಕೆಲಸ ಮಾಡಿವೆ. ಇಂದೂ ಅದೇ ತರಹ ಆಗ್ತಾ ಇರುತ್ತೆ. ಇನ್ಕ್ಲೂಸಿವಿಟಿ ಅನ್ನುವಂಥದ್ದು ಕಾಣುವುದಿಲ್ಲ. ಇಂದು ಯಾರೋ ಮೈಸೂರಿನಿಂದ ಒಬ್ಬರು ನನಗೆ ಫೋನ್ ಮಾಡಿದರು. ಅವರು ಜನ್ಮನ ಬ್ರಾಹ್ಮಣ ಅನ್ನುವಂಥ ವರ್ಣಕ್ಕೆ ಸೇರಿದಂಥವರು. ಅವರ ಮನೆಯಲ್ಲಿ ಮಗಳು ಇನ್ಯಾವುದೋ ಬೇರೆಯ ಜಾತಿಯವ್ರನ್ನ ಮದುವೆ ಆಗ್ತಾ ಇದ್ದಾಳೆ. ಹೇಳಿದ್ರೆ ಕೇಳೋದಿಲ್ಲ. ಈ ಕಾಲದ ಮಕ್ಕಳು ಗೊತ್ತೇ ಇದೆ, ಏನು ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಮಾತಿಗೆ ಒಪ್ಪುವಂತೆ ಕಾಣುವುದಿಲ್ಲ. ಅವಳು ಗಟ್ಟಿ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಅದಕ್ಕೆ ನಮಗೇನೂ ತಿಳಿತಾ ಇಲ್ಲ. ನಾವೊಂದು ತಾಳಿ ಕೊಟ್ಬಿಟ್ಟು ದೇವಸ್ಥಾನದಲ್ಲಿ ನೀನೇನಾದ್ರು ಮದುವೆ ಮಾಡ್ಕೊಂಡು ಹೋಗು ಅಂತ ಕಳಿಸ್ಬಿಡಬೇಕು ಅಂತಿದ್ದೀವಿ. ಇದು ಸರಿಯಾ ಅಂತಂದರು. ಮನಸ್ಸು ಬದಲಾಯಿಸೋಕ್ಕೆ ನಿಮ್ಮ ಕೈನಲ್ಲಿ ಆಗ್ತಾ ಇಲ್ಲ ಅಂದರೆ ಸಂಸ್ಕಾರವನ್ನು ಕೊಡಬಾರದು ಅನ್ನುವ ಕಹಿ ಯಾಕೆ ಮಾಡಿಕೊಡ್ತೀರಾ? ಮಾಂಗಲ್ಯವೇ ಕೊಡೋದಾದರೆ ಸಾಕ್ಷಿಕವಾಗಿ ಸಪ್ತಪದಿ ಇತ್ಯಾದಿಗಳನ್ನು ವಿಧಿವತ್ತಾಗಿ ಮಾಡಿ ಅಂತಂದೆ. ಯಾವ ಅನರ್ಥವೂ ಇಲ್ಲ. ಎಲ್ಲರಿಗೂ ಎಲ್ಲ ಸಂಸ್ಕಾರಗಳು ಸಲ್ಲಲಿ. ಜಗತ್ತು ಬ್ರಹ್ಮವಾಗಬೇಕು ಅನ್ನುವಂಥದ್ದೇನೆ ಒಳ್ಳೆಯ ಸಂಸ್ಕಾರ. ಯಾರಿಗೆ ಬೇಡ? ವಿವಾಹ ಮಂತ್ರಗಳ ಅಮೋಘವಾದ ಅರ್ಥಗಳನ್ನು ವಿವರಿಸಿ ಹೇಳಿ, ಒಂದು ಸ್ವಲ್ಪವಾದರೂ ತಿಳಿಯುವಷ್ಟು ತಿಳಿಯಲಿ, ತಲುಪುವಷ್ಟು ತಲುಪಲಿ, ಹಾಗೆ ಮಾಡಲಿ ಅಂತನ್ನುವಂಥದ್ದು. ಕಾಳಿದಾಸ ಆ ದೃಷ್ಟಿಯ ಪರಮಾಚಾರ್ಯನಾಗಿ ನಿಲ್ತಕ್ಕಂಥವನು. ಇದು ಬಹಳ ಅನನ್ಯವಾದದ್ದು ಅಂತ ನನಗನ್ಸುತ್ತೆ. ಏಕೆಂದರೆ ಆಮೇಲೆ ನಾವು ನೋಡುವುದು ತುಂಬ ಸಂಕುಚಿತವಾದ ಮತೀಯವಾದ ದೃಷ್ಟಿಗಳಾಗ್ಬಿಡ್ತವೆ. ಆ ಏಕಾಂಗವಾದ ದೃಷ್ಟಿಯಲ್ಲಿ ತುಂಬ ದೊಡ್ಡ ಮಟ್ಟವನ್ನು ಮುಟ್ಟಿದ್ದಾರೆ, ಎತ್ತರಕ್ಕೆ ಹೋಗಿದ್ದಾರೆ ಎಕ್ಸ್ಟ್ರೀಮ್ಸಲ್ಲಿ. ಆದರೆ ಎಕ್ಸ್ಟ್ರೀಮ್ಸ್ನಲ್ಲಿ ಎತ್ತರಕ್ಕೆ ಹೋದರೆ ಉಸಿರು ಕಟ್ಟುತ್ತೆ. ಒಂದು ಅಡಿಯಷ್ಟು ಆ ಕಡೆ ಈ ಕಡೆ ಓಡಾಡೋಕ್ಕಾಗೋದಿಲ್ಲ. 35,000 ಅಡಿ ಎತ್ತರದ ಒಂದು ಶಿಖರ, ಅದ್ರ ಮೇಲೆ ಹೋಗಿ ನಿಂತು ಬಿಡಿ ಅಂದರೆ ಏನು ನಿಂತುಕೊಳ್ಳೋದು? ಶಿಖರದ ಮೇಲೆ ಶಿಖರವಾಗಿ ಅಸ್ಥಿಪಂಜರದಂತೆ ನಿಲ್ಲಬೇಕಾಗುತ್ತದೆ ಅಷ್ಟೇ. ಎತ್ತರದ ಜೊತೆಗೆ ಅಗಲ ಕೂಡ ಬೇಕು. ಆ ಎತ್ತರದಲ್ಲಿ ಆಕ್ಸಿಜನ್ ಇಲ್ಲದೇ ಇರೋ ಜಾಗದಲ್ಲಿ ಏನು ಬದುಕೋದಕ್ಕೆ ಸಾಧ್ಯವಾಗುತ್ತೆ? ಹೀಗಾಗಿ ವೈಶಾಲ್ಯವೂ ಬೇಕು. ನಮ್ಮ ಜಾತಿ ಮತ ಇತ್ಯಾದಿಗಳಲ್ಲೆಲ್ಲ ಸಂಕುಚಿತ ಪ್ರಜ್ಞೆಯನ್ನು ತುಂಬಿ ತುಳುಕಾಡಿಸಿಕೊಂಡು ಬಿಟ್ಟಿದ್ದಾರೆ. ಅದು ಸರ್ವಥಾ ತಿದ್ದುಕೊಳ್ಬೇಕಾದದ್ದು. ಆದರೆ ಒಂದು ಸ್ವಲ್ಪ ಕೆರೆದು ಎಳೆದು ನೋಡಿದ್ರೆ ಒಳಗಡೆನೇ ಇರೋದಿಲ್ಲ. ಪಾಪ ನನ್ನನ್ನು ಕೇಳಿದವರು ತುಂಬ ಒಳ್ಳೆಯ ದೃಷ್ಟಿಯಿಂದ ಕೇಳಿದ್ರು. ತಮ್ಮ ಒಂದು ಶಾಸ್ತ್ರದ ತತ್ವಚಿಂತನೆಯ ಅಭಾವದಿಂದಾಗಿ, ಪಾಪ ಭಯದಿಂದಾಗಿ ಏನೋ ಕೇಳಿದ್ದಾರೆ. ಆದರೆ ಇವನ್ನೆಲ್ಲ ಒಂದಷ್ಟು ಓದಿಕೊಂಡವರಿಗೆ ಅಹಂಕಾರದ ಪರಮಾವಧಿಯಿಂದ ಉಪೇಕ್ಷೆ ಮಾಡುವಂಥದ್ದು ಉಂಟು. ನೋಡಿದಾಗ ನನಗೆ ಬಹಳ ದುಃಖ ಆಗುತ್ತೆ. ಇಷ್ಟು ವ್ಯಧಿಕರಣ ಮಾಡಿಕೊಳ್ಳಲೇಬೇಕಾ ಅಂತ ಹೇಳ್ಬಿಟ್ಟಿದ್ವಿ. ಇವರಿಗೆ ಯಾವ ಪಾಪಿಷ್ಠ ಆಗಲಿ, ಯಾವ ದಗಲ್ಬಾಜಿನವನಾಗಲಿ ಬಂಗಾರ ದಾನ ಕೊಟ್ಟಾಗ ದೋಷವೇ ಆಗೋದಿಲ್ಲ. ಜುಟ್ಟು ಜನಿವಾರ ಅಷ್ಟು ನೀವ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅವ್ರಿಗೆ ಬೇರೆ ಜಾತಿಯವರಾಗ್ಬಿಟ್ಟಿದ್ರೂ ಒಂದು ಅನ್ನ ಕೊಟ್ಟಾಗ ಮಾತ್ರ ಇಲ್ಲದ ಸಂಕಟ ಬಂದುಬಿಡುತ್ತೆ. ಅದಕ್ಕೆ ಮಹಾಯುಕ್ತಿಗಳನ್ನು ಹೂಡ್ತಾರೆ. ನೋಡಿ, ಅದು ಹಾಗೇ ಬೆಂಕಿಯನ್ನು ಕೂಡ ಒಂದು ಪಾತ್ರೆ ಒಳಗೆ ಇಟ್ಕೊಂಡು ತೊಗೊಳ್ಬಹುದು. ಆದರೆ ಹಾಗೆ ಮುಟ್ಟೋಕ್ಕಾಗುತ್ತಾ? ಅದು ಹಾಗೆ, ಇದು ಹೀಗೆ ಅಂತ. ನಮ್ಮ ಮೂಗಿನ ನೇರಕ್ಕೆ ನಾವು ಯಾವ ತರ್ಕವನ್ನು ಮಾಡ್ಕೊಳ್ಬೋದು. ದ್ರವ್ಯ ಅಂದರೆ ಮುಗಿದೋಗ್ಬಿಡ್ತು. ದ್ರವ್ಯ ಶೌಚ ಬಹಳ ಮುಖ್ಯ ಅಂತ ಮನು ಹೇಳಿದ್ದಾನೆ. ನಿಮಗೆ ಅಸ್ಪೃಹತೆ ಇದೆಯಾ? ಇಲ್ಲ. ಅದಕ್ಕೆ ಬೇರೆ ಬೇರೆ ವಕ್ರವಾಗಿ ಸುತ್ತಿ ಬಳಸಿ ಮಾಡುವಂಥ ಅನುಕೂಲ ಸಿಂಧುವಾದಗಳು ಯಾಕೆ? ಕಾಳಿದಾಸನಲ್ಲಿ ಆ ಥರದ ಸಂಕುಚಿತತೆಗೆ ಅವಕಾಶವೇ ಇಲ್ಲ. ಪ್ರವೃತ್ತಿ ನಿವೃತ್ತಿಗಳನ್ನು ಗೌರವಿಸ್ತಾನೆ. ಪ್ರತಿಯೊಂದು ಉದ್ಯೋಗವನ್ನು ಗೌರವಿಸ್ತಾನೆ. ಪ್ರತಿಯೊಂದು ಕಾಯಕಕ್ಕೆ ಬೆಲೆ ಕೊಡ್ತಾನೆ. ಕೊಟ್ಟು ಅವೆಲ್ಲವೂ ಕೂಡ ಆತ್ಮಾಭಿಮುಖಿ ಆಗಬೇಕು ಅನ್ನುವುದನ್ನು ತೋರ್ಪಡಿಸ್ತಾನೆ. ನಮ್ಮ ಹಿನ್ನೆಲೆಗಳು, ನಮ್ಮ ಕುಟುಂಬದ, ಆಹಾರದ, ಭಾಷೆಗಳ ಪದ್ಧತಿಗಳು ನಮಗೆ ಚೆನ್ನಾಗಿ, ಹೆಚ್ಚಾಗಿ, ಅತಿಶಯವಾಗಿ ಕಾಣುತ್ತವೆ. ಆದರೆ ತದ್ಭಿನ್ನವಾದದ್ದು ಅಷ್ಟೇ ಅತಿಶಯವಾಗಿ ಅವರವರಿಗೆ ಕಂಡಿರುತ್ತಲ್ಲ, ಅದನ್ನು ಯಾತಕ್ಕೆ ನೋಡಬಾರದು? ಇದನ್ನು ಕಾಳಿದಾಸ ಈ ತ್ರಿಗುಣಗಳ ಏರುಪೇರಿನಿಂದ ಉಂಟಾಗುವ ಈ ವಿಕಾರಗಳನ್ನು ಮೀರುವುದಕ್ಕಿರುವ ದಾರಿ ಒಂದೇ ತ್ರಿಗುಣಾತೀತನಾಗುವಂಥದ್ದು. ಅದು ಕೆಲವರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿರುವ ಚಿತ್ತದ ಪ್ರಸನ್ನತೆ, ಚಿತ್ತ ಸಂಸ್ಕಾರ ಗಾಢವಾದ ಲೋಕ ಸಂಗ್ರಹದಿಂದ ಬರುತ್ತದೆ. ಇಂಟೆನ್ಸ್ಲಿ ಇನ್ವಾಲ್ವಿಂಗ್ ದಿ ಆ್ಯಕ್ಟಿವಿಟೀಸ್ ಆಫ್ ದಿ ವರ್ಲ್ಡ್ ಇನ್ ಎ ಡಿಸ್ಪ್ಯಾಷನೇಟ್ ಮ್ಯಾನರ್ ಅಂತ ಅದನ್ನು ತೋರ್ಪಡಿಸ್ತಾನೆ. ನನವ ಪ್ರಭುರ ಫಲೋದಯಾತ್ ಸ್ಥಿರಕರ್ಮ ವಿರರಾಮಕರ್ಮಣ
ನ ಚ ಯೋಗ ವಿಧಿರ್ನ ವೇತರ ಸ್ಥಿರಧೀರ ಪರಮಾತ್ಮದರ್ಶನಾತ್. ಯುವಕನಾದ ಅಜ ನವಃ ಪ್ರಭು, ಹೊಸ ರಾಜ, ಫಲೋದಯಾತ್ ಸ್ಥಿರಕರ್ಮ ಕರ್ಮಣಃ ನ ವೀರರಾಮ. ಫಲ ಬರುವವರೆಗೂ ಸ್ಥಿರವಾಗಿ ಪ್ರಯತ್ನಪಟ್ಟು ಆ ಕೆಲಸವನ್ನು ಸಾಧಿಸುವುದರೊಳಗೆ ಮಗ್ನನಾದ. ರಘುವಂಶೀಯರ ಲಕ್ಷಣವನ್ನೇ ಆಫಲೋದಯ ಕರ್ಮಣಾಂ ಅನ್ನುವ ಮಾತನ್ನು ಮೊದಲನೇ ಸರ್ಗದಲ್ಲೇ ಕವಿ ಹೇಳಿಬಿಟ್ಟ. ಅದೇ ರೀತಿಯಲ್ಲೇ ನವೇ ತರಹ ಹಳಬನಾದ ರಾಜ, ಮಾಜಿ ರಾಜ ಆಗಿದ್ದ ರಘು ಮಹಾರಾಜ ಸ್ಥಿರಧೀರಾಹ, ಧೀರನಾದವನು, ಸ್ಥಿರವಾಗಿರ್ತಕ್ಕಂಥವನು, ಪರಮಾತ್ಮ ದರ್ಶನಾತ್ ಸ್ಥಿರಧೀಹಿ, ಆ ಪರಮಾತ್ಮ ದರ್ಶನಾತ್ ಪರಮಾತ್ಮ ದರ್ಶನ ಆಗುವವರೆಗೆ ಏಕಾಗ್ರ ಬುದ್ಧಿಯಿಂದ ಯೋಗ ವಿಧೇಹೇನ ವೀರರಾಮ, ಯೋಗ ವಿಧಿಗಳಿಂದ ತನ್ನ ಮನಸ್ಸನ್ನು ತಿರುಗಿಸ್ಕೊಳ್ಳಲಿಲ್ಲ. ಇದೇನು ಮಹಾ ಅಂತ ಯಾವುದನ್ನೂ ಉಪೇಕ್ಷೆ ಮಾಡದೆ ಆತ್ಮದರ್ಶನ ಆಗುವವರೆಗೆ ಆ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಅಂದರೆ ಆ ಪರ್ಸೀವರೆನ್ಸು, ಸ್ಟೆಡ್ಫಾಸ್ಟ್ನೆಸ್ ಅಂತ ಏನು ಕರಿತೀವಿ, ಡ್ರೈವ್, ಅದು ಬಹಳ ಚೆನ್ನಾಗಿತ್ತು. ಇತಿ ಶತ್ರುಷು ಚೇಂದ್ರಿಯೇಷು ಚ ಪ್ರತಿಷಿದ್ಧ ಪ್ರಸರೇಷು ಜಾಗ್ರತವು ಪ್ರಸಿತಾ ಉದಯಾಪವರ್ಗಯೋರ್ ಉಭಯೀಂ ಸಿದ್ಧಿಮುಭಾವವಾಪತು. ಹೀಗೆ ಒಬ್ಬ ಶತ್ರುಗಳಲ್ಲಿ, ಇನ್ನೊಬ್ಬ ಇಂದ್ರಿಯಗಳಲ್ಲಿ, ಒಬ್ಬ ಬಹಿರಂಗದ ಶತ್ರುಗಳಲ್ಲಿ, ಒಬ್ಬ ಅಂತರಂಗ ಶತ್ರುಗಳಲ್ಲಿ ಜಾಗ್ರತೆಯಿಂದ ಇದ್ದು, ಅಪ್ರಮತ್ತತೆಯಿಂದ ಇದ್ದು, ತಾವು ಪ್ರತಿಷಿದ್ಧ ಪ್ರಸರೇಷು ಅಂತಂದರೆ ಸ್ವಾರ್ಥ ಪ್ರವೃತ್ತಿಗೆ ಅವಕಾಶವಾಗುವ ಆ ಒಂದು ಎಡೆಯಲ್ಲಿ ಸಂಯಮದಿಂದ ಇದ್ದು, ಅಪವರ್ಗವನ್ನು ತಂದೆಯಾದವನು, ತ್ರಿವರ್ಗವನ್ನು ಮಗನಾದವನು, ಉಭಯೀಂ ಸಿದ್ಧಿಂ, ಎರಡೂ ಬಗೆಯ ಸಿದ್ಧಿಗಳನ್ನು ಪರಸ್ಪರವಾಗಿ ಪಡ್ಕೊಂಡ್ರು ಅಂತ. ಅಂದರೆ ಅನಿತ್ಯರಾದವರು ಬಾಹ್ಯ ಶತ್ರುಗಳು, ನಿತ್ಯರಾದವರು ಅಂತಃಶತ್ರುಗಳು. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇದ್ದೇವೆ ಒಳಗಿನ ಶತ್ರುಗಳು, ಹೊರಗಂತೂ ಬೇಕಾದಷ್ಟು ಶತ್ರುಗಳು. ಇವರಿಬ್ಬರನ್ನೂ ತಂದೆ ಮಕ್ಕಳು ಪರಸ್ಪರವಾಗಿ ನೋಡಿಕೊಂಡು ಗೆಲ್ಲೋದಕ್ಕೆ ಆರಂಭ ಮಾಡಿದ್ರು. ಅಥ ಕಾಶ್ಚಿದ ಅಜವ್ಯಪೇಕ್ಷೆಯ ಗಮಯಿತ್ವಾ ಸಮದರ್ಶನ ಸಮಾಹ ತಮಸಃ ಪರಮಾಪದವ್ಯಯಂ ಪುರುಷಂ ಯೋಗ ಸಮಾಧಿನಾ ರಘು. ಆಗ ರಘು ಮಹಾರಾಜನಿಗೆ ಸಮದರ್ಶನ ಉಂಟಾಯಿತು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತ ಗೀತೆಯ ಮಾತು ಯಾವುದಿದೆ ಆ ಶಬ್ದವನ್ನೇ ತಗೊಂಡಿದ್ದಾನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅನ್ನುವಂತೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಕೂಡ ಬರುತ್ತೆ. ಜಗತ್ತಿನ ಎಲ್ಲವನ್ನೂ ತನ್ನೊಳಗೆ ಜಗತ್ತಿನೆಲ್ಲವನ್ನೂ ನೋಡುವಂಥದ್ದು ಮಹಿತವಾದ ದೃಷ್ಟಿ ಅಂತ ಅದನ್ನು ಸಾಧಿಸಿಕೊಂಡ. ಆಗ ತಮಸಃ ಪರಂ ಕತ್ತಲಿಂದ ಮೀರಿರತಕ್ಕಂತಹ ನ ತತ್ರ ಸೂರ್ಯೋಭಾತಿ ನ ತಾರ ಚಂದ್ರಕಾನೇ ಮಾ ವಿದ್ಯುತೋಭಾಂತಿ ಕುತೋಯಮಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ಯಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಮುಂಡಕಾದ್ಯುಪನಿಷತ್ತುಗಳಲ್ಲಿ ಏನು ಹೇಳಿದೆ, ಆ ತಮಸ್ಸಿಗೆ ಅತೀತವಾದ ಜ್ಯೋತಿರ್ದರ್ಶನ ಅಂದರೆ ಒಂದು ದೀಪವೇ ಕಾಣಿಸ್ಕೊಳ್ತು ಅಂತ ಅಲ್ಲ. ಈ ಕತ್ತಲು ಬೆಳಕು ಇವೆಲ್ಲ ರೂಪಕ ಮಾತ್ರವಾದದ್ದು, ದೇ ಆರ್ ನಥಿಂಗ್ ಬಟ್ ಮೆಟಫಾರ್ಸ್. ಈಚೆಗಷ್ಟೇ ಪತ್ರಿಕೆಯಲ್ಲಿ ಬಂತು, ಅಯ್ಯಪ್ಪನ ಮಕರ ಜ್ಯೋತಿ ಅಂತನ್ನುವಂಥದ್ದು ಮನುಷ್ಯ ನಿರ್ಮಿತವಾದದ್ದು ಅಂತ. ಅದಕ್ಕೆ ಯಾರೂ ಹೌಹಾರ ಬೇಕಾಗಿಲ್ಲ. ಮನುಷ್ಯ ಮಾಡಿಬಿಟ್ನ, ಇದುವರೆಗೂ ನಾವು ನೋಡಿದ್ದು ನಚ್ಚಿದ್ದು ಎಲ್ಲ ಹೋಯ್ತಾ ಅಂತ ಬಿಟ್ಟಿದ್ವಿ. ತುಂಬ ಜನ ಹೇಳ್ತಿರ್ತಾರೆ, ನಮಗೆ ಧ್ಯಾನದಲ್ಲಿ ಒಂದು ಬೆಳಕು ಕಾಣಿಸ್ತು, ಜ್ಯೋತಿ ಕಾಣಿಸ್ತು ಅಂತ. ಮಗುನ ಅಪ್ಪಿಕೊಂಡಾಗ ಒಂಥರ ತಣ್ಣಗಾಯಿತು ಅಂತಂದರೆ ಮಗು ಏನು ಹಾವೇ ಹಲ್ಲಿನೇ ತಣ್ಣಗಿರೋದಕ್ಕೆ, ಅಥವಾ ಐಸ್ ಗಡ್ಡೆನೇ, ಆಹ್ಲಾದ ಜನಕತ್ವ ಅಂತ ಅಷ್ಟೇ. ಜ್ಯೋತಿ ಬೆಳಕು ಅಂತಂದರೆ ಅರಿವು, ತುಂಬುತನ, ಅಜ್ಞಾನ ರಾಹಿತ್ಯ ಅನ್ನುವ ಭಾವವೇ ಹೊರತುನುವೆ ಅವನು ದೀಪ ಕಾಣಿಸ್ಕೊಳ್ತಾ ಅದೇನು ಹಿತ್ತಾಳೆ ದೀಪನ, ಕಂಚಿನ ದೀಪನ, ಬೆಳ್ಳಿ ದೀಪನ, ಅದಕ್ಕೆ ಯಾವ ಎಣ್ಣೆ ಹಾಕಿದ್ರು, ಎಳ್ಳೆಣ್ಣೆನ, ತುಪ್ಪನ, ಕಡಲೆಕಾಯಿ ಎಣ್ಣೆನ, ಕಲಬೆರಕೆ ಡಾಲ್ಡಾನ, ಈ ಥರದ್ದೆಲ್ಲ ಅಲ್ಲ ಪ್ರಶ್ನೆ. ಹೀಗಾಗಿ ಅಲ್ಲಿಯ ಜ್ಯೋತಿಸ್ಸು ಅನ್ನುವ ಅರ್ಥದಲ್ಲಿ ಜ್ಞಾನ ಅನ್ನುವುದೇ ತಾತ್ಪರ್ಯ, ಇನ್ಯಾವುದೂ ಅಲ್ಲ. ಹೀಗೆ ಅವನು ಕತ್ತಲೆಗೆ ಮೀರಿದಂತಹ ಸೂರ್ಯ ಚಂದ್ರಾದಿ ಬಾಹ್ಯ ಜ್ಯೋತಿಗಳನ್ನು ಮೀರಿದಂತಹ ಅಂತರ್ಜ್ಯೋತಿಯ ಅಂದರೆ ಅಜ್ಞಾನ ನಾಶಕವಾದ ಜ್ಞಾನವನ್ನು ಪಡ್ಕೊಂಡ. ಆತ್ಮದರ್ಶನ ಅವನಿಗಾಯಿತು. ಅತ ಕಾಶ್ಚಿದ್ ಅಜವ್ಯಪೇಕ್ಷೆಯ ಗಮಯಿತ್ವ, ಅಜನಿಲ್ಲದೆ ಅಜನಿಂದ ದೂರ ಆಗಿ ತಂದೆ ಸಮಾಹ ಗಮಯಿತ್ವ, ಹಲವು ವರ್ಷಗಳಾದ ಮೇಲೆ, ಅಂದರೆ ಸನ್ಯಾಸಿಯಾಗಿ ರಘು ಹಲವು ವರ್ಷಗಳನ್ನು ಕಳೆದು ಪುರುಷಂ ಸಮಾಧಿನ
ಆಪ ಪರಂ ಆಪ, ಆ ಪರಂ ಆಪತ್ ಅಂದರೆ ಪರಮ ಪುರುಷನನ್ನು, ಪರಮಾತ್ಮನನ್ನು, ತನ್ನೊಳಗೇ ಇರತಕ್ಕಂಥ ಕ್ಷೇತ್ರಜ್ಞನಾದ ಆ ಚೈತನ್ಯವನ್ನು ಅವನು ಪಡ್ಕೊಂಡ, ಬ್ರಹ್ಮ ಸಾಯುಜ್ಯವನ್ನು ಪಡೆದ, ಜೀವನ್ಮುಕ್ತನಾದ. ಆಮೇಲೆ ವಿದೇಹ ಮುಕ್ತಿಯೂ ಆಯಿತು. ಇದನ್ನು ಕೇಳಿದ ತಕ್ಷಣ ವಿದೇಹ ಮುಕ್ತಿಯು ತಂದೆಗೆ ಲಭಿಸಿದ್ದನ್ನು ಕೇಳಿ ಮಗ ಬರ್ತಾನೆ. ಶ್ರುತದೇಹ ವಿಸರ್ಜನ ಪಿತುಶ್ಚಿರಮಶ್ರೂಣಿ ವಿಮುಚ್ಯ ರಾಘವ ವಿದದೇ ವಿಧಿಮಸ್ಯ ನೈಷ್ಠಿಕಂ ಯತಿಭಿಸ್ಸಾರ್ಧಮನಗ್ನಿಮಗ್ನಿಚಿತ್. ತಂದೆ ದೇಹವನ್ನು ಬಿಟ್ಟಿದ್ದಾನೆ ಅಂತ ಗೊತ್ತಾದಾಗ ತಂದೆ ಎನ್ನುವ ಪ್ರೀತಿಯಿಂದ ಕಣ್ಣೀರನ್ನು ಹಾಕ್ತಾನೆ. ವಸ್ತುತಃ ಜೀವನ್ಮುಕ್ತನ ವಿಯೋಗಕ್ಕೆ, ಜೀವನ್ಮುಕ್ತನ ಮರಣಕ್ಕೆ ಅಳಬಾರದು, ಯಾರ ಮರಣಕ್ಕೂ ಅಳಬಾರದು ಅಂತ ಶಾಸ್ತ್ರ ಮುಂದೆ ಕಾಳಿದಾಸನು ಅದನ್ನು ಹೇಳ್ತಾನೆ. ಅರೆ ಸ್ನೇಹ ಕೇಳಬೇಕಲ್ಲ, ಅದರಿಂದಾಗಿ ಕಣ್ಣೀರು. ಆಮೇಲೆ ನೈಷ್ಠಿಕವಾದ ಅಂದರೆ ವಿಧಿವತ್ತಾದ ಯತಿಗಳಿಗೆ, ನೈಷ್ಠಿಕ ನಿಷ್ಠೆಯಿಂದ ಕೂಡಿದಂಥ ಯತಿಗಳಿಗೆ ಯಾವ ರೀತಿಯಾಗಿ ಅನಗ್ನಿಂ ಅಗ್ನಿಚಿತ್, ಸಾರ್ಧಂ ಅನಗ್ನಿಂ ಅಗ್ನಿಚಿತ್, ಇವನು ಅಗ್ನಿಚಿತ್ ಮೊದಲಾದ ಯಾಗಗಳನ್ನು ಮಾಡಿರತಕ್ಕಂಥವನು ಅಜ. ಅಂದರೆ ಅಗ್ನಿಚಿತ್ ಇಷ್ಟಿ ಅಂತ ಇತ್ಯಾದಿ ಅನೇಕ ಯಜ್ಞ ಪ್ರಕಾರಗಳು ಉಂಟು. ಉದಾಹರಣೆಗೆ ಸಪ್ತ ಸೋಮ ಸಂಸ್ಥೆಗಳು ಅಂತ ಪ್ರಸಿದ್ಧವಾದ 21 ಯಾಗಗಳಲ್ಲಿ ಕಡೆಯ 7ರಲ್ಲಿ ನಮಗೆ ಗೊತ್ತಿರುವಂಥದ್ದು ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ವಾಜಪೇಯ, ಸೌತ್ರಾಮಣಿ ಮತ್ತು ಅತಿರಾತ್ರ, ಹಾಗೂ ಬಹಳ ಪ್ರಸಿದ್ಧವಾದಂಥದ್ದು ಎಲ್ಲರಿಗೂ ಸಪ್ತ ಸೋಮ ಸಂಸ್ಥೆಗಳಲ್ಲಿ ಅತ್ಯುನ್ನತವಾದದ್ದು ಅಂತ ಹೆಸರಾಗಿರುವಂತಹ ಒಂದು ಯಾಗ ಇದೆ. ನನಗೆ ತಕ್ಷಣ ಈಗ ಹೆಸರು ಜ್ಞಾಪಕ ಬರ್ತಾ ಇಲ್ಲ. ಅತಿರಾತ್ರ, ಅಪ್ತೋರ್ಯಾಮ ಅಥವಾ ಆಪ್ತೋರ್ಯಾಮ ಅಂತ 2 ಹೆಸರುಗಳಲ್ಲಿ ಉಂಟು. ಅತಿರಾತ್ರ ಆದಮೇಲೆ ಬರುವಂಥದ್ದು. ಅಲ್ಲೆಲ್ಲ ನಮಗೆ ಅಗ್ನಿಚಯನವನ್ನು ಮಾಡ್ತಾರೆ. ಚಯನ ಅಂತಂದರೆ ಇಟ್ಟಿಗೆಗಳನ್ನು ಜೋಡಿಸಿ ಮಾಡುವಂಥದ್ದು. ಗರುಡನ ಆಕಾರದಲ್ಲಿ ಶಿಯನ ಚಿತ್ತಂತ ಅಥವಾ ಗೃಧ್ರ ಚಿತ್ತಂತ, ರಥಚಕ್ರ ಚಿತ್ತಂತ ರಥಚಕ್ರಾಕಾರದಲ್ಲಿ, ಅಥವಾ ಕೂರ್ಮ ಪೃಷ್ಠ ಚಿತ್ತಂತ ಆಮೆಯ ಬೆನ್ನಿನ ಆಕಾರದಲ್ಲಿ, ಹೀಗೆಲ್ಲ ವೇದಿಕೆಗಳನ್ನು ಮಾಡ್ತಾರೆ. ಆ ರೀತಿಯಾದ ಯಜ್ಞಗಳನ್ನೂ ರಘು ಮಾಡಿದ್ದವನು. ಅವನ ಮಗ ಅಜ ಕೂಡ ಅದನ್ನು ಮಾಡಿದ್ದ. ಅಗ್ನಿಚಿತ್ ಇತ್ಯಾದಿ ಮಾಡಿ ಸಾಗ್ನಿಕನಾಗಿ ತ್ರೇತಾಗ್ನಿಗಳನ್ನು, ಧಾರ್ಯಾಗ್ನಿಗಳನ್ನು ಹೊಂದಿದ್ದ ಮಗ ಈಗ ಅಗ್ನಿಗಳನ್ನೇ ವಿಸರ್ಜನೆ ಮಾಡಿ ಅನಗ್ನಿಯಾಗಿರ್ತಕ್ಕಂಥವನು ತಂದೆ. ಸನ್ಯಾಸಿಯಾದವನಿಗೆ ಅಗ್ನಿ ಇಲ್ಲ. ಅವನು ತನ್ನೊಳಗೆ ಆತ್ಮ ಸಮಾರೋಪ ಅಂತ ಮಾಡ್ಕೊಳ್ತಾನೆ. ತನ್ನ ತ್ರೇತಾಗ್ನಿಗಳನ್ನು ತನ್ನ ಒಡಲಿನಲ್ಲಿ ಆರೋಪಣ ಮಾಡಿಕೊಂಡ ಮೇಲೆ ಅಗ್ನಿಯನ್ನು ಪರಿಚರ್ಯ ಮಾಡೋದಾಗ ಒಂದಿಷ್ಟು ಜೀವಹಿಂಸೆ ಅಂತ ಆಗುತ್ತದೆ ಅಂತ. ಅದಕ್ಕಾಗಿ ಮರವನ್ನು ಕಡಿಯಬೇಕು ಇತ್ಯಾದಿ. ಮತ್ತು ಗೃಹ್ಯಾಜ್ಞೆಯನ್ನು ಉಳಿಸಿಕೊಳ್ಳೋದು ಅಂದರೆ ಸ್ಥಾಲಿಪಾಕಾದಿಗಳು, ಅಂದರೆ ಧಾನ್ಯವನ್ನು ಬೇಯಿಸ್ತಕ್ಕಂಥದ್ದು ಮತ್ತೊಂದು ಎಲ್ಲ ಮಾಡಬೇಕು. ಆ ಯಾವುದನ್ನೂ ಮಾಡದೆ ತ್ರಿಲೋಕದ ಸರ್ವ ಸ್ಥಾವರ ಜಂಗಮಾತ್ಮಕವಾದ ಜಡಚೇತನ ಭೇದಾತೀತವಾದ ಎಲ್ಲ ಅಸ್ತಿತ್ವಕ್ಕೂ ತಾನು ಅಭಯವನ್ನು ಘೋಷಣೆ ಮಾಡಿಯೇ ಪ್ರೈಶಮಂತ್ರ ಜಪ ಮಾಡಿ ಸನ್ಯಾಸ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅವನು ಅನಗ್ನಿಕ. ಅದರಿಂದಲೇ ಅವನನ್ನು ಖನನ ಮಾಡಿ, ಅಂದರೆ ಅಗೆದು ಹುಳುವಂಥದ್ದು, ಇಲ್ಲ ಹಾಗೇ ಬಿಡುವಂಥದ್ದು, ಇಲ್ಲ ಜಲದಲ್ಲಿ ವಿಸರ್ಜನೆ ಮಾಡುವಂಥದ್ದು, ಈ ರೀತಿಯಾಗೆಲ್ಲ ಮಾಡಿದ್ದಾರೆ. ಅದು ಬಲ್ಲವನಾದ್ದರಿಂದ ತಂದೆ ಸನ್ಯಾಸ ತೆಗೆದುಕೊಂಡಂಥ ಜೀವನ್ಮುಕ್ತನೂ ಇದೀಗ ವಿದೇಹ ಮುಕ್ತನೂ ಆದವನಿಗೆ ಯಾವ ರೀತಿ ಮಾಡಬೇಕೋ ವಿಧಿ ಯಾವುದು ಉಂಟು, ಯತಿಭಿಸ್ಸಾರ್ಧಂ ವಿದದೆ, ಯತಿಗಳ ಜೊತೆ ಆಲೋಚನೆ ಮಾಡಿ ಅನಗ್ನಿಂ ವಿಧಿಂ ಆದದೆ ಅಂತ ಮಲ್ಲಿನಾಥ ಹೇಳ್ತಾನೆ. ಶೌನಕನು ಉಲ್ಲೇಖ ಮಾಡಿ ಸರ್ವಸಂಗ ನಿವೃತ್ತಸ್ಯ ಧ್ಯಾನಯೋಗ ರಥಸ್ಯ ಚ ನ ತಸ್ಯ ದಹನಂ ಕಾರ್ಯಂ ನೈವ ಪಿಂಡೋದಕ ಕ್ರಿಯಾ ನಿದಧ್ಯಾತ್ ಪ್ರಣವೈನೈವ ಬಿಲೆ ಭಿಕ್ಷೋ ಕಲೇವರಂ ಪ್ರೋಕ್ಷಣಂ ಖನನಂಚೈವ ಸರ್ವಂ ತೇನೇವ ಕಾರಯೇತ್. ಅನಗ್ನಿಯಾದ ಜೀವನ್ಮುಕ್ತನಿಗೆ, ಸರ್ವಸಂಗ ಪರಿತ್ಯಾಗಿಗೆ, ಧ್ಯಾನ ಯೋಗದಲ್ಲಿ ಮಗ್ನನಾದವನಿಗೆ ದಹನ ಅಂತ ಇಲ್ಲ, ಪಿಂಡ ತಿಲೋದಕ ಇತ್ಯಾದಿಗಳು ಇಲ್ಲ. ಒಂದು ಬಿಲದಲ್ಲಿ ಅಥವಾ ಬಿಲ ಅಂತಂದರೆ ನೆಲದಲ್ಲಿ ಅಗದದ್ದು ಅಥವಾ ಸ್ಥಾವರದಲ್ಲಿ ಪ್ರಕೃತಿಯಲ್ಲಿ ತಾನಾಗಿ ಕಾಣಿಸ್ತಕ್ಕಂಥದ್ರೊಳಗೆ ಇಟ್ಟು ಮುಚ್ಚಿ ಹಾಕಿಬಿಡಬೇಕಷ್ಟೇ, ಇನ್ನೇನೂ ಇಲ್ಲ ಅಂತನ್ನುವಂಥ ಮಾತನ್ನು ಹೇಳ್ತಾನೆ. ಈ ಆರಾಧನೆಗಳು, ಆರಾಧನೆಯಲ್ಲಿ ಶ್ರಾದ್ದಗಳು ಇವೆಲ್ಲ ಈಗ ಅತಿರೇಕವಾಗಿ ಬೆಳಕೊಂಡಿವೆ. ಅವು ಯಾವುದು ಪ್ರಾಚೀನ ಶಾಸ್ತ್ರವಿಹಿತವಾದದ್ದು ಅಲ್ಲವೇ ಅಲ್ಲ. ನಮ್ಮ ಮಠ ಮಾನ್ಯಗಳು ಸ್ವಾಮಿಗಳು ಎಲ್ಲ ಬಾಯಿಗೆ ಬಂದಂಗೆ ಬೆಳೆಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಕರೋತ್ಸ ತದೌರ್ಧ್ವದೈಹಿಕಂ ಪಿತರ್ಭಕ್ತ್ಯಾ ಪಿತೃಕಾರ್ಯಕಲ್ಪವಿತ್ ನಹಿತೇನ ಪಥಾ ತನುತ್ಯಜ ತನಯಾವರ್ಜಿತ ಪಿಂಡಕಾಂಕ್ಷಿಣಃ. ಸನ್ಯಾಸಿಗೆ
ಹೀಗೆ ಮಾಡುವಂಥದ್ದು ಅವನು ಮಾಡಿದ ಮೇಲೆ ಮಗನಾಗಿ ತನ್ನ ತಂದೆಯ ಸ್ಥಾನದಲ್ಲಿ ಅವನು ನಿಂತು ಮಾಡಿದಂಥದ್ದು ಯಾವುದು ಉಂಟು ಅದನ್ನು ನೆನೆಸಿಕೊಂಡು ಅವನಿಗೆ ಶ್ರಾದ್ದಾದಿಗಳನ್ನು ಮಾಡ್ತಾನೆ. ಅಂತಂದರೆ ಅದು ಅವರಿಗೆ ಬೇಕು ಅಂತಲ್ಲ. ತನುತ್ಯಜ ತನಯಾವರ್ಜಿತ ಪಿಂಡಕಾಂಕ್ಷಿಣ ನ ಅಂತಂದರೆ ಶರೀರವನ್ನು ತಾನೇ ಬಿಟ್ಟವನಿಗೆ ಮಗ ಹಾಕುವಂಥ ಪಿಂಡ ಬೇಕು ಅಂತಲ್ಲ, ಮಗನ ಸಮಾಧಾನಕ್ಕಾಗಿ ಶ್ರಾದ್ದ ಮಾಡುವಂಥದ್ದಾಯಿತು ಅನ್ನುವಂಥದ್ದು. ಅಂದರೆ ಹೋದವರ ತೃಪ್ತಿಗಾಗಿ ಮಾಡುವಂಥದ್ದಲ್ಲ, ಇದ್ದವರ ಸಮಾಧಾನಕ್ಕಾಗಿ ಮಾಡುವಂಥದ್ದು. ಅದರೊಳಗೂ ಇಂಥ ಜೀವನ್ಮುಕ್ತರ ವಿಷಯದಲ್ಲಿ ಇನ್ನೇನು ಹೇಳಬೇಕು ಅಂತ ಹೇಳ್ಬಿಟ್ಟಿದ್ನು. ಇಲ್ಲಿ ವಲ್ಲಭಾದಿಗಳ ವ್ಯಾಖ್ಯಾನ ತುಂಬ ಸ್ವಾರಸ್ಯಕಾರಿಯಾದ ಅಂಶಗಳನ್ನು ಕೊಡುತ್ತೆ. ಸುತೇನ ಅವಶ್ಯಂ ಪಿತೃಣ ಮುದಕಕ್ರಿಯಾ ಕಾರ್ಯ ಪಿತೃಭಕ್ತೇ ಸತೀತು ಕಿಮುಚ್ಯತೆ ಪಿತರಃ ಪುತ್ರಹಸ್ತೇನ ಪಿಂಡಂ ವಾಂಛಂತೀತಿ ಪಾರಲೌಕಿಕಾಚಾರ ಹಿ ನಿಶ್ಚಿತಂ ತೇನ ಪಥಾ ತೇನ ಮಾರ್ಗೇಣ ತನುತ್ಯಜ ಯೋಗವಿಧಿನ ದೇಹತ್ಯಾಗಿನಃ ತನಯಾವರ್ಜಿತ ಪಿಂಡಕಾಂಕ್ಷಿಣಃ ನ ಭವಂತಿ ಅಜರಂ ಅಮರಂ ಪದಂ ಪ್ರಾಪ್ತಾಃ ನಿತ್ಯತೃಪ್ತಾಃ ಭವಂತಿ ಉಕ್ತಂಚ ನ ತದ್ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ವರವಂ ಮಮ ಅಂತ ಗೀತೆಯ ಪುರುಷೋತ್ತಮ ಪ್ರಾಪ್ತಿಯೋಗ 15ನೇ ಯೋಗವನ್ನು ವಲ್ಲಭ ವ್ಯಾಖ್ಯಾನದಲ್ಲಿ ಉಲ್ಲೇಖ ಮಾಡಿ ಈ ಥರದವರಿಗೆಲ್ಲ ಶ್ರಾದ್ದಾದಿಗಳು ಮತ್ತೇನೂ ಬೇಕಿಲ್ಲ, ಬದುಕಿದ್ದವರು ಸಮಾಧಾನಕ್ಕೆ ಮಾಡುವುದು. ಅದನ್ನು ಅಜ ಪಿತೃಭಕ್ತಿಯಿಂದ ಮಾಡಿದ್ದಷ್ಟೇ, ಅದು ಶಾಸ್ತ್ರವಿಹಿತವಾಗಿರೋದಕ್ಕಿಂತ ಹೆಚ್ಚಾಗಿ ಭಾವವಿಹಿತವಾಗಿ ಬಂದದ್ದು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಸಪರಾರ್ಥ್ಯಗತೆ ರಶೋಚ್ಯತಾಂ ಪಿತುರುದ್ದಿಶ್ಯ ಸದರ್ಥವೇದಿಭಿಃ ಶಮಿತಾಧಿರದಿಜ್ಯ ಕಾರ್ಮುಕಃ ಕೃತವಾ ನ ಪ್ರತಿಶಾಸನಂ ಜಗತ್. ಪರಾರ್ಧ್ಯ ಅಂದರೆ ಶ್ರೇಷ್ಠವಾದ ಗತಿಯನ್ನು ಹೊಂದಿದ ತಂದೆ ಅಶೋಚ್ಯತಾಂ ಗತೆ ಸತಿ, ಶೋಚನೀಯವಲ್ಲದ ಅಂದರೆ ಆನಂದ ಪಡಬೇಕಾದ ದಿವ್ಯ ಬ್ರಹ್ಮ ಸಾನ್ನಿಧ್ಯವನ್ನು ಹೊಂದಿದ, ಬ್ರಹ್ಮಭಾವವನ್ನು ಹೊಂದ, ಬ್ರಹ್ಮವೇ ಆದ ಅಂತ ಆದಮೇಲೆ ಆಮೇಲೆ ದುಃಖ ಪಡಬೇಕಾಗಿಲ್ಲ ಅಂತ ಸದರ್ಥವೇದಿಭಿ ಶಮಿತ ಆದಿಹಿ. ಆದಿ ಅಂದರೆ ಮಾನಸಿಕ ವೇದನೆ. ನಿನ್ನ ತಂದೆ ಜೀವನ್ಮುಕ್ತನಾಗಿದ್ದವನು ವಿದೇಹ ಮುಕ್ತಿ ಪಡೆದಪ್ಪ, ನೀನು ದುಃಖ ಪಡಬೇಕಾಗಿಲ್ಲ ಅಂತ ಅಜನಿಗೆ ಹಿರಿಯರು ಸಮಾಧಾನ ಹೇಳಿದ ಮೇಲೆ ಹೌದು ನನ್ನ ದುಃಖಕ್ಕೆ ಅರ್ಥ ಇಲ್ಲ ಅಂತ ಅಜನೂ ಕೂಡ ಸಮಾಧಾನವನ್ನು ಮಾಡಿಕೊಂಡು ಅಧಿಜ್ಯ ಕಾರ್ಮುಕ ಬಿಲ್ಲಿಗೆ ಮತ್ತೆ ಹೆದೆ ಏರಿಸಿ ನಿರಂತರವಾಗಿ ಅಪ್ರತಿಹತವಾಗಿ ತನ್ನ ರಾಜಶಾಸನವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಅಂದರೆ ನೋಡಿ, ಆತ್ಮೀಯರನ್ನು ಕಳ್ಕೊಂಡಾಗ ಎಲ್ಲರಿಗೂ ಶೋಕ ಉಂಟಾಗುತ್ತದೆ. ಹಿರಿಯರ, ದೊಡ್ಡವರ, ಆತ್ಮೀಯರ ಮತ್ತು ಎಲ್ಲಕ್ಕಿಂತ ಸದ್ಗ್ರಂಥಗಳ, ಲೋಕದ, ಪ್ರಕೃತಿಯ, ವಿವಿಧ ಕಲೆಗಳ ತತ್ವಚಿಂತನೆಯ ಮೂಲಕವಾಗಿ ನಾವು ಸಮಾಧಾನವನ್ನು, ಶಕ್ತಿಯನ್ನು, ಜೀವನ ಶ್ರದ್ಧೆಯನ್ನು ಮತ್ತೆ ಪಡ್ಕೊಳ್ಬೇಕು. ಹಾಗೆ ಅಜ ಕೂಡ ಪಡ್ಕೊಂಡು ಕರ್ತವ್ಯೋನ್ಮುಖನಾದ ಅಂತನ್ನುವಂಥದ್ದು. ಅಂದರೆ ದುಃಖಪಟ್ಟಿದ್ದು ತಪ್ಪಲ್ಲ, ಕೊರಗಿದ್ದು ತಪ್ಪಲ್ಲ, ಮರುಗಿದ್ದು ತಪ್ಪಲ್ಲ, ಅದರೊಳಗೆ ಕಳೆದು ಹೋಗೋದು ತಪ್ಪು. ಕಾಳಿದಾಸ ಮಾನವ ಪ್ರಕೃತಿ ಸಹಜವಾದದ್ದನ್ನೆಲ್ಲವನ್ನೂ ಒಪ್ಪುತ್ತಾನೆ, ಮತ್ತು ಅವುಗಳಿಗೆ ಸಂಸ್ಕಾರ ವಿಶೇಷದಿಂದ ಸಂಸ್ಕೃತಿಯನ್ನು ತಂದುಕೊಟ್ಟು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತೋರ್ಪಡಿಸ್ತಾನೆ. ಇಷ್ಟು ಅಚ್ಚುಕಟ್ಟಾಗಿ ಚಿಕ್ಕ ಕಾವ್ಯ, ರಾಮಾಯಣ ಮಹಾಭಾರತಗಳ ಗಾತ್ರಕ್ಕೆ ಹೋಲಿಸಿದ್ರೆ ತುಂಬ ತುಂಬ ಚಿಕ್ಕ ಕಾವ್ಯ, ಅಲ್ಪ ಕುಕ್ಷಿ, 1500 ಶ್ಲೋಕಗಳಷ್ಟೇ ಇಲ್ಲಿರುವಂಥದ್ದು. ಮಹಾಭಾರತ ಇದಕ್ಕಿಂತ 100 ಪಟ್ಟು ದೊಡ್ಡದು. ರಾಮಾಯಣ ಇದಕ್ಕಿಂತ 24-25 ಪಟ್ಟು ದೊಡ್ಡದು. ಅಂಥ ಸಣ್ಣ ಗಾತ್ರದ ಕೃತಿಯಾದರೂ ಎಷ್ಟು ಅಚ್ಚುಕಟ್ಟಾಗಿ ಮೌಲಿಕವಾದ ವಿವರಗಳನ್ನು ಕಮನೀಯವಾದ ಕಾವ್ಯ ಧರ್ಮದಿಂದ ಇಡುಕಿರಿತಾನೆ ಅಂತನ್ನುವುದನ್ನು ನಾವು ಗಮನಿಸಿ ನೋಡಬೇಕಾಗುತ್ತದೆ. ಕ್ಷಿತಿರಿಂದುಮತೀ ಚ ಭಾಮಿನಿ ಪತಿಮಾಸಾಧ್ಯತಮಗ್ರ್ಯ ಪೌರುಷಂ ಪ್ರಥಮಾ ಬಹುರತ್ನಸೂರಭೂತ್ ಅಪರಾ ವೀರಮಜೀ ಜನತ್ಸುತಂ. ಇವನಿಗೆ ಈಗ ಆ ರಾಜ್ಯ ಒಂದು ಭಾರ್ಯ ಅನ್ನುವ ಸ್ಥಾನವನ್ನು ಪಡೆದಿದೆ. ಇಂದುಮತಿ ಮತ್ತೊಂದು ರಾಜ್ಯ ಇವನಿಗೆ ಅಮಿತವಾದ ಸಂಪದವನ್ನು, ಪ್ರಜಾಭಿವೃದ್ಧಿಯನ್ನು ತಂದುಕೊಡ್ತು. ಪರಾಕ್ರಮಿಯಾದ ಇವನಿಗೆ ಬಹುರತ್ನ ವಸುಂಧರ ಅನ್ನುವಂತೆ ಅನೇಕ ಸಂಪನ್ನ ಸೌಭಾಗ್ಯಗಳನ್ನು ಕೊಡ್ತು. ಕಾಡುಗಳು, ಆನೆಗಳನ್ನು, ಖನಿಗಳು, ರತ್ನಗಳನ್ನು, ನದಿಗಳು, ಮುತ್ತುಗಳನ್ನು, ಹೀಗೆ ಅನೇಕ ವಿಧದಲ್ಲಿ ರತ್ನಗಳನ್ನು ಅಂದರೆ ಸೌಭಾಗ್ಯವನ್ನು ತಂದುಕೊಡ್ತು. ಸಮೃದ್ಧಿ ಬಂತು. ಪ್ರಾಸ್ಪೆರಿಟಿ ಎನ್ನುವಂಥದ್ದು ಒಂದು ದೇಶಕ್ಕೆ ತುಂಬ ಮುಖ್ಯವಾಗಿ ಬೇಕು. ಅದನ್ನು ಕಾಳಿದಾಸ ಹೇಳ್ತಾನೆ. ಕಾಳಿದಾಸ ಇಸ್ ನೆವರ್ ಎ ಪ್ರೊಫೆಷನಲ್ ಪಾವರ್ಟಿ ಅಡ್ವೊಕೇಟ್. ಕಾಳಿದಾಸ ಗಾಂಧಿ ವಿರುದ್ಧವಾದ ದಿಕ್ಕಿನಲ್ಲಿರ್ತಕ್ಕಂಥವ್ರು ಅಂತ ಗೊತ್ತಾಗುತ್ತೆ.
ಈ ಕಮ್ಯುನಿಸ್ಟ್ಗಳಿಗೂ ಕಾಳಿದಾಸನಿಗೂ ಅದಕ್ಕೆ ಆಗೋಲ್ಲ. ಕಾಳಿದಾಸ ಚೆನ್ನಾಗಿ ತಿಂದು ಉಂಡು ದುಡ್ಡು ಸಂಪಾದಿಸಿ ಖರ್ಚು ಮಾಡಿ ಕೊಟ್ಟು ಉಟ್ಟು ಸೊಗಸಾಗಿರಿ ಅಂತ ಹೇಳ್ತಕ್ಕಂಥದ್ದು. ಕಮ್ಯುನಿಸ್ಟ್ಗಳು ಹದ್ದನ್ನು ಬಡಿದು ಹಾವನ್ನು ಬಡಿದು ಹದ್ದಿಗೆ ಹಾಕೋದು ಅಂತಿದೆಯಲ್ಲ, ರಾಬ್ ಡಿಕ್ ಅಂಡ್ ಪೇ ಹ್ಯಾರಿ ಅಂತ. ಆ ರೀತಿಯಾದಂಥವ್ರು. ಹ್ಯಾರಿ ಯಾರು ಅಂದರೆ ಇವ್ರ ಸೋದರ ಮಾವನ ಮಗ, ಇಲ್ಲ ಇವ್ರ ಮಗ, ಇವ್ರ ಅಳಿಯ, ಈ ಥರದ್ದೇ ಆಗಿರುತ್ತೆ. ಹಾಗಾಗಿರ್ತಕ್ಕಂಥದ್ದು. ಕಾಳಿದಾಸನಲ್ಲಿ ಅಂಥ ಚೌಕಾಸಿಗಳಿಗೆ ಅವಕಾಶವೇ ಇಲ್ಲ. ಅದರಿಂದಲೇ ಎಲ್ಲ ಕಮ್ಯುನಿಸ್ಟ್ಗಳು ನೀವು ಗಮನಿಸಿ ನೋಡಿ, ಕಾಳಿದಾಸನ ಸತತವಾಗಿ ಬೈಕೊಂಡು ಬಂದಿದ್ದಾರೆ. ಅದು ಡಿ ಡಿ ಕೋಸಾಂಬಿ ಇರ್ಬೋದು, ರಾಹುಲ್ ಸಾಂಕೃತ್ಯಾಯನ ಇರ್ಬೋದು, ಯಶ್ಪಾಲ್ ಇರ್ಬೋದು, ಬದಂತ್ ಕೋಸಲಾಯನ ಇರ್ಬೋದು, ಇವರೆಲ್ಲರೂ ಏಕಾಂಡವಾಗಿ ಬೈತಾ ಬಂದಿದ್ದಾರೆ. ಅದರಿಂದಲೇ ಗೊತ್ತಾಗ್ಬಿಡುತ್ತೆ ಕಾಳಿದಾಸನ ಬೈಯೋದು ಅಂದರೆ ಭಾರತೀಯ ಮೌಲ್ಯಗಳನ್ನು ಬೈಯೋದು, ಸತ್ಯವನ್ನು ಬೈಯೋದು, ಸೌಂದರ್ಯವನ್ನು ಬೈಯೋದು, ಪ್ರಾಮಾಣಿಕತೆಯನ್ನು ಬೈಯೋದು, ಸಂತೋಷವನ್ನು ಬೈಯೋದು. ಇನ್ನು ಅದಕ್ಕಿಂತ ಪಾತಕ ಅವಿವೇಕ ಇನ್ಯಾವುದುಂಟು? ಇನ್ನು ಅವನ ಪತ್ನಿ ಇಂದುಮತಿ ವೀರಪುತ್ರನ ಪಡೆದು ವೀರಮಾತೆ ಅಂತ ಅನಿಸ್ಕೊಂಡ್ಳು. ಅವನೇ ದಶರಥ. ಒಂದು ಕಡೆ ಅವನಿಗೆ ರಾಜ್ಯದಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಯೋಗ್ಯ ಸಂತಾನ ಮತ್ತು ತನ್ಮೂಲಕ ಪಿತೃಣ ಮುಕ್ತಿ ಇವೆಲ್ಲ ಆಗ್ತಾ ಇದೆ. ದಶರಶ್ಮಿ ಶತೋಪಮದ್ಯುತಿಂ ಯಶಸಾದಿಕ್ಷು ದಶಸ್ವಪಿ ಶ್ರುತಂ ದಶಪೂರ್ವರಥಂ ಯಮಾಖ್ಯಯ ದಶಕಂಠಾರಿ ಗುರುಂ ವಿದುರ್ಬುಧಾ. ದಶರಥ ಅನ್ನುವ ಹೆಸರನ್ನು ಇಟ್ಟಿದ್ರ ಬಗ್ಗೆ ಹೇಳ್ತಾನೆ. ಇಲ್ಲಿ ಗಮನಿಸಬೇಕು, ಪ್ರತಿಯೊಬ್ಬರಿಗೂ ಹೆಸರಿಟ್ಟಿದ್ದು ಹೇಗೆ ಅಂತ ಕವಿ ಹೇಳ್ತಾ ಬರ್ತಾನೆ. ಅದನ್ನು ರಘುವಿನಿಂದ ಶುರು ಮಾಡ್ತಾನೆ. ಹುಟ್ಟು ಆರಂಭ ಆಗೋದಿಲ್ಲಿ ರಘುವಿನಿಂದ. ದಿಲೀಪ ರಘುವಿಗಾಗಿ ತಪಸ್ಸು ಮಾಡೋದ್ರಿಂದಲೇ ಕಾವ್ಯ ಆರಂಭ ತಾನೆ. ರಘು ಅಂತನ್ನುವ ಶಬ್ದ ಹೇಗೆ ಬಂತು ಅಂತ ಹೇಳ್ತಾನೆ. ಅಜ ಅನ್ನೋದು ಹೇಗೆ ಬಂತು ಅಂತಾನೆ. ದಶರಥ ಹೇಗೆ ಅಂತಾನೆ. ರಾಮ ಅನ್ನೋದು ಹೇಗೆ ಅಂತಾನೆ. ರಾಮ ಇತ್ಯಭಿರಾಮೇಣ ಉಪಶಾತಸ್ಯ ಚೋದಿತ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ ಅಂತ ಹೇಳ್ತಾನೆ. ಬ್ರಹ್ಮನ ಹೆಸರನ್ನೇ ಅಜನಿಗಿಟ್ಟಿದ್ದು. ರಘಿ ವಘಿ ಲಘು ಅನ್ನುವಂಥ ಧಾತುವಿನಿಂದ ರಘು ಅನ್ನುವ ಹೆಸರಿಟ್ಟಿದ್ದು. ಇದೆಲ್ಲವನ್ನೂ ಕೂಲಂಕಷವಾಗಿ ಹೇಳ್ತಾನೆ. ಅರ್ಥಪೂರ್ಣವಾದ ಹೆಸರಿಡಬೇಕು ಅಂತ. ಎಂಥದ್ದು? 1000 ಕಿರಣಗಳ ದಶರಶ್ಮಿ ಶತ ಅಂದರೆ 1000 ಕಿರಣಗಳ ಸೂರ್ಯನಂತೆ ಇರತಕ್ಕಂಥವನು, 10 ದಿಕ್ಕುಗಳಲ್ಲೂ ಕೀರ್ತಿಯನ್ನು ವ್ಯಾಪಿಸ್ತಕ್ಕಂಥ ರೀತಿಯಲ್ಲಿ ಬಾಳ್ತಕ್ಕಂಥವನು, 10 ದಿಕ್ಕುಗಳಲ್ಲಿ ರಥವನ್ನು ಸಂಚಾಲನೆ ಮಾಡಬಲ್ಲವನು, ಮುಂದೆ ದಶಕಂಠಾರಿ ಗುರು, ದಶಕಂಠನ ವೈರಿ ರಾಮನಿಗೆ ತಂದೆಯಾಗಬಲ್ಲ ಅನ್ನುವ ದೂರದೃಷ್ಟಿಯಿಂದ ಜ್ಞಾನಿಗಳು ಇವನಿಗೆ ದಶರಥ ಅನ್ನುವಂಥ ಹೆಸರಿಟ್ಟರು ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಆಮೇಲೆ ಮುಂದೆ ಋಷಿದೇವ ಗಣಸ್ವಧಾಭುಜಾಂ ಶ್ರುತಯಾಗ ಪ್ರಸವೈಸ್ಸ ಪಾರ್ಥಿವ ಅರಣತ್ವಮುಪೇಯಿವಾನ್ ಬಭೌ ಪರಿಧೇರ್ಮುಕ್ತೈವೋಷ್ಣದೀಧಿತಿ. ಋಷಿ, ದೇವ, ಪಿತೃ ಈ ಮೂವರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಹಾಗಾಗಿ ಋಷಿಗಳಿಗೆ ಸಲ್ಲಿಸ್ತಕ್ಕಂಥ ಕೃತಜ್ಞತೆಯನ್ನು ಸ್ವಧಾ ಅನ್ನುವ ಆಹುತಿಗಳಿಂದ, ದೇವತೆಗಳಿಗೆ ಸಲ್ಲಿಸುವುದನ್ನು ಸ್ವಾಹ ಅನ್ನುವುದರಿಂದ, ಮಾನವರಿಗೆ ಸೇರಿಸ್ತಕ್ಕಂಥದ್ದನ್ನು ಹಂತ ಅನ್ನೋದರಿಂದ ಮಾಡಬೇಕು. ಈ ರೀತಿಯಾಗಿ ಯಾಗಾದಿಗಳನ್ನು ಮಾಡಿ ಅವನು ಯಾವ ರೀತಿ ಸೂರ್ಯ ತನ್ನ ಪರಿಧಿಯನ್ನು ಮೀರ್ತಾನೋ ಆ ರೀತಿ ಋಣತ್ರಯವನ್ನೂ ಕೂಡ ದಾಟಿಸಿಕೊಂಡ ಅಂತ. ನಮಗೆ ದೇವ, ಋಷಿ, ಪಿತೃ ಅಂತ 3 ಋಣಗಳು ಉಂಟು. 3 ದಾಟಿಕೊಂಡ. ಪುತ್ರ ಜನನದಿಂದ ಪಿತೃಋಣವನ್ನು ಮೀರಿದ, ಜೊತೆಗೆ ತಂದೆಗೆ ತಕ್ಕ ಮಗನಾಗಿ ಅವನು ಬದುಕಿದ್ದಾಗಲೂ ತೀರಿಕೊಂಡಾಗಲೂ ಎಲ್ಲ ಕರ್ಮಗಳನ್ನು ಮಾಡಿದ. ಹೀಗೆ ಪಿತೃಋಣ ಮುಕ್ತನಾದ. ಋಷಿಋಣವನ್ನು ಅಧ್ಯಯನ ಮತ್ತು ತತ್ವಚಿಂತನದಿಂದ ಕಳೆದುಕೊಂಡ. ದೇವರಣವನ್ನು ಯಾಗಾದಿಗಳನ್ನು ಮಾಡಿ ಕಳೆದುಕೊಂಡ. ಮತ್ತು ಎಲ್ಲಕ್ಕಿಂತ ದೊಡ್ಡದಾದಂಥ ಒಂದು ಋಣ ಉಂಟು. ಮಹಾಭಾರತದಲ್ಲಿ ವೇದವ್ಯಾಸರು ಹೇಳ್ತಾ ಇರ್ತಕ್ಕಂಥದ್ದು ಅದು ಲೋಕಋಣ, ಮನುಷ್ಯಋಣ ಅಂತ ಕರೀತಾರೆ. ಆ ಮನುಷ್ಯಋಣವನ್ನು ಕೂಡ ಅವನು ಪ್ರಜಾಪಾಲನೆಯನ್ನು ಚೆನ್ನಾಗಿ ಮಾಡುವುದರ ಮೂಲಕ ತೀರಿಸಿಕೊಂಡ. ವಾಲ್ಮೀಕಿ ಮಹರ್ಷಿಗಳು ರಾಮಾಯಣದಲ್ಲಿ ಆತ್ಮಋಣ ಅಂತನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅಯೋಧ್ಯಕಾಂಡದಲ್ಲಿ ಆತ್ಮಋಣ ತನ್ನ ದೇಹಕ್ಕೆ ಎಷ್ಟು ಸಲ್ಲಬೇಕೋ ಅಷ್ಟು ಸುಖ, ಭೋಗ, ಸಂಪತ್ತಿ, ಸೌಖ್ಯವನ್ನು ಕೊಟ್ಟುಕೊಳ್ತಕ್ಕಂಥದ್ದು. ನಾನು ನಿಸ್ಸುಖ ಸ್ಯಾತ್ ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ. ಆ ಬಗ್ಗೆ ಕಥಕ ವ್ಯಾಖ್ಯಾನ ತುಂಬ ಚೆನ್ನಾಗಿ ರಾಮಾಯಣದಲ್ಲಿ ಹೇಳುತ್ತೆ. ಆತ್ಮಋಣವನ್ನು ನಾನು ತೀರಿಸ್ಕೊಂಡಿದ್ದೀನಿ ಅಂತ ದಶರಥ ಹೇಳುವ ಮಾತು ಬರುತ್ತೆ ಪ್ರಜಾ ಸಮೂಹದ ಎದುರಿಗೆ. ಹೀಗೆ 5 ಋಣ ಅಂತ ವಾಲ್ಮೀಕಿಗಳ ಪ್ರಕಾರ, 4 ಅಂತ ವ್ಯಾಸರ ಪ್ರಕಾರ, ಸಾಮಾನ್ಯ ಸಂಪ್ರದಾಯದಂತೆ 3 ಅಂತ ಎಲ್ಲವನ್ನೂ ಅವನು ಕಳ್ಕೊಂಡವನಾದ. ಒಬ್ಬ ಮನುಷ್ಯನಿಗೆ ಅಷ್ಟೂ ಸುಖ, ಅಷ್ಟೂ ಸೌಖ್ಯ, ಅಷ್ಟೂ ಪುಣ್ಯ ಎಲ್ಲ ಇದ್ದಾಗ
ಒಂದು ಬರಸಿಡಿಲಂತೆ ಆಘಾತ ಬರುವಂಥದ್ದು ಮುಂದೆ. ಬಲಮಾರ್ಥ ಭಯೋಪಶಾಂತಯೇ ವಿದುಷಾಂ ಸತ್ಕೃತಯೇ ಬಹುಶ್ರುತಂ ವಸುತಸ್ಯ ವಿಭೋರ್ನ ಕೇವಲಂ ಗುಣವತ್ತಾಪಿ ಪರಪ್ರಯೋಜನ. ಆ ಅಜ ಮಹಾರಾಜನಿಗೆ ಕೇವಲ ಧನ ಮಾತ್ರ ಪರೋಪಕಾರವಾಗಿ ಮೀಸಲಾಗಲಿಲ್ಲ, ಗುಣವೂ ಮೀಸಲಾಯಿತು, ಬಲವೂ ಮೀಸಲಾಯಿತು. ಆರ್ತರಿಗೆ ಭಯೋಪಶಾಂತಿಗಾಗಿ ಬಲ ಮತ್ತು ಅಜ್ಞಾನಿಗಳಿಗೆ ತಿಳಿ ಹೇಳೋದಕ್ಕೆ, ಜ್ಞಾನಿಗಳಿಗೆ ಸನ್ಮಾನಾದಿಗಳಿಗೆ ಅವನ ವಿದ್ಯೆ ಪ್ರಯೋಗಕ್ಕೆ ಬಂತು. ಹಾಗೆ ದೀನ ದಲಿತರಿಗೆ ಪ್ರಜಾಹಿತಕ್ಕಾಗಿ ಧನವೂ ಕೂಡ ಪ್ರಯೋಜನಕ್ಕೆ ಬಂತು ಅಂತ 3 ವಿಧವಾಗಿ ಒಬ್ಬನಿಗೆ ಸಂಪತ್ತಿರಬಹುದು. ಒಂದು ದೈಹಬಲದ್ದು, ಮತ್ತೊಂದು ಬುದ್ಧಿಬಲದ್ದು, ಇನ್ನೊಂದು ಸಂಪನ್ಮೂಲ ಬಲದ್ದು. ಅದನ್ನೇ ನಾವು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎನ್ನುವ ದೃಷ್ಟಿಯಿಂದ ನೋಡ್ತೀವಿ. ಆ ತ್ರಿಮೂರ್ತಿ ಪತ್ನಿಯರೆಲ್ಲರ ಸೌಭಾಗ್ಯವೂ ಇವನಿಗೆ ಆ ರೀತಿ ಬಂತು. ಒಂದು ಸುಭಾಷಿತ ಹೇಳುತ್ತಲ್ಲ, ದುಷ್ಟರಿಗೆ ಏನಾಗುತ್ತದೆ, ಶಿಷ್ಟರಿಗೆ ಏನಾಗುತ್ತದೆ ಈ ಸಂಪತ್ತಿಗಳು ಬಂದಾಗ ಅಂತ. ನಮಗೆ ಆ ಒಂದು ಸುಭಾಷಿತ ತಿಳಿದರೆ ಸಾಕು, ಲೋಕದಲ್ಲಿ ಇವುಗಳನ್ನು ಹೇಗೆ ಅನ್ವಯ ಮಾಡಿಕೊಳ್ಳಬೇಕು ಅನ್ನೋದು ಗೊತ್ತಾಗುತ್ತದೆ. ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಾಂ ಪರಿಪೀಡನಾಯ ಖಲಸ್ಯ ಸಾಧೋರ್ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ವಿದ್ಯೆ ದುಷ್ಟನಿಗೆ ಬಂದರೆ ವಿವಾದ ಮಾಡೋದಕ್ಕೆ, ಧನ ಮದ ಮತ್ತು ಸ್ವಲೋಭ ಲೌಲ್ಯಗಳಿಗಾಗಿ, ಬಲ ಬೇರೊಬ್ಬರ ಪೀಡನೆಗಾಗಿ ಪ್ರಯೋಜನವಾದರೆ, ವಿವೇಕಿಗೆ ಬಂದರೆ ಜ್ಞಾನಕ್ಕಾಗಿ, ದಾನಕ್ಕಾಗಿ, ರಕ್ಷಣೆಗಾಗಿ ವಿನಿಯುಕ್ತವಾಗುತ್ತದೆ ಅಂತ. ಸಕದಾಚಿದವೇಕ್ಷಿತ ಪ್ರಜ ಸಹದೇವ್ಯಾ ವಿಜಹಾರ ಸುಪ್ರಜಾ ನಗರೋಪವನೇ ಶಚಿ ಸಖೋ ಮರುತಾಂ ಪಾಲಯಿತೇವ ನಂದನೆ. ಇಷ್ಟೆಲ್ಲ ಆದಮೇಲೆ ಹೆಂಡತಿ ಮಕ್ಕಳ ಜೊತೆಗೆ ಅವನು ಪಾಪ ಊರಾಚೆ ಒಂದು ವಿಹಾರಕ್ಕೆ ಹೋದ, ಒಂದು ಪಿಕ್ನಿಕ್. ನಮ್ಮ ಸಪ್ತಪದಿ ಮಂತ್ರಗಳಲ್ಲಿ ಬರ್ತದಲ್ಲ, ಋತುಭ್ಯ ಷಟ್ಪದಾಭವ ಅಂತ. 6ನೇ ಹೆಜ್ಜೆ ಒಳ್ಳೆ ಕಾಲಕ್ಕಾಗಿ, ಒಳ್ಳೆ ಎಂಜಾಯ್ಮೆಂಟ್ಗಾಗಿ ಅಂತ. ಇಶ ಏಕಪದಾಭವ, ರಾಯಸ್ಪೋಷಾಯ ದ್ವಿಪದಾಭವ, ಊರ್ಜೆ ತ್ರಿಪದಾಭವ, ಮಾಯೋಭವಾಯ ಚತುಷ್ಪದಾಭವ, ಪ್ರಜಾಭ್ಯ ಪಂಚಪದಾಭವ, ಋತುಭ್ಯ ಷಟ್ಪದಾಭವ, ಸಖಾ ಸಪ್ತಪದಾಭವ ಅಂತ ಹೇಳ್ತೀವಿ. ಇಷ್ಟೆಲ್ಲ ಆದಮೇಲೆ 6ನೇ ಹೆಜ್ಜೆ ಸುಖವಾಗಿ ಬಾಳುವುದಕ್ಕೆ, ಒಳ್ಳೆಯ ಕಾಲ ನೋಡೋದಕ್ಕೆ, ಒನ್ ಶುಡ್ ಹ್ಯಾವ್ ಗುಡ್ ಟೈಮ್ಸ್ ಅಂತೀವಲ್ಲ ಆ ತರಹ. ಹಾಗೆ ಊರಾಚೆ ನಂದನದಲ್ಲಿ ಶಚಿ ಸಮೇತನಾದ ಇಂದ್ರ ವಿಹಾರ ಮಾಡುವಂತೆ ಓಡಾಡಿಕೊಂಡಿದ್ದಾಗ ಆಕಾಶದಲ್ಲಿ ಒಂದು ಘಟನೆ ಆಯಿತು. ಕಾಳಿದಾಸನಲ್ಲಿ ಕರ್ನಾಟಕ ಬರೋದು ಇದೊಂದೇ ಕಡೆ, ಕರ್ನಾಟಕದ ಒಂದು ಕ್ಷೇತ್ರದ ಉಲ್ಲೇಖ ಬರೋದು ಇದೊಂದು ಕಡೆ. ಅದರಿಂದ ಕಾಳಿದಾಸ ಈ ಕಡೆಗೆ ಗಮನ ಹರಿಸಿದ್ದ ಅನ್ನೋದು ನಮಗೊಂದು ಸಂತೋಷ. ಅಥರೋಧಸಿ ದಕ್ಷಿಣೋ ದಧೇ ಶ್ರಿತಗೋಕರ್ಣನಿಕೇತಮೀಶ್ವರಂ ಉಪವೀಣಯಿತು ಯಯೌರವೇರ್ ಉದಯಾವೃತ್ತಿಪಥೇನ ನಾರದ. ಮತ್ತಿನ್ನೊಂದು, ಕಾಳಿದಾಸ ತನ್ನ ತವರಾದ ಉಜ್ಜಯಿನಿಯ ಮಹಾಕಾಲನನ್ನು ಸ್ಮರಣೆ ಮಾಡಿದ ಮೇಲೆ ಕ್ಷೇತ್ರಾದಿದೇವತೆ ಅಂತ ಗೋಕರ್ಣೇಶ್ವರನಾದ ಮಹಾಬಲನನ್ನು ಸ್ಮರಣೆ ಮಾಡಿರೋದು, ಬಿಟ್ಟಿನ್ಯಾರನ್ನೂ ಸ್ಮರಣೆ ಮಾಡಿಲ್ಲ. ಪುಣ್ಯಕ್ಷೇತ್ರಗಳ ಅಧಿದೇವತೆಯಾಗಿ ಆಕಾಶದಲ್ಲಿ ದಕ್ಷಿಣ ಸಮುದ್ರದ ಪಕ್ಕದಲ್ಲಿ ಇರುವಂಥ ಗೋಕರ್ಣದ ಹತ್ತಿರದ ಈಶ್ವರನನ್ನು ತನ್ನ ವೀಣಾವಾದನದಿಂದ ಸಂತೋಷಪಡಿಸಬೇಕು ಅಂತ ಹೋಗಿದ್ದ ನಾರದ ವಾಪಸ್ಸು ಬರ್ತಾ ಇದ್ದ. ಉಪವೀಣಯಿತು ಯಯೌ ರವೇಹೆ ಉದಯಾವೃತ್ತಿ ಪಥೇನ ನಾರದ. ಸೂರ್ಯ ಚಲಿಸುವ ಮಾರ್ಗದಲ್ಲಿ ಅವನು ಚಲಿಸ್ತಾ ಇದ್ದಾನೆ. ಮಹಾದೇವನಿಗೆ ವೀಣಾ ಸೇವೆಯನ್ನು ಮಾಡೋದಕ್ಕೆ ಕುಸುಮೈರ್ಗ್ರಥಿತಾಂ ಅಪಾರ್ಥಿವೈ ಸೃಜಮಾತೋದ್ಯ ಶಿರೋ ನಿವೇಶಿತಾಂ ಅಹರತ್ಕಿಲ ತಸ್ಯ ವೇಗವಾನ್ ಅಧಿವಾಸ ಸ್ಪೃಹ ಏವ ಮಾರುತಃ. ಶಿವನಿಗೆ ಅರ್ಪಣೆ ಮಾಡೋಕ್ಕಿಂತ ನಂದನವರದಿಂದ ಅಪಾರ್ಥಿವ ಅಂದರೆ ಅಭೌಮವಾದ, ದಿವ್ಯವಾದ, ಭೂಮಿಗೆ ಸಂಬಂಧಪಡದ ಸ್ವರ್ಗೀಯವಾದ ಹೂಗಳಿಂದ ರಚಿತವಾದ ದಿವ್ಯ ಮಾಲಿಕೆಯನ್ನು ವೀಣೆಯ ಮೇಲೆ ಇಟ್ಟುಕೊಂಡು ಆಕಾಶದಲ್ಲಿ ಬರ್ತಾ ಇದ್ದಾನೆ. ನಾರದನ ಒಂದು ವಿವರವಾದ ಚಿತ್ರ ಈ ತರಹ ನಮಗೆ ರಾಮಾಯಣ ಮಹಾಭಾರತಗಳಲ್ಲಿ ಕಾಣಿಸೋದಿಲ್ಲ. ನಾರದನ ವೀಣಾವಾದನದ ಕೌಶಲ ಇತ್ಯಾದಿ ಉಲ್ಲೇಖ ಬರೋಲ್ಲ. ಮೊದಲಿಗೆ ಬರೋದು ಕಾಳಿದಾಸನಲ್ಲೇ. ನಾರದನ ಪಿಕ್ಚರ್ನ ಫಸ್ಟ್ ಕಾಳಿದಾಸ ಕೊಟ್ಟ, ಆಮೇಲೆ ಅದನ್ನು ಎನ್ಲಾರ್ಜ್ ಮಾಡಿ ಕೊಟ್ಟಂಥವನು ಮಾಘ. ಮುಂದೆ ಅದೇ ಚಿತ್ರ ರಮಣೀಯವಾಗಿ ಮುಂದುವರ್ಕೊಂಡು ಬಂತು, ಎಲ್ಲ ಕವಿಗಳಲ್ಲಿ ಕಾಣಿಸುತ್ತೆ. ಅದು ಗಾಳಿ ವೇಗವಾಗಿ ಬೀಸ್ತಾ ಅಧಿವಾಸ ಸ್ಪೃಹ ಏವ, ಅದರ ಪರಿಮಳದ ಲೋಭದಿಂದಲೋ ಎಂಬಂತೆ ಆ ಒಂದು ಮಾಲೆಯನ್ನು ಹಾರಿಸಿಬಿಡ್ತು ಅನ್ನುವ ಮಾತನ್ನು
ಉತ್ಪ್ರೇಕ್ಷಿತವಾಗಿ ಕವಿ ಹೇಳ್ತಾನೆ, ಭ್ರಮರೈಃ ಕುಸುಮಾನುಸಾರಿಭಿ ಪರಿಕೀರ್ಣ ಪರಿವಾದಿನಿ ಮುನೇ ದದೃಶೇ ಪವನಾವಲೇಪಜಂ ಸೃಜತಿ ಬಾಷ್ಪಮಿವಾಂಜನಾವಿಲಂ. ಎಷ್ಟು ಸುಂದರವಾದ ಪದ್ಯ, ಅಪ್ಪಟ ಕಾಳಿದಾಸೀಯವಾದ ಪ್ರತಿಭೆ. ವೀಣೆಯ ಮೇಲೆ ಇಟ್ಟುಕೊಂಡಿದ್ದ ಹಾರ ಗಾಳಿಯ ವೇಗಕ್ಕೆ ಜಾರಿ ಕೆಳಕ್ಕೆ ಬಿತ್ತು. ಆದರೆ ಆ ಸ್ವರ್ಗೀಯ ಸುಮಧಾಮದ ಪರಿಮಳ ಮುಗ್ಧವಾದ ಪರಿಮಳ ಲುಬ್ಧವಾದ ಭ್ರಮರಗಳು, ದುಂಬಿಗಳು ಅಲ್ಲಿದ್ದವಲ್ಲ, ಅವುಗಳಿಗೆ ಹಠಾತ್ತನೆ ಎಲ್ಲಿ ಹೊರಟೋಗ್ಬಿಡ್ತು ಆ ಒಂದು ಹೂನಾರ ಅಂತ ಗೊತ್ತಾಗದೆ ಆ ವೀಣೆಯ ಸುತ್ತಲೇ ಗಿರ್ರನೆ ಸುತ್ತಿ ಗುಂಜಾರವ ಮಾಡ್ತಾ ಇದ್ವು. ಅದು ಹೇಗಿತ್ತು ಅಂತಂದರೆ, ಅಯ್ಯೋ ನನ್ನ ಹಾರ ಹೊರಟೋಯ್ತಲ್ಲ ಅಂತ ವೀಣೆಯೇ ಕಾಡಿಗೆ ಹಚ್ಚಿಕೊಂಡ ಕಣ್ಣಿಂದ ಕಾಡಿಗೆ ಕಲಸಿಕೊಂಡು ಕಪ್ಪನೆಯ ಕಣ್ಣೀರಿನ ಹನಿಗಳನ್ನು ಉದುರಿಸ್ತಾ ಇರುವಂತೆ ಕಪ್ಪಗಿರುವ ಭ್ರಮರಗಳ ಸಾಲು ಅಲ್ಲಲ್ಲಿ ಓಡಾಡ್ತಾ ಕೆಳಗೆ ಸುಳಿಯಿತು ಅಂತ ಹೇಳ್ತಾನೆ. ಎಷ್ಟು ಸುಂದರವಾದಂಥ ಉತ್ಪ್ರೇಕ್ಷಾಲಂಕಾರವನ್ನು ಮಾಡಿದ್ದಾನೆ ಕವಿ. ಆತೋದ್ಯ ಅಂತನ್ನೋದಕ್ಕೆ ವಾದ್ಯ ವಿಶೇಷ ಅಂತ ಸಾಮಾನ್ಯವಾದ ಅರ್ಥ. ಇಲ್ಲಿ ವೀಣೆ ಅಂತನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ನೋಡಿ, ಆ ವೀಣೆಯ ಒಂದು ತುದಿಯಲ್ಲಿ ಆಹಾರವನ್ನು ಇಟ್ಟುಕೊಂಡಿರೋದು, ಆ ಚಿತ್ರ ಕೈಯಲ್ಲಿಟ್ಟುಕೊಂಡ್ರೆ ಬಾಡು ಹೋಗಿಬಿಡುತ್ತೆ ಕೈಯ ಶಾಖಕ್ಕೆ. ಹಾಗಾಗಿ ವೀಣೆಯ ಮೇಲೆ ಅದನ್ನು ಇಟ್ಟುಕೊಂಡಿದ್ದಾನೆ ನಾರದ, ಜೋಪಾನವಾಗಿ ಕಾಪಾಡಿಕೊಂಡಿದ್ದಾನೆ. ಅದೆಲ್ಲ ಚಿತ್ರಣ ಅಷ್ಟು ಚೆನ್ನಾಗಿ ಕಾಣಿಸುವಂತೆ ಮಾಡಿದ್ದಾನೆ ಕವಿ. ಅಭಿಭೂಯ ವಿಭೂತಿ ಮಾರ್ತವೀಂ ಮಧುಗಂಧ ಅತಿಶಯೇನ ವೀರುಧಾಂ ನೃಪತೇರಮರಸ್ರಗಾಪಸ ದೈತೋರುಸ್ತನ ಕೋಟಿ ಸುಸ್ಥಿತಿಂ. ಈ ಒಂದು ಹಾರ ಇಂದುಮತಿಯ ಮೇಲೆ ಬಂದು ಬಿದ್ದಿದೆ. ಅದು ಹೇಗಿದೆ ಅಂತಂದರೆ, ಮಧುಗಂಧಾತಿಶಯೇನ ವೀರುಧಾಂ ಆರ್ತವೀಂ ವಿಭೂತಿಂ ಅಭಿಭೂಯ. ಇವನು ವನವಿಹಾರ ಮಾಡುವ ಕಾಲ ವಸಂತ ಕಾಲ. ವಸಂತ ಕಾಲದಲ್ಲಿ ಎಲ್ಲೆಲ್ಲಿಯೂ ಹೂಗಳು ಚಿಗುರುಗಳು ಕಂಗೊಳಿಸುವಂಥ ಸಂದರ್ಭ. ಅಲ್ಲಿರುವ ನೈಸರ್ಗಿಕವಾದ ಭೂಮಿಯ ಭೌಮವಾದ ಮರ್ತ್ಯ ಅದಿವ್ಯ ಪಾರ್ಥಿವ ಅಂತ ಏನು ಕರಿತೀವಿ, ಆ ಒಂದು ಮಣ್ಣಿನ ಫಲವಾದ ಆ ಹೂಗಿಡಗಳಲ್ಲಿ ಕಾಣದೇ ಇರತಕ್ಕಂಥ ಸೌಂದರ್ಯ, ಸೌಶೀಲ್ಯ, ಸೌರಭ್ಯ, ಸೌಕುಮಾರ್ಯ, ಮಾಕರಂದ್ಯ ಇವೆಲ್ಲವೂ ಕೂಡ ಆ ದಿವ್ಯವಾದ ನಂದನವನಾನೀತವಾದ ನಾರದ ಗ್ರಥಿತ ಪುಷ್ಪಮಾಲೆಯಲ್ಲಿತ್ತು. ಅದು ಭೂಮಿಯ ಹೂಗಳ ಪರಿಮಳವನ್ನು, ಸೌಂದರ್ಯವನ್ನು ಮೆಟ್ಟಿ ನಿಲ್ಲುವಂತೆ, ನಗಿಗೀಡು ಮಾಡುವಂತೆ ಮೆಲ್ಲನೆ ಗಾಳಿಯಲ್ಲಿ ತೇಲಿಕೊಂಡು ಬಂದು ಇವಳ ಎದೆ ಮೇಲೆ ಧತ್ತನೆ ಬಂದು ಬಿತ್ತಂತೆ. ಕ್ಷಣ ಮಾತ್ರ ಸಖೀಂ ಸುಜಾತಯೋ ತನಯೋಸ್ತಾಮವಲೋಕ್ಯ ವಿಹ್ವಲ ನಿಮಿಮೀಲ ನರೋತ್ತಮ ಪ್ರಿಯ ಋತಚಂದ್ರ ತಮಸೇವ ಕೌಮುದಿ. ಒಂದು ಕ್ಷಣ ತನ್ನ ಎದೆ ಮೇಲೆ ಸಖಿ ಬಂದು ಕೈಯಿಟ್ಟಂತೆ, ಸಖಿಯ ಸಾಮೀಪ್ಯದಂತೆ ಬಂದಂಥ ಹಾರವನ್ನು ನೋಡ್ತಾ ಇದ್ದಂತೆಯೇ ಅವಳು ಕತ್ತಲೆಯಲ್ಲಿ, ಅಮಾವಾಸ್ಯೆಯಲ್ಲಿ ಬೆಳದಿಂಗಳು ಹೋದಂತೆ, ಚಂದ್ರ ಇಲ್ಲವಾದಂತೆ ಕಣ್ಣೇ ಮುಚ್ಚಿಬಿಟ್ಲು ಅಂತ. ಅಂದರೆ ಒಂದು ಕ್ಷಣ ಆ ಮಾಲೆ ಮೈಮೇಲೆ ಬಿದ್ದದ್ದನ್ನು ಕಣ್ಣು ಬಿಟ್ಟು ನೋಡಿದಳು, ಮತ್ತು ಕಣ್ಣು ಮುಚ್ಚಿದವಳು ತೆಗೆಯಲೇ ಇಲ್ಲ ಅಂತನ್ನೋದನ್ನು ಹೇಳ್ತಾ ಇದ್ದಾನೆ ಕವಿ. ವಪುಷಾಕರಣೋಜ್ಜಿತೇನ ಸಾ ನಿಪತಂತಿ ಪತಿಮಪ್ಯಪಾತಯತ್ ನನುತೈಲ ನಿಷೇಕ ಬಿಂದುನ ಸಹದೀಪಾರ್ಚಿರುಪೈತಿ ಮೇದಿನಿ. ಗಂಡ ಪಕ್ಕದಲ್ಲೇ ಇದ್ದ, ಅವನು ಇವಳ ಮೈಯನ್ನು ಹಿಡಿದು ಯಾಕೆ ಬೀಳ್ತಾ ಇದ್ದಾಳೆ ಅಂತ ಅನ್ನೋದ್ರೊಳಗಾಗಿ ಅವನು ಕೆಳಗಡೆ ಕುಸ್ತು ಬಿದ್ದ, ಅವಳು ಬಿದ್ದಳು, ಅವಳೊಟ್ಟಿಗೆ ಇವನೂ ಬಿದ್ದ. ಅಂದರೆ ಪಕ್ಕದಲ್ಲಿ ಕೈ ಹಿಡಿದು ಹೋಗ್ತಾ ಇದ್ರು. ಎಲ್ಲಿಂದಲೋ ಗಾಳಿಯಲ್ಲಿ ತೇಲಿಕೊಂಡು ಬಂದ ಆ ಮಾಲೆ ಇವಳು ಎದೆ ಮೇಲೆ ಒಂದು ಕ್ಷಣ ಬಿದ್ದು ಜಾರತು. ಇವಳು ನೋಡಿದವಳೆ ಹಾಗೆ ಕಣ್ಣು ಮುಚ್ಚಿ ಮೈ ಮೇಲೆ ಹತೋಟಿ ತಪ್ಪಿ ಹೋಗೇ ಬಿಡ್ತು ಪ್ರಾಣ. ಹಾಗೆ ಗಂಡನ ಮೇಲೆ ಹೊರಗಿಬಿಟ್ಲು. ಇದ್ದಕ್ಕಿದ್ದಂತೆ ಅವನು ಅನ್ಪ್ರಿಪೇರ್ಡ್ ಅಂತೀವಲ್ಲ, ಗೊತ್ತಿಲ್ಲ ಅವನಿಗೆ ಆ ಸಂತುಲನ ಮಾಡ್ಕೊಳ್ಳೋಕ್ಕೆ, ಭಾರ ಸಂತುಲನ ಮಾಡ್ಕೊಳ್ಳೋದಕ್ಕೆ ಒಂದು ಮಟ್ಟದ ಅಲರ್ಟ್ನೆಸ್, ಅಪ್ರಮತ್ತತೆ ಬೇಕು. ಇಲ್ಲ, ಅವನು ಕುಸಿಯುವಂತೆ ಆಯಿತು. ಅವಳನ್ನು ಹಿಡ್ಕೊಂಡು ಹಾಗೇ ನೆಲಕ್ಕೆ ಕೂತ್ಕೋತಾನೆ. ಹೇಗಿತ್ತು ಬಿದ್ದಿದ್ದು ಅಂತಂದರೆ, ಎಣ್ಣೆಯ ಬತ್ತಿ ತುದಿಯಲ್ಲಿ ಉರಿತಾ ಇರ್ತಕ್ಕಂಥ ದೀಪದ ಕುಡಿಯಿಂದ ಎಣ್ಣೆ ಕೂಡ ಉರಿದು ಧಗಧಗಿಸ್ತಾ ಕೆಳಕ್ಕೆ ಉದುರುತ್ತೆ. ಇದು ಯಾವಾಗಲಾದರೂ ದೀಪ ಅಖಂಡವಾಗಿ ಉರಿತಾ ಇರುವ ಸಂದರ್ಭದಲ್ಲಿ ಬತ್ತಿ ತುದಿಯಿಂದಲೂ ಎಣ್ಣೆ ತೊಟ್ಟಿಕ್ಕುವಂಥ ಸಂದರ್ಭ ಇರುತ್ತೆ. ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಮನೆಗಳಲ್ಲಿ ದೊಡ್ಡದಾಗಿ ದೀಪವನ್ನು ದೊಡ್ಡ ಬತ್ತಿಗಳೆಲ್ಲ ಹಾಕಿ ಮಾಡಿಟ್ಟಾಗ ಆ ಬತ್ತಿ ಓವರ್ ಡೋಸ್ ಆಗಿ ಎಣ್ಣೆನ ಎಳ್ಕೊಳ್ಳುವಾಗ ತೊಟ್ಟಿಕ್ಕುತ್ತೆ. ತೊಟ್ಟಿಕ್ಕುವಾಗ ಅದಕ್ಕೂ ಬೆಂಕಿ ಅಂಟಿಕೊಂಡಿರುತ್ತೆ, ನೆಲಕ್ಕೆ ಬೀಳುತ್ತೆ. ಬಿದ್ದಾಗ ಆ ಒಂದು ಬೆಳಕು ಮಾತ್ರ ಇರೋಲ್ಲ, ಎಣ್ಣೆ ಮಾತ್ರ ಉಳಿದಿರುತ್ತೆ. ಗಂಡ ಹೆಂಡತಿ ಇಬ್ಬರು ಬಿದ್ದರು.
ಬಿದ್ದರೆ ಗಂಡ ಎಣ್ಣೆಯ ಹನಿ ಅಲ್ಲಿ ಉಳಿದಿತ್ತು, ಹೆಂಡತಿ ಪ್ರಾಣ ಅದು ಬೆಳಕು ಆರು ಹೋಗಿಬಿಟ್ಟಿತ್ತು. ಕವಿ ಇಷ್ಟು ಚೆನ್ನಾಗಿ ಹೇಳ್ತಾನೆ. ಇಲ್ಲಿ ನೋಡಿ, ಕಾಂತಿ ಅನ್ನುವುದು ಸ್ತ್ರೀಲಿಂಗ, ತೈಲ ಬಿಂದು ಅನ್ನೋದು ಪುಲ್ಲಿಂಗ. ಸ್ನೇಹ ಅಂತಂದರೆ ಎಣ್ಣೆ ಜಿಡ್ಡು ಅಂತಲೂ ಅರ್ಥ, ಪ್ರೀತಿ ಅಂತಲೂ ಅರ್ಥ. ಪ್ರೀತಿ ಉಳಿದಿತ್ತು, ಆದರೆ ಪ್ರಾಣ ಹೋಗಿತ್ತು, ಪ್ರಾಣ ಜ್ಯೋತಿ ಹೊರಟೋಗ್ಬಿಟ್ಟಿತ್ತು. ಇಂಥ ಅದ್ಭುತವಾದ ಹೋಲಿಕೆಯನ್ನು ಕೊಟ್ಟಿದ್ದಾನೆ ಮಲ್ಲಿನಾಥ. ಹೇಳ್ತಾನೆ, ಇಂದುಮತ್ಯಾಹ ದೀಪಾರ್ಚಿರುಪಮಾನಂ ಅಜಸ್ಯ ತೈಲಬಿಂದು ತತಯೇವ ತಸ್ಯಾಹ ಜೀವಿತ ಸಮಾಪ್ತಿರಿ ಅಸ್ಯ ಜೀವಿತ ಶೇಷಶ್ಚ ಸೂಚ್ಯತೆ. ಅವಳು ಹೋದಳು, ಇವನು ಉಳ್ಕೊಂಡ ಅಂತ. ಅಂದರೆ ಎಣ್ಣೆ ಬೆಳಕುಗಳ ಹಾಗೆ ಇದ್ದವರು ಬೆಳಕು ಹೋಗಿ ಬರೀ ಎಣ್ಣೆ ಉಳಿಯಿತು. ಅಂದರೆ ಎಣ್ಣೆ ಉಳಿದೋದು ಅಂದರೆ ಬೆಳಕಿಲ್ಲ ಅಂದರೆ ಕತ್ತಲು. ಸ್ನೇಹ ಎಣ್ಣೆಗೆ ಜಿಡ್ಡುತನ ಇದೆ, ಪ್ರೀತಿ ಉಳ್ಕೊಂಡಿದೆ, ಆದರೆ ಬದುಕಿನಲ್ಲಿ ಭರವಸೆ ಹೊರಟೋಗಿದೆ, ಬದುಕಿನಲ್ಲಿ ಅರ್ಥ ಹೊರಟೋಗಿದೆ, ಬದುಕಿನಲ್ಲಿ ಆನಂದ ಹೊರಟೋಗಿದೆ. ಎಷ್ಟೆಷ್ಟೆಲ್ಲ ಧ್ವನಿಗಳನ್ನು ಇಟ್ಟು ಕವಿ ಬರೆದಿದ್ದಾನೆ. ಚಿಕ್ಕ ಛಂದಸ್ಸು ವಿಯೋಗಿನಿ. ಮೊದಲಿಗೆ ಒಂದು ಸಗಣ, ಮತ್ತು ಇನ್ನೊಂದು ಸಗಣ, ಆಮೇಲಿಂದ ಒಂದು ಜಗಣ, ಒಂದು ಗುರು, 10 ಅಕ್ಷರಗಳು. ಮತ್ತು ಎರಡನೇ ಸಾಲಿನಲ್ಲಿ 11 ಅಕ್ಷರಗಳು ಬರ್ತವೆ. ಒಂದು ಸಗಣ, ಮತ್ತೊಂದು ಆಮೇಲೆ ಒಂದು ರಗಣ ಮತ್ತು ಒಂದು ಲಘು, ಒಂದು ಗುರು. ಈ ರೀತಿಯಾಗಿರ್ತಕ್ಕಂಥದ್ದು ಆ ಒಂದು 11 ಅಕ್ಷರದ ಪ್ಯಾಟ್ರನ್ನು. ಅರ್ಧ ಸಮವೃತ್ತ. ಇಷ್ಟು ಚಿಕ್ಕದ್ರೊಳಗೆ ಎಣಿಸಿದಂತೆ ಅಲ್ಲಿ ಬರುವಂಥದ್ದು ಒಟ್ಟು 42 ಅಕ್ಷರಗಳಷ್ಟೇ. 10, 11, 10, 11 ಅಕ್ಷರಗಳಷ್ಟೇ. ಅಷ್ಟು ಚಿಕ್ಕ ಚೌಕಟ್ಟಿನಲ್ಲೇ ಕವಿ ಅದೇನು ಅದ್ಭುತವನ್ನು ಸಾಧಿಸಿಬಿಟ್ಟಿದ್ದಾನೆ ಪದ್ಯ ನಿರ್ಮಾಣದಲ್ಲಿ. ತುಂಬ ತುಂಬ ವಿಶಿಷ್ಟವಾದದ್ದು. ವಿಯೋಗಿನಿ ಛಂದಸ್ಸು ಬಹಳ ರಮಣೀಯವಾದಂಥ ಛಂದಸ್ಸು. ಮುಂದಿನ ಕವಿಗಳೆಲ್ಲ ಅದನ್ನು ಯಾವ್ಯಾವುದಕ್ಕೂ ಬಳಸಿದ್ರು. ಕಾಳಿದಾಸನಂತೆ ಕರುಣರಸ ಪ್ಲಾವಿತವಾದ ಸಂದರ್ಭಕ್ಕೆ ಅಷ್ಟಾಗಿ ಬಳಸಲೇ ಇಲ್ಲ. ಭಾರವಿ ಎಲ್ಲ ಬಳಸಿರ್ತಕ್ಕಂಥ ವಿಯೋಗಿನಿ, ಮಾಘ ಬಳಸಿರೋದೆಲ್ಲ ನೋಡಿದ್ರೆ ಬಾಯಿ ಬಡ್ಕೊಳ್ಳೋ ಥರ ಆಗುತ್ತೆ. ಇದು ಯಾಕೆ ಇಷ್ಟು ಕೆಟ್ಟದಾಗಿ ಬರೆದಿದ್ದಾರೆ ಅಂತ ಅನಿಸುತ್ತೆ. ಶ್ರೀಹರ್ಷ ನೈಷಧೀಯ ಚರಿತ್ರೆಯಲ್ಲಿ ಒಳ್ಳೆಯ ಶೈಲಿಯಲ್ಲಿ ಬಳಸಿದ್ದಾನೆ ವಿಯೋಗಿನಿಯನ್ನು, ವಿಶೇಷವಾಗಿ 2ನೇ ಸರ್ಗದಲ್ಲಿ. ಆದರೆ ಸಂದರ್ಭ ಔಚಿತ್ಯಪೂರ್ಣವಾಗಿಲ್ಲ. ರಚನಾ ಪದ್ಧತಿ ತುಂಬ ಚೆನ್ನಾಗಿದೆ. ಕಾಳಿದಾಸನಲ್ಲಿ ಅಂಥ ಚೌಕಾಸಿಯೇ ಇಲ್ಲ. ನೃಪತೇರ್ವ್ಯಜನಾದಿಭಿಸ್ತಮೋ ನುನುದೇ ಸಾತು ತಥೈವ ಸಂಸ್ಥಿತ ಪ್ರತಿಕಾರ ವಿಧಾನಮಾಯುಷ ಸತಿಶೇಷೇಹಿ ಫಲಾಯ ಕಲ್ಪತೆ. ಪಾಪ ಇವನು ಬೀಸಣಿಗೆ ಇತ್ಯಾದಿಗಳನ್ನೆಲ್ಲ ತಕ್ಷಣ ತೊಗೊಂಡು ಬಂದು ಉತ್ತರೀಯ ಇತ್ಯಾದಿಗಳಿಂದ ಬೀಸ್ತಾ ಇದ್ದಾನೆ. ಅವಳಿಗೆ ಚೈತನ್ಯ ಬರುವಂತೆ ಅಲ್ಲಾಡಿಸ್ತಾ ಇದ್ದಾನೆ. ನುನುದೇ ಅಲ್ಲಾಡಿಸ್ತಾನೆ, ಒತ್ತುತ್ತಾನೆ ಮೈಯನ್ನು. ಸಾತು ತಥೈವ ಸಂಸ್ಥಿತ, ಅವಳು ಹಾಗೇ ಇದ್ದಾಳೆ. ಪ್ರತಿಕಾರ ವಿಧಾನ ಆಯುಷಃ ಸತಿಶೇಷೇಹಿ ಫಲಾಯ ಕಲ್ಪತೆ. ಆಯುಸ್ಸಿದ್ರೆ ನೀವು ಏನೇ ಮಾಡಿದ್ರೂ ಚಿಕಿತ್ಸೆ ಬದುಕ್ತಾರೆ. ಪ್ರಾಣ ಅನ್ನೋದಿದ್ದರೆ ನೀವು ಎದೆ ಮೇಲೆ ಬಡೀರಿ, ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕೊಡ್ರಿ, ವೆಂಟಿಲೇಟರ್ ಹಾಕಿ ಕಿಟಕಿನೇ ಇಟ್ಬಿಡಿ ಬಾಯಿಗೆ, ಹೇಗೋ ಇಂಥದ್ದು ಬದುಕ್ತಾರೆ. ಆಯುಷ್ಯವೇ ಇಲ್ಲದೇ ಇದ್ದಾಗ ಇನ್ನೇನು ಮಾಡಿದ್ರೆ ಹೇಗಾಗುತ್ತದೆ? ಉಭಯೋರಪಿ ಪಾರ್ಶ್ವವರ್ತಿನಾಂ ತುಮುಲೇನಾರ್ತರವೇಣ ವೇಜಿತಾ ವಿಹಗಾ ಕಮಲಾಕರಾಲಯ ಸಮದುಃಖ ಇವ ತತ್ರ ಚುಕ್ರುಷು. ಗಂಡ ಹೆಂಡತಿಯರ ಸ್ಥಿತಿ ಆದರೆ ಪರಿಸರ ಏನಾಯಿತು? ಅವರಿಬ್ಬರ ಸುತ್ತಲಿನಲ್ಲಿ ಅಲ್ಲಲ್ಲಿ ಓಡಾಡ್ತಾ ಇದ್ದಂಥ ಕಮಲಾಕರದ ಅಂದರೆ ಸರೋವರದ ಅಲ್ಲಿರುವಂತಹ ತುಂಬಿಗಳು ಮತ್ತು ಹಂಸಗಳು, ಕಮಲಾಕರ ಆಲಯ, ಆ ಕಮಲಾಕರದಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಪಕ್ಷಿಗಳು ಇವರ ಒಂದು ದುಃಖವನ್ನು ನೋಡಿ ಅಳ್ತಾ ಇದೆಯೋ ಎಂಬಂತೆ ಅವುಗಳು ಕೇಕೆ ಮಾಡ್ತಾ ಇದ್ವು. ಅವುಗಳ ಕಲರವ ಹಾಗೆ ಕೇಳಿಸ್ತಾ ಇತ್ತು. ಪ್ರತಿಯೋಜಯಿತವ್ಯವಲ್ಲಕೀ ಸಮವಸ್ಥಾಮತ ಸತ್ವವಿಪ್ಲವಾತ್ ಸನಿನಾಯ ನಿತಾಂತವತ್ಸಲ ಪರಿಗೃಹ್ಯೋಚಿತಮಂಕಮಂಗನಾಂ. ಶ್ರುತಿಗೆಟ್ಟ ವೀಣೆಯನ್ನು ಶ್ರುತಿ ಮಾಡುವ ಹಾಗೆ ಜೀವ ಹೋದ ಅವಳ ಶವವನ್ನು, ಇನ್ನೂ ಗೊತ್ತಿಲ್ಲ ಅವನಿಗೆ ಪ್ರಾಣ ಹೋಗಿದೆ ಅಂತ, ತೊಡೆ ಮೇಲಿಟ್ಟುಕೊಂಡು ಹೇಗೆ ಶ್ರುತಿಯನ್ನು ವೀಣೆಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಆ ರೀತಿ ಅವಳನ್ನು ಮತ್ತೆ ಜೀವನ ಶ್ರುತಿಗೆ ಅನ್ವಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಂತ ಹೇಳ್ಬಿಟ್ಟಿನ. ಪ್ರತಿಯೋಜಯಿತವ್ಯ ಅಂತಂದರೆ ತಂತ್ರಿಭಿರ್ ಯೋಜನೀಯ ಅಂತ. ತಂತಿ ಸೇರಿಸಬೇಕು, ತಂತಿ ಕಳೆದು ಹೋಗಿರ್ಬೋದು, ಅವಳು ಜೀವನ ತಂತಿಯೇ ಕತ್ತರಿಸಿ ಹೋಗಿದೆ, ಶ್ರುತಿ ಇಳಿದಿದೆ. ನಿತಾಂತ ವತ್ಸಲ, ಅತಿ ಪ್ರೇಮದಿಂದ. ಒಬ್ಬ ವಾದಕನಿಗೆ ವಾದ್ಯದ ಮೇಲೆ ಎಂಥ ಪ್ರೀತಿ ಇರುತ್ತೆ, ಅನುಭವಿಸಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಅದೆಷ್ಟು ಜೋಪಾನ ಮಾಡ್ತಾರೆ.
ಆ ರೀತಿಯಾಗಿ ಆ ಎಚ್ಚರದಿಂದ ಅವನು ಹೆಂಡತಿಯನ್ನು ತೊಡೆ ಮೇಲಿಟ್ಕೊಂಡು ಲಾಲಿಸ್ತಾನೆ, ಮಾತಾಡ್ತಾನೆ. ನಾವು ಮನೇಲಿ ಯಾರಾದರೂ ಆತ್ಮೀಯರಿಗೆ ಏನೋ ಮೂರ್ಛೆ ಬಂತು, ಮತ್ತೊಂದಾಯಿತು ಅಂದಾಗ ಎಷ್ಟು ಒದ್ದಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಯಾವೆಲ್ಲ ಫಸ್ಟ್ ಏಡು ಶೈತ್ಯೋಪಚಾರ ಅಂತ ಮಾಡ್ತೀವಿ. ಆ ರೀತಿಯಾದದ್ದೆಲ್ಲ ಮಾಡೋದನ್ನು ಕವಿ ಹೇಳ್ತಾನೆ. ನಾವು ಮಾತಾಡೋ ಅಂತ ಅಲ್ಲಾಡ್ತೀವಿ. ಈ ಥರ ಎಲ್ಲ ಮಾಡೋದು ಏನು ವಿವೇಕವ ಅಂತ ಕೇಳಿದ್ರೆ ಆಗ ನಮಗೆ ಗೊತ್ತಾಗೋದೇನೆ. ಏನು ಮಾತಾಡ್ತಲ್ಲ, ಹೇಳು 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 ಅಂತ. ಅವ್ರಿಗೆ ಸುಸ್ತಾಗಿದೆಯೋ ಎಂಥದ್ದು ಏನು ಹೇಳ್ತಾರೆ, ಏನು ಹೇಳುವಂಥ ಸ್ಥಿತಿಲಿರೋದಿಲ್ಲ. ನಾವು ವಿವೇಕದಿಂದ ಇದ್ದರೆ ಅದೆಲ್ಲ ಮಾಡೋದಿಲ್ಲ. ಪ್ರೀತಿ ವಿವೇಕ ಒಟ್ಟಿಗೆ ಇರೋದಕ್ಕೆ ಸಾಧ್ಯವೇ? ಪ್ರೀತಿ ವಿವೇಕ ವಿರುದ್ಧ ಪದಗಳು ತಾನೆ. ಹಾಗೆಂತ ಪ್ರೀತಿ ಬೇಡ ಅನ್ನೋದಕ್ಕೆ ಸಾಧ್ಯವೇ? ವಿವೇಕ ಮಾತ್ರ ಇದ್ದು ಪ್ರೀತಿ ಇಲ್ಲ ಅಂತನ್ನುವುದಾದರೆ ಬದುಕಿಗೆ ಯಾವ ಅಪೇಕ್ಷೆನೂ ಇರೋದಿಲ್ಲ, ಬದುಕೇ ಬರಡಾಗ್ಬಿಡುತ್ತೆ. ಪತಿರಂಕ ನಿಷಣ್ಣಯ ತಯ ಕರ್ಣಾಪಾಯ ವಿಭಿನ್ನ ವರ್ಣಯ ಸಮಲಕ್ಷ್ಯತ ಬಿಭ್ರದಾವಿಲಾಂ ಮೃಗಲೇಖಾ ಮುಷಸೀವ ಚಂದ್ರಮಾ. ಗಂಡನ ತೊಡೆಯಲ್ಲಿ ಅವಳ ಶರೀರ ಬಿದ್ದಿದೆ. ಕರ್ಣಾಪಾಯ ವಿಭಿನ್ನ ವರ್ಣಯ, ಪ್ರಾಣ ಹೋಗಿದೆ, ಮುಖದಲ್ಲಿ ಕಾಂತಿ ತಗ್ಗಿಬಿಟ್ಟಿದೆ ಅಂತ. ಇಂದು ಪೇಪರ್ನಲ್ಲಿ ಓದಿದೆ, ಸಾಯಿಬಾಬಾ ತೀರಿಕೊಂಡ ಮೇಲೆ ಆ ಶವಕ್ಕೆ ಅಲಂಕಾರ ಮಾಡಿದ್ರು ಅಂತ 5-6 ಗಂಟೆಗಳ ಕಾಲ. ಅದೇನೋ ಅದು ಬೂಮಿಂಗೋ ಮತ್ತೊಂದು ಇಂಥದ್ದೋ ಹೇಳ್ತಾರೆ. ಅವುಗಳನ್ನೆಲ್ಲ ಮಾಡಿ ಮತ್ತು ಕೆಡದೇ ಇರೋದಕ್ಕೆ ಫಾರ್ಮಾಲ್ಡಿಹೈಡ್ ಇತ್ಯಾದಿಗಳನ್ನೆಲ್ಲ ಧಮನಿಗಳಲ್ಲೆಲ್ಲ ಇಂಜೆಕ್ಟ್ ಮಾಡಿ 5 ಗಂಟೆಗಳ ಕಾಲ ಮುಖಕ್ಕೆ ಸಿಂಗಾರ ಮಾಡಿದ್ರು. ಆಹಾ, ಜೀವ ಕಳೆ ಬಾಬಾ ಮುಖದಲ್ಲಿ ಇನ್ನೂ ಇತ್ತು ಅಂತಂದರೆ ಆ ಪವಾಡ ಇದು. ಈ ಕಾಸ್ಮೆಟಿಕ್ಸು. ಕಾಳಿದಾಸ ಕಾಸ್ಮೆಟಿಕ್ನ ಆ ಪ್ರಪಂಚದವನ್ನೆಲ್ಲ. ಇವಳಿಗೆ ಪ್ರಾಣ ಹೋಗ್ತಿದ್ದಂತೆ ಮುಖದಲ್ಲಿ ಕಳೆ ಹೋಯಿತು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಹೇಗಿತ್ತು ಇವಳ ಮುಖ ಅಂತಂದರೆ ಮುಂಜಾನೆಯ ಚಂದ್ರ ಬಿಂಬದ ಹಾಗಿತ್ತು ಅಂತಾನೆ. ಬೇಂದ್ರೆಯವರು ಇದನ್ನು ಅನಾಮತ್ತಾಗಿ ತೊಗೊಂಡ್ಬಿಡ್ತಾರೆ. ಮಗ ತೀರ್ಕೊಂಡಾಗ ಹುಣ್ಣಿಮೆ ಚಂದ್ರನ ಹೆಣ ತೇಲಿ ಬಂತ ಅಂತ ಹೇಳ್ಬಿಟ್ಟಂತಾರೆ. ಬೆಳಗಾಗಿ ಮುಂಜಾನೆ ನೋಡಿದಾಗ ನಿಸ್ತೇಜವಾಗಿ ಸೂರ್ಯನ ಕಾಂತಿಯಿಂದ ಪ್ರತಿಹತವಾಗಿರುವ ಆ ಚಂದ್ರಲೇಖೆ ಹೇಗೋ ಆ ರೀತಿಯಾಗಿ ಇವಳಿದ್ದಳು. ವಿಲಲಾಪಸ ಬಾಷ್ಪಗದ್ಗದಂ ಸಹಜಾಮಪ್ಯಪಹಾಯ ಧೀರತಾಂ ಅಭಿತಪ್ತಮಯೋಪಿ ಮಾರ್ಧವಂ ಭಜತೆ ಕೈವ ಕಥಾ ಶರೀರಿಷು. ವಿಲಲಾಪ, ಆ ವಿ ಎನ್ನುವಂಥ ಉಪಸರ್ಗ ನೋಡಿ, ಲಿಟ್ಲಕಾರಕ್ಕೆ ಉಪಸರ್ಗ ಸೇರಿಸಿದ್ದಾನೆ. ವಿಲಲಾಪ ಅಂದರೆ ವಿಶೇಷವಾಗಿ ವಿಲಪಿಸ್ತಾನೆ, ಗೋಳಾಡ್ತಾನೆ. ಬಾಷ್ಪಗದ್ಗದಂ, ಕಣ್ಣೀರಿಂದ ಗಂಟಲು ಗದ್ಗದವಾಗಿ ಹಿಡ್ಕೊಂಡು, ಹೇಗೆ ಧೀರತಾಂ ಸಹಜಾಮಪಿ ಅಪಹಾಯ, ತನ್ನ ಸಹಜವಾದ ಧೀರತೆಯನ್ನು ಬಿಟ್ಟು ಮರೆತು ಗಟ್ಟಿಯಾಗಿ ಅಳ್ತಾನೆ. ಯಾಕೆ? ಕಾದಾಗ ಕಬ್ಬಿಣ ಕೂಡ ಮೆತ್ತಗಾಗ್ಬಿಡುತ್ತೆ ಅಂದಮೇಲೆ ಇನ್ನು ರಕ್ತಮಾಂಸಗಳು ತುಂಬಿದ ಮಾನವರ ಗತಿ ಏನಾಗಬೇಕು ಅಂತ. ಅಭಿತಪ್ತ ಮಯೋಪಿ ಮಾರ್ಧವಂ ಭಜತೆ ಕೈವ ಕಥಾ ಶರೀರಿಷು. ವಿವೇಕಾನಂದರು ಒಮ್ಮೆ ಯಾವುದೋ ಪ್ರಾಂತದಲ್ಲಿ ಉಪವಾಸದಿಂದ ಯಾರೋ ಸತ್ತಿದ್ದ ಸುದ್ದಿಯನ್ನು ಓದಿ ಕಣ್ಣೀರಿಡ್ತಾ ಇದ್ದಿದ್ದಕ್ಕೆ, ನೀವು ಸನ್ಯಾಸಿಗಳು ಹೀಗೆಲ್ಲ ಅಳಬೇಡಿ ಅಂದರೆ, ಸನ್ಯಾಸಿ ಅಂದರೆ ಏನು ಕಟಕ ಅಂತ ಅಂದುಕೊಂಡಿದ್ದೀರಾ ಅಂತಂದ್ರಂತೆ. ಆಗುವಂಥದ್ದು ಕಣ್ಣೀರು, ಪ್ರೀತಿಭಾವದ ವ್ಯಕ್ತೀಕರಣ, ಹಣ್ಣಾಗುವಂಥದ್ದು ಇವೆಲ್ಲ ಇರುವಂಥದ್ದೇನೆ. ಕೆಲವರು ನಾವು ಏನೂ ವಿಕಾರಕ್ಕೆ ಒಳಗಾಗಲಿಲ್ಲ ಅಂತ ಬಿಗುಮಾನದಿಂದ ಆ ಸಂಯಮವನ್ನು ಇಟ್ಟುಕೊಳ್ಳುವ ವೃಥಾ ಪ್ರಯತ್ನವನ್ನು ಮಾಡ್ತಾರೆ. ಅದು ವೃಥಾ ಪ್ರಯತ್ನವೂ ಹೌದು, ಶುಷ್ಕ ಪ್ರಯತ್ನವೂ ಹೌದು, ಅದೊಂದು ಅಹಂಕಾರದ ಅಭಿವ್ಯಕ್ತೀಕರಣವೂ ಹೌದು. ಅತ್ತಾರ ಹತ್ತು ಬಿಡು ಅಂತ ಬೇಂದ್ರೆ ಅವರು ಹೇಳ್ತಾರಲ್ಲ, ನೀ ಹಿಂಗೆ ನೋಡಬೇಡ ಅಂತನ್ನುವ ಪದ್ಯದಲ್ಲಿ. ಹತ್ತಾದರೂ ಹತ್ತು ಬಿಟ್ಟು ಸಾಧಿಸಿಬಿಡಬೇಕು. ಅದು ಹಾಗೂ ಇಲ್ಲದೆ ಇರುವಂಥದ್ದಲ್ಲ, ಸ್ತಬ್ಧತೆ ಕೂಡದು. ಅವನು ಅಳ್ತಾ ಇದ್ದಾನೆ. ಕುಸುಮಾನ್ಯಪಿ ಗಾತ್ರ ಸಂಗಮಾತ್ ಪ್ರಭವಂತ್ಯಾಯುರಪೋಹಿತುಂ ಯದಿ ನ ಭವಿಷ್ಯತಿ ಹಂತ ಸಾಧನಂ ಕಿಮಿವಾಂತ್ಯ ಪ್ರಹರಿಷ್ಯತೋ ವಿಧೇಹೆ ಕಿಮಿವಾನ್ಯತ್ ಪ್ರಹರಿಷ್ಯತೋ ವಿಧೇಹೆ. ಅಂದರೆ ಹೂಗಳೂ ಕೂಡ ಪ್ರಾಣ ತೆಗೆಯೋದಕ್ಕೆ ಆಯುಧಗಳಾಗುತ್ತವೆ ಅಂದರೆ ವಿಧಿ ಕೊಲ್ಲೋದಕ್ಕೆ ಇನ್ನೇನೇನಂತಾನೇ ಸಾಧನವನ್ನಾಗಿ ಮಾಡಿಕೊಳ್ಳೋದಿಲ್ಲ ಅಂತ. ನೀರು ಕುಡಿತಾ ಪ್ರಾಣ ಬಿಟ್ಟವರು ಇಲ್ವೇ? ನೀರು ಗಂಟಲಲ್ಲಿ ಸಿಕ್ಕಾಕ್ಕೊಂಡು ಅದೇನು ಪೊಳ್ಳುಂಗಾಯಿ ಉಂಡೆನ ಅಥವಾ ಮೀನಿನ ಮೂಳೆನ ಯಾವುದು ಗಂಟಲಲ್ಲಿ ಸಿಕ್ಕಾಕ್ಕೊಂಡಿದ್ದು ನೀರು ಉಸಿರುಗಟ್ಟಿ ಪಾಪ ಪ್ರಾಣ ಬಿಡುವಂಥದ್ದು. ಆ ರೀತಿಯಾಗಿ ಇವಳು ಹೂ ಮೈ ಮೇಲೆ ಬಿದ್ದು ಸಾಯುವುದು ಅಂದರೆ ಎಲ್ಲಾದರೂ ಉಂಟೆ? ಅಥವಾ ಮೃದು ವಸ್ತು ಹಿಂಸಿತಂ ಮೃದುನೈವಾರಭತೆ ಪ್ರಜಾಂತಕಃ ಹಿಮಸೇಕ ವಿಪತ್ತಿರತ್ರ ಮೇ ನಲಿನಿ ಪೂರ್ವ ನಿದರ್ಶನಂ ಮತ. ಅಥವಾ ಹೀಗಿರ್ಬೋದು, ಮೃದುವಾದ ವಸ್ತುಗಳನ್ನು ಕೊಲ್ಲೋದಕ್ಕೆ ವಿಧಿ ಮೃದುವಾದ ವಸ್ತುಗಳನ್ನೇ ಇಟ್ಕೊಳ್ಳುತ್ತೆ. ಕಮಲದ ಸುಕುಮಾರವಾದ ಆ ದಳಗಳನ್ನು ದಳದಳನೆ ನೆಲಕ್ಕೆ ಉದುರಿಸೋದಕ್ಕೆ ಮೆತ್ತಗೆ ಕೋಮಲಾತಿ ಕೋಮಲವಾದ ಹಿಮವೇ ಬೀಳಬೇಕು. ಹಿಮಪಾತ ಆದ ತಕ್ಷಣ ಕಮಲಗಳೆಲ್ಲ ದಳ ಉದುರಿಸ್ಕೊಂಡು
ಅವುಗಳ ಕಾಂಡ ಮಾತ್ರ ಉಳಿಯುತ್ತೆ, ಆ ರೀತಿ ಮಾಡಿದ್ನ ಅಂತ. ಈ ಒಂದು ಪದ್ಯ ಇಟ್ಟುಕೊಂಡು ಕೆಲವರು ಕಾಳಿದಾಸನ ಮೇಲೆ ಆಕ್ಷೇಪ ಕೋಟುಗಳನ್ನು ಏರಿಸಿದ್ದಾರೆ. ಹಿಮಸೇಕ ವಿಪತ್ತಿರತ್ರಮೇ ನಲಿನಿ ಪೂರ್ವ ನಿದರ್ಶನ ಮತ ಅಂತ ಒಳ್ಳೆ ಲಾಜಿಕಲ್ಲಾಗಿ ಅಜ ಹೇಳ್ತಾ ಇದ್ದಾನಲ್ಲ. ಅಥವಾ ವಿಧಿ ಯಾವುದನ್ನು ಬೇಕಾದರೂ ಆಯುಧ ಮಾಡ್ಕೊಳ್ಬಹುದು ಅಂದರೆ ಅದಕ್ಕೊಂದು ಕಾರಣ ಇರಬೇಕು. ಆ ಕಾರಣ ಅಂದರೆ ಹೀಗೆ ಮೃದುವಾದ ವಸ್ತುಗಳನ್ನು ಕೊಲ್ಲೋದಕ್ಕೆ ಮೃದುವಾದ ವಸ್ತುಗಳು, ಕಮಲದಂಥ ಮೃದುಕೋಮಲವಾದ ದಳವುಳ್ಳ ಆ ಹೂವನ್ನು ಬಲಿ ಹಾಕೋದಕ್ಕೆ ಅತ್ಯಂತ ಮೃದುಮೇದುರವಾದ ಹಿಮಪಾತವನ್ನೇ ಮಾಡ್ತಾನೆ ಅಂತ. ಬರೀ ಅಜನ ಮಾತಲ್ಲ, ಅಜನ ಜೊತೆಗೆ ಕಾಳಿದಾಸನೂ ಇದ್ದಾನೆ, ಅದನ್ನು ನಾವು ಮರೆಯುವಂತೆ ಇಲ್ವೇ. ಮತ್ತು ಇದು ರಘುವಂಶದ ರಾಜರು, ಅವರ ಗೋಳಾಟ ಯಾವ ಥರ ಇರುತ್ತೆ, ಅದು ಉನ್ನತೋನ್ನತವಾಗಿಯೇ ಇರುತ್ತೆ. ಇಡೀ ಕಾವ್ಯದಲ್ಲಿಯೇ ಆ ಎಲಿವೇಶನ್ ಇದ್ದಾಗ, ಅಲೌಕಿಕವಾಗಿದ್ದಾಗ ಒಂದು ಪದ್ಯವನ್ನು ಮಾತ್ರ ಅನಾಮತ್ತಾಗಿ ಐಸೋಲೇಟ್ ಮಾಡಿ ತೆಗೆದು ನೋಡೋದು ಯಾವ ರೀತಿ ಚೆನ್ನ. ಇಂಥ ಕಮರ್ಷಿಯಲ್ ಸಿನಿಮಾದಲ್ಲೂ ನಾವು ಕಮರ್ಷಿಯಲ್ ಸಿನಿಮಾದ ಲಿಬರ್ಟೀಸ್ ಅಂತ ಒಂದಿರುತ್ತೆ. ಅವನು ಬೆಳ್ಳಗಿರೋ ಪ್ಯಾಂಟ್ ಹಾಕ್ಕೊಂಡು ಬಂದ 25 ರೌಡಿಗಳ ಜೊತೆ ಯುದ್ಧ ಮಾಡ್ತಾನೆ, ಆದರೂ ಧೂಳಾಗಿಲ್ವಲ್ಲ ಅಂದರೆ, ನೀನು ಪ್ಯಾಂಟ್ ಗಂಟ್ಕೊಳ್ಳೋ ಧೂಳು ನೋಡೋಕೆ ಹೋಗಿದ್ರೆ ಧೋಬಿಘಾಟ್ಗೆ ಹೋಗಯ್ಯ, ಸಿನಿಮಾಗೆ ಯಾಕೆ ಬಂದೆ 70mm ಸಿನಿಮಾ ನೋಡೋದಕ್ಕೆ? ದುಡ್ಡು ಕೊಟ್ಟು ಬಂದಿರೋದು 100-150 ರೂಪಾಯಿ ಕೊಟ್ಟು ಬಂದಿರತಕ್ಕಂಥದ್ದು PVR ಇತ್ಯಾದಿಗಳಲ್ಲಿ. ಯಾತಕ್ಕೆ ಪಾಪ್ಕಾರ್ನೊಂದು ಹಂಡೆ ಅಷ್ಟು ಆ ಕೋಕಾ ಕೋಲಾನ ಎಲ್ಲ ಇಟ್ಕೊಂಡು ಅಲ್ಲಿ ಬಂದು ಕೂತ್ಕೊಂಡಿರೋದು ಯಾತಕ್ಕೆ? ಇಂಥದ್ದೆಲ್ಲ ಅಮಾನತ್ನಲ್ಲಿಟ್ಟು ನೋಡೋದಕ್ಕೆ ಅಂತ ಹೇಳಿ. ಅಲ್ಲಿ ಅವನ ನಾಯಕ ಬರ್ತಾ ಇದ್ದಂತೆ ಆ ಮೋಟ್ರ್ ಬೈಕಿಂದ ಕಾಲಿನ ಹಿಂಗೆ ತೆಗೀತಾ ಇದ್ದಂತೆ ಟಕ್ 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 ಅಂತ ಸ್ಲೋ ಮೋಷನಲ್ಲಿ ಚಕ್ರಾಕಾರವಾಗಿ ಕಾಲಿನ ಭಂಗಿಗಳೆಲ್ಲ ಬರುವಂತೆ ತೋರಿಸ್ತಾರೆ. ನಿತ್ಯ ಜೀವನದಲ್ಲಿರುತ್ತೆ. ಇಟ್ ಟೇಕ್ಸ್ ಲಾಟ್ ಆಫ್ ಲಿಬರ್ಟೀಸ್. ಅವನು ಪರಾಕ್ರಮಿ, ಶೂರ ಅನ್ನೋದಷ್ಟೇ ಕನ್ವೆ ಮಾಡಬೇಕು. ಇಲ್ಲಿ ಇಷ್ಟು ಸುಕುಮಾರ ಕೋಮಲೆಯಾದ ಇಂದುಮತಿಯ ಸಾವು ಈ ಹೂವಿಂದ ಆಯ್ತಲ್ಲ, ಇದು ಎಂಥದ್ದಿದು ಅನ್ನುವ ವಿಪರ್ಯಾಸವನ್ನು, ಐರನಿ, ವಿಧಿಯ ಕಟಕಿಯನ್ನು ಕವಿ ಹೇಳ್ತಾ ಇರುವಂಥದ್ದು. ಹೀಗಾಗಿ ಕಾಳಿದಾಸನ ಮೇಲೆ ಆಕ್ಷೇಪ ಮಾಡೋದಕ್ಕೆ ಮುಂಚೆ 10 ಬಾರಿ ಯೋಚನೆ ಮಾಡಬೇಕು. ಅಥವಾ ಮಹಾಕವೀನಾಂ ದೋಷೋದ್ಘಾಟನಂ ಆತ್ಮನಯವ ದೂಷಣಾಯ ಅಂತ ಆನಂದವರ್ಧನ ಹೇಳದಂತೆ ಮಾಡಿಕೊಳ್ಳಬೇಕಾಗುತ್ತದೆ. ಸರ್ಗಿಯಂ ಯದಿ ಜೀವಿತಾಪಃ ಹೃದಯೇ ಕಿಂ ನಿಹಿತ ನಹಂತಿ ಮಾಂ ವಿಷಮಪ್ಯಮೃತಂ ಕ್ವಚಿತ್ ಭವೇತ್ ಅಮೃತಂ ವಾ ವಿಷಮೀಶ್ವರೇಚ್ಛಯ. ಈ ಹೂವೇ ಹಾವಿನಂತೆ ಪ್ರಾಣ ತೆಗೆಯೋದಾದರೆ ನನ್ನ ಮೇಲೆ ಅದನ್ನು ಹಾಕ್ಕೊಂಡ್ರೆ ಯಾತಕ್ಕೆ ನನ್ನ ಪ್ರಾಣ ತೆಗಿತಾ ಇಲ್ಲ? ವಿಷವೂ ಅಮೃತ ಆಗುತ್ತೆ, ಅಮೃತವೂ ವಿಷ ಆಗುತ್ತೆ ಅಂತಾರಲ್ಲ, ಅದು ಈಶ್ವರೇಚ್ಛೆಯ. ಅವಳಿಗೆ ಬಂದ ಸಾವು ನನಗ್ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾನೆ. ಈ ಭಾಗಗಳೆಲ್ಲ ಬಹಳ ಚೆನ್ನಾಗಿರ್ತಕ್ಕಂಥ ಭಾಗಗಳು. ಗಂಡನನ್ನು ಕಳ್ಕೊಂಡು ಹೆಂಡತಿ ಅಳುವಂಥದ್ದು ಎಷ್ಟೋ ಕಡೆ ಬರ್ಬೋದು, ಆದರೆ ಹೆಂಡತಿಯನ್ನು ಕಳ್ಕೊಂಡು ಗಂಡ ಆಳುವಂಥದ್ದು ತುಂಬ ಅಪರೂಪವಾದದ್ದು. ಕಾಳಿದಾಸ ಅದನ್ನು ಕೊಟ್ಟಿದ್ದಾನೆ. ಕುಮಾರ ಸಂಭವದಲ್ಲಿ ವಿಧವೆಯ ವಿಲಾಪ, ರಘುವಂಶದಲ್ಲಿ ವಿಧುರನ ವಿಲಾಪ ಅಂತಂದನಲ್ಲ, ಎರಡೂ ಅಷ್ಟು ಚೆನ್ನಾಗಿರುವಂಥದ್ದು. ಅದರೊಳಗೂ ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣಿಗೆ ಗಂಡನ್ನು ಕಳ್ಕೊಂಡ್ರೆ ಕಷ್ಟ, ವಯಸ್ಸಾದ ಮೇಲೆ ಗಂಡಿಗೆ ಹೆಂಡತಿಯನ್ನು ಕಳ್ಕೊಂಡ್ರೆ ಕಷ್ಟ ಅಂತ ನಮ್ಮ ತಾಯಿ ಹೇಳ್ತಾ ಇರೋರು. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ. ಆದರೂ ಅಜನಿಗೆ ಇನ್ನೂ ಅಂಥ ದೊಡ್ಡ ವಯಸ್ಸಾಗಿಲ್ಲ. ಹೆಚ್ಚಂದರೆ ಅವನಿಗೆ ಒಂದು 35-40 ವಯಸ್ಸಿನ ಒಳಗೆ ಇರಬೇಕಾಗುತ್ತೆ ಲೆಕ್ಕ ಹಾಕಿಕೊಂಡು ನೋಡಿದ್ರೆ. ಅಂದರೆ ಪ್ರೈಮ್ ಮಿಡ್ಲ್ ಏಜಲ್ಲಿದ್ದಾನೆ, ನಾಟ್ ರೈಪ್ ಮಿಡ್ಲ್ ಏಜ್, ಪ್ರೈಮ್ ಮಿಡ್ಲ್ ಏಜಲ್ಲಿ ಇರ್ತಕ್ಕಂಥವನು. ಈಗ ಬದುಕಿನಲ್ಲಿ ಒಂದು ಪಾಕ ಬಂದಿದೆ. ಗಂಡು ಹೆಣ್ಣು ಅಂತಂದರೆ ಬರೀ ಕಾಮ ಮಾತ್ರವಲ್ಲ, ಇನ್ನೂ ಎಷ್ಟೋ ವಿವರಗಳಿವೆ ಅಂತ ಅದನ್ನೆಲ್ಲ ಮುಂದೆ ಹೇಳ್ಕೊಳ್ತಾನೆ. ನಿಜವಾದ ಕಂಪ್ಯಾನಿಯನ್ಶಿಪ್ ಅಂತ ಏನು ಹೇಳ್ತೀವಿ, ಸಖ್ಯ ಅನ್ನುವುದು ಕುದುರೋ ಹೊತ್ತಿಗೆ ಜೀವ ಹೋಗಿದೆಯಲ್ಲ, ಅದು ಅವನಿಗೆ ಆದಂಥ ದುಃಖ. ಅವನು ಮಹಾರಾಜ, ಅವನಿಗೆ ಎಷ್ಟೋ ಜನ ಇರ್ಬೋದು, ಇಟ್ಕೊಳ್ಳೋದಕ್ಕೆ ಸಾಧ್ಯ ಉಂಟು, ಮದುವೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದ್ದೇ ಇತ್ತು, ಆ ಯುಗವೇ ಆಗಿತ್ತು. ಆದರೂ ಮನಮೆಚ್ಚಿದವರು ಹೋದ ಮೇಲೆ ಇನ್ನೆಷ್ಟಿದ್ರೆ ಏನು? ಮತ್ತು ಅದಿದೆಯಲ್ಲ, ಇದು ಯಾತಕ್ಕೆ ಬಿಟ್ಬಿಡು ಅಂತಂದರೆ, ಅಯ್ಯೋ ನಿಮಗೆ ಕೋಟಿ ರೂಪಾಯಿ ಇದೆಯಲ್ಲ, ಒಂದು 50,000 ರೂಪಾಯಿ ಯಾರಿಗಾದ್ರೂ ಕೊಡಿ ಅಂದರೆ ಕೊಟ್ಟಾರಿಯೇ ಲೋಭಿಗಳು ಆಗುವಂಥದ್ದಲ್ಲ. ಇವನ್ನೆಲ್ಲ ಯಾವ ನ್ಯಾಯ ಇಟ್ಟು ಕೇಳುವಂಥದ್ದಲ್ಲ. ಅದನ್ನು ಹಾಗೆ ಭಾವ ವಿಕಾರ ಆ ರೀತಿಯಲ್ಲೇ ಅಂಗೀಕರಿಸಬೇಕು. ಅಥವಾ ಮಮ ಭಾಗ್ಯ ವಿಪ್ಲವ ದಶನಿಃಕಲ್ಪಿತ ಏಷ ವೇಧಸ ಯದನೇನ ತರುರ್ನ ಪಾತಿತಃ ಕ್ಷಪಿತಾ ತದ್ವಿಟಪಾಶ್ರಿತಾ ಲತಾ. ಅಥವಾ ನನ್ನ ಭಾಗ್ಯ ವಿಪರ್ಯಾಸ, ನನ್ನ ದೌರ್ಭಾಗ್ಯ ಹೀಗಿತ್ತು, ಇದು ಬ್ರಹ್ಮ ಮಾಡಿರ್ತಕ್ಕಂಥ ವಿಡಂಬನೆ. ಸಿಡಿಲು ಹೊಡೆದು ಮರ ಬೀಳಲಿಲ್ಲ, ಮರಕ್ಕೆ ಸುತ್ತಕೊಂಡ ಬಳ್ಳಿ ಬಿದ್ದುಬಿಡ್ತು, ಈ ರೀತಿ ಆಯ್ತಲ್ಲ ಅಂತನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ನೋಡಿ, ಸಿಡ್ಲಿಗೆ ಮರ ಬೀಳಬೇಕು, ಮರ ಬಿದ್ದು ಬಳ್ಳಿ ಬೀಳಬೇಕು, ಆದರೆ ಬಳ್ಳಿ ಮಾತ್ರ ಸಿಡ್ಲಿಂದ ಸುಟ್ಟು ಮರ ಹಾಗೆ ಇರೋದು ಅಂದರೆ ಏನು? ಇಂದುಮತಿ ಬಳ್ಳಿಯಂತೆ, ತಾನು ಮರದಂತೆ ಅನ್ನುವಂಥದ್ದು ಭಾವ.
ವಲ್ಲಭ ಇಲ್ಲಿ ಹೇಳ್ತಾನೆ, ಪ್ರಾಪ್ಯತೆ ಮರಣಂ ಯತ್ರ ಬಂಧನಂ ಶ್ರೀ ಸುಖಂ ವಧೂಹು ಸತತ್ರ ನೀಯತೆ ತೇನ ಕರ್ಮಣ ಗಲಹಸ್ಥಿತಃ ಅಂತ ಹೇಳಿಬಿಟ್ಟು. ಅಂದರೆ ಎಲ್ಲಿ ನಮಗೆ ಮರಣವೋ ಬಂಧನವೋ ಸಂಪತ್ತೋ ಸುಖವೋ ಮತ್ತೊಂದು ಜೀವನ ಸಂಗಾತಿಯ ಲಾಭವೋ ಹೀಗೋ ಯಾವುದು ಆಗುತ್ತದೆಯೋ ಅಲ್ಲಿ ವಿಧಿ ನಮ್ಮನ್ನು ಕುತ್ತಿಗೆ ಹಿಡಿದು ತಳ್ಳಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟಿದ್ವಿ. ಇಲ್ಲಿ ಒಂದು ಮಾಲೆಯಿಂದ ಉದ್ಯಾನಕ್ಕೆ ಬಂದಾಗ ಈ ಥರ ಆಗೋದು ಅಂದರೆ ಏನು? ಅವರ ಅರಮನೆ ಒಳಗಿದ್ದರೆ ಈ ಮಾಲೆ ಬೀಳ್ತಾ ಇರಲಿಲ್ವಲ್ಲ, ಈ ಮಾಲೆ ಬೀಳದೇ ಇದ್ದರೆ ಸಾವು ಬರ್ತಾ ಇರಲಿಲ್ವಲ್ಲ. ಕೃತವತ್ಯಸಿ ನಾವಧೀರಣಾಂ ಅಪರಾಧೇಪಿ ಯದಾ ಚಿರಮ್ಮಯಿ ಕಥಮೇಕ ಪದೇ ನಿರಾಗಸಂ ಜನಮಾಭಾಷ್ಯಮಿಮಂ ನ ಮನ್ಯಸೆ. ಈ ವಿಲಾಪದ ಹಂತಗಳು ನೋಡಿ. ಮೊದಲು ಉಪಚಾರ ನೋಡ್ದ ಅವಳು ಬದುಕಿಲ್ಲ ಅಂತ ಗೊತ್ತಾಯಿತು. ಸೇವಕರು ದೂರವಾಗಿದ್ದಾರೆ. ಗಂಡ ಹೆಂಡರ ಮಧ್ಯೆ ಪಾನಕದಲ್ಲಿ ಪುಳ್ಳೆ ಇದ್ದಂತೆ ನಾವು ಯಾಕೆ ಅಂತ ಎಲ್ಲ ದೂರದಲ್ಲಿದ್ದಾನೆ. ಆಗ ಆಗಿರುವಂಥದ್ದಿದು. ಹಾಗಾಗಿ ಯಾರೂ ಇಲ್ಲ. ಅವಳು ಸತ್ತೇ ಹೋಗ್ಬಿಟ್ಲು. ಅವನಿಗೆ ಸೇವಕರನ್ನ ದಾಸದಾಸಿಯರನ್ನು ಪರಿಜನವನ್ನು ಕರೆಯಬೇಕು ಅಂತಲೂ ತೋಚ್ತಾ ಇಲ್ಲ. ಮೊದಲು ವಿಧಿಯನ್ನು ಬೈಕೊಂಡ, ತನ್ನನ್ನು ಬೈಕೊಂಡ, ಈಗ ಅವಳನ್ನೇ ಕುರಿತು ಮಾತಾಡ್ತಾ ಇದ್ದಾನೆ. ನೀನು ಯಾತಕ್ಕೆ ನನ್ನಂಥವನನ್ನು ಮಾತಾಡಿಸ್ತಾ ಇಲ್ಲ? ಚಿರಂ ಅಪರಾಧೇ ಅಪಿ ಅವಧೀರಣಾಂ ನ ಕೃತವತಿ ಅಸಿ. ನಾನು ಏನಾದರೂ ತಪ್ಪು ಮಾಡಿದ್ದಾಗಲೂ ನೀನು ಮುನಿಸ್ಕೊಳ್ತಾ ಇರಲಿಲ್ಲ. ಈಗ ನಾನು ಏನೂ ತಪ್ಪು ಮಾಡದೇ ಇದ್ದಾಗ, ನನ್ನದಾದ ಲೋಪ ಒಂದಿಷ್ಟು ಇಲ್ಲದೇ ಇದ್ದಾಗ ಯಾಕೆ ಮಾತು ಮುರುಕೊಂಡಿದ್ದೀಯಾ ಅಂತ ಕೇಳ್ತಾ ಇದ್ದೇನೆ. ಅಂದರೆ ಗಂಡ ಹೆಂಡರು ಅಂದಮೇಲೆ ಜಗಳ ತಗಾದೆ ಇರುವಂಥದ್ದೇನೆ. ಆಗ ಮುನಿಸ್ಕೊಳ್ಳದೇ ಇದ್ದವಳು, ಅಷ್ಟು ಸಜ್ಜನಿಕೆಯವಳು, ಈಗ ಯಾಕೆ ಹೀಗಾದಳು? ಧ್ರುವಮಸ್ಮಿ ಶಟಃ ಶುಚಿಸ್ಮಿತೆ ವಿದಿತಃ ಕೈತವ ವತ್ಸಲಸ್ತವ ಪರಲೋಕಮಸನ್ನಿವೃತ್ತಯೇ ಯದನಾಪೃಚ್ಛತ್ ಗತಾಸಿ ಮಾಮಿತಃ. ಶುಚಿಸ್ಮಿತೆ, ಇನ್ನೂ ಆ ಶವದ ಮುಖದಲ್ಲಿ ನಗೆ ಹಾಗೇ ಇದೆ. ನಾನು ಮೂರ್ಖ ಅಥವಾ ಮೊಂಡುವಾದಿ ಕಪಟಿ ಇರಬೇಕು, ನಾನು ನಿಜವಾಗಿ ವತ್ಸಲ ಅಲ್ಲ ಅಂತನ್ಸುತ್ತೆ, ಬೂಟಾಟಿಕೆಯಿಂದ ಪ್ರೀತಿ ಮಾಡ್ತಾ ಇದ್ದಿರಬೇಕು. ಇಲ್ಲದೇ ಇದ್ದರೆ ನೀನು ಪರಲೋಕಕ್ಕೆ ಹೋಗುವಾಗಲೂ ನನ್ನನ್ನು ಒಂದು ಮಾತು ಕೇಳದೆ ಹೊರಟೋಗ್ಬಿಟ್ಟಿಲ್ಲ. ಅಪೃಚ್ಛ ಅಂತಂದರೆ ಹೋಗಿ ಬರಲೇ ಅಂತ ಒಂದು ವಿದಾಯದ ಮಾತು ಹೇಳ್ತಕ್ಕಂಥದ್ದು, ಬಿಡಿಂಗ್ ಫೇರ್ವೆಲ್, ಅದನ್ನು ಹೇಳದೆ ಹೋಗಿಬಿಟ್ಟಿಯಲ್ಲ ಅಂತ ಕೇಳ್ತಾ ಇದ್ದಾನೆ. ಇವುಗಳಿಗೆ ವ್ಯವಹಾರದಲ್ಲಿ ಯಾವ ಅರ್ಥವೂ ಇಲ್ಲ. ಸಾಮ್ರಾಜ್ಯದಲ್ಲಿ ಎಷ್ಟು ಅರ್ಥ ಉಂಟು. ದಯಿತಾಂ ಯದಿ ತಾವದನ್ವಗಾತ್ ವಿನಿವೃತ್ತಂ ಕಿಮಿದಂ ತಯಾ ವಿನ ಸಹತಾಂ ಹತ ಜೀವಿತಂ ಮಮ ಪ್ರಬಲಾಮಾತ್ಮಕೃತೇನ ವೇದನಾಂ. ಇಂಥ ದಯಿತೆಯನ್ನು, ಪತ್ನಿಯನ್ನು ಕಳ್ಕೊಂಡು ಇದೇನು ಬದುಕುವಂಥದ್ರೊಳಗೆ ಏನಾದರೂ ಅರ್ಥ ಇದೆಯಾ? ಇಲ್ಲ, ಈ ಬದುಕಿಗೆ ಅರ್ಥ ಇಲ್ಲವೇ ಇಲ್ಲ. ಆದರೆ ಈ ಬದುಕನ್ನು ಹೇಗೋ ಎಳಕೊಂಡು ಸಾಧಿಸಬೇಕಾ? ಅಕೃತ ಪ್ರಬಲಾಂ ವೇದನಾಂ ಸಹತಾಂ. ಹೇಗೆ ಈ ದುಃಖವನ್ನು ತಾಳೋದು? ಯಾವ ಥರ ಮಾಡಬೇಕು? ಸಹಿಸ್ಕೊಳ್ಬೇಕು ಅಂದರೆ ಸಹಿಸ್ಕೊಳ್ಳೋದಕ್ಕಾದರೂ ಯಾವ ರೀತಿ ಸಾಧ್ಯವಾಗುತ್ತದೆ ಅಂತ ತನಗೇ ಕೇಳಿಕೊಡ್ತಾ ಇದ್ದಾನೆ. ಸುರತಶ್ರಮ ಸಂಭೃತೋ ಮುಖೇ ಧ್ರಿಯತೆ ಸ್ವೇದಲವೋದ್ಗಮೇಪಿತೆ ಅಥಚಾಸ್ತಮಿತಾತ್ವಾತ್ಮನ ದಿಗಿಮಾಂ ಹೇತು ಭೃತಾಮಸಾರತಾಂ. ಸುಖದ ಬೆವರು ಮುಖದಲ್ಲಿ ಹಾಗೇ ಇನ್ನೂ ಇದೆ, ಆದರೆ ನೀನು ಹಾಗೆ ಹೊರಟೋದೆ ಅಂತ. ನಗೆ ಇದೆ, ಬೆವರಿದೆ, ವನವಿಹಾರದ ಶ್ರಮ ಎಲ್ಲ ಇದೆ, ಆದರೆ ಅವಳು ಮಾತ್ರ ಇಲ್ಲವಲ್ಲ. ಇದು ಏನು ಅಂತ ಅಂದರೆ ಸಾತ್ವಿಕ ವಿಕ್ರಿಯೆಗಳು ಇನ್ನೂ ಉಳಿದಿವೆ, ಆದರೆ ಆ ಸತ್ವವೇ ಇಲ್ಲಿ ಉಳಿದಿಲ್ಲವಲ್ಲ. ಮನಸಾಪಿ ನ ವಿಪ್ರಿಯಂ ಮಯ ಕೃತಪೂರ್ವಂ ತವ ಕಿಂ ಜಹಾಸಿ ಮಾಂ ನನು ಶಬ್ದಪತಿ ಕ್ಷಿತೇರಹಂ ತ್ವಯಿಮೇ ಭಾವ ನಿಬಂಧನಾರತಿ. ತಾನು ಒಮ್ಮೆಯೂ ಕೂಡ ಮನಸ್ಸಿನಿಂದಲೂ ಇವಳನ್ನು ತಪ್ಪಿ ನಡ್ಕೊಂಡಿಲ್ಲ, ಅಪಚಾರ ಮಾಡಿಲ್ಲ, ತೊಂದರೆ ಮಾಡಿಲ್ಲ, ಅಂಥವಳನ್ನು ಬಿಟ್ಟು ಹೋಗ್ತಾ ಇರುವಂಥದ್ದು ಏನು? ನಾನು ಶಬ್ದಪತಿ ಕ್ಷಿತೇಹೆ, ಈ ಭೂಮಿಗೆ ರಾಜ ಅನ್ನೋದು ಬರೀ ನಿನ್ನ ಹತ್ತಿರ ಹೆಸರಿಗೆ ಮಾತ್ರ. ನಿನ್ನ ದಾಸಾನುದಾಸ ಅಂತ ಇದ್ದನಲ್ಲ, ಇದು ಏನು ಈ ರೀತಿಯಾಗಿ ಮಾಡಿಬಿಟ್ಟಿಯಲ್ಲ, ಇಷ್ಟು ಪ್ರೀತಿಗೂ ಈ ಥರದ ವಂಚನೆ ಮಾಡಿದೆಯಲ್ಲ. ಮೊದಲು ತಾನು ವಂಚಕ ಅಂತ ಹೇಳ್ಕೊಳ್ತಾನೆ, ಈಗ ಅವಳನ್ನು ವಂಚಕಿ ಅಂತಾನೆ. ಇದೇನು ತರ್ಕ ಇದೆಯಾ ಅಂತಂದರೆ, ಪ್ರೀತಿಗೆ ತರ್ಕ ಇದ್ದರೆ ಪ್ರೀತಿ ಅಂತ ಯಾಕಂತಾರೆ? ಕುಸುಮೋತ್ಕಚಿತಾನ್ವಲೀಭೃತಶ್ಚಲಯನ್ ಭೃಂಗ ರುಚಸ್ತವಾಲಕಾನ್ ಕರಭೋರು ಕರೋತಿ ಮಾರುತಸ್ತ್ವದುಪಾವರ್ತನ ಶಂಕಿಮೇ ಮನಃ. ವಸಂತ ಪುಷ್ಪಾಭರಣ ಅವಳು, ಆ ಹೂಗಳನ್ನು ಮುಡಿದಿದ್ದಾಳೆ. ಆ ಮುಂಗುರುಳಿನಲ್ಲಿ ದುಂಬಿಗಳು ಆ ಹೂಗಳ ಪರಿಮಳ ಲುಬ್ಧವಾಗಿ ಓಡಾಡ್ತಾ ಇವೆ. ಮುಂಗುರುಳುಗಳನ್ನು ಗಾಳಿ ಬೀಸ್ತಾ ಇದೆ. ಇವಳನ್ನು ಎಬ್ಬಿಸುವಂಥ ಪ್ರಯತ್ನ, ಮಾತಾಡಿಸಿ ಗಾಳಿಯೇ ದುಂಬಿಗಳ ಝಂಕಾರದಿಂದ ಮಾತಾಡಿಸಿ ಮತ್ತೆ ಎಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆಯಾ, ಆದರೆ ಹೇಳ್ತಾ ಇಲ್ಲ. ತದಪೋಹಿತುಮರ್ಹಸಿ ಪ್ರಿಯೇ ಪ್ರತಿಬೋಧೇನ ವಿಷಾದಮಾಶು ಮೇ ಜ್ವಲಿತೇನ ಗುಹಾಗತಂ ತಮಃ
ತುಹಿನಾದ್ರೇರಿವ ನಕ್ತಮೌಷಧಿ. ಬೇಗ ನೀನು ಎದ್ದು ನನ್ನ ದುಃಖವನ್ನು ಹೋಗಲಾಡಿಸು. ಕತ್ತಲು ತುಂಬಿದ ಗುಹೆಯೊಳಗೆ ಒಂದು ಜ್ಯೋತಿರ್ಲತೆ ಜಗ್ಗನೆ ಉರಿದರೆ ಹೇಗೋ ಆ ರೀತಿಯಾಗಿ ಆಗುತ್ತದೆ ಅಂತ ಕೇಳ್ತಾ ಇದ್ದಾನೆ. ಏನೋ ಒಂದು ಪವಾಡ ಆಗಿ ಅವಳು ಬದುಕಿಬಿಡ್ಲಿ ಅಂತ. ನೋಡಿ, ನಮಗೆ ಆಸೆ ಇದೇ ಥರ ಇರುತ್ತೆ. ಏನೋ ಆಗಿಬಿಟ್ಟು ಎಲ್ಲ ಸರಿ ಆಗಿಬಿಡ್ಲಿ, ಕಾಲವೇ ಹಿಂದೆ ಹೋಗಿಬಿಡ್ಲಿ, ಈ ರೀತಿಯಾಗೆಲ್ಲ ಅಂದುಕೋತೀವಿ. ಆದರೆ ವಾಸ್ತವ ಇಂದು ಕಠೋರ. ಇದಮುಚ್ಛ್ವಸಿ ತಾಲಕಂ ಮುಖಂ ತವ ವಿಶ್ರಾಂತ ಕಥಂ ದುನೋತಿ ಮಾಂ ನಿಶಿಸುಪ್ತಮಿ ವೈಕ ಪಂಕಜಂ ವಿರತಾಭ್ಯಂತರ ಷಟ್ಪದಸ್ವನಂ. ಈ ಮುಖ, ಮುಂಗುರುಳು ಓಲಾಡ್ತಾ ಇರುವಂಥ ಮುಖ ಅದೆಷ್ಟು ಚೆನ್ನಾಗಿದೆ ಅಂತಂದರೆ, ಮುದುಡಿದ ಕಮಲದ ಸುತ್ತಲೂ ರಾತ್ರಿ ಒಂದು ದುಂಬಿ ಒಳಗಡೆ ಝಂಕಾರ ಮಾಡ್ತಾ ಇದ್ದರೆ ಅದು ಹೇಗೆ ಅಲ್ಲಿ ಇಲ್ಲಿ ಹೊಯ್ದಾಡ್ತಾ ಇರುತ್ತೆ, ಆ ರೀತಿಯಾಗಿ ನಿನ್ನ ಮುಖ ಗಾಳಿಗೆ ಮುಂಗುರುಳಾಡ್ತಾ ಇದೆ. ಮುಖದಲ್ಲಿ ಚೈತನ್ಯ ಇಲ್ಲ. ಮುದುಡಿದ ರಾತ್ರಿಯ ಕಮಲದ ಸುತ್ತ ದುಂಬಿಯ ಓಡಾಟದಂತೆ ಈ ಮುಂಗುರುಳು ಆಡ್ತಾ ಇದೆ. ಅಂದರೆ ನಿನ್ನ ದೇಹದಲ್ಲಿ ಪ್ರಕೃತಿಯ ಪ್ರಭಾವ ಇದೆ, ಆದರೆ ಪುರುಷ ಮಾತ್ರ ನಿರ್ಗಮನ ಮಾಡಿದ್ದಾನಲ್ಲ. ಶಶಿನಂ ಪುನರೇತಿ ಶರ್ವರಿ ದಯಿತಾತ್ವಂದ್ವಚರಂ ಪತತ್ರಿಣಾಂ ಇತಿತೌ ವಿರಹಂತರಕ್ಷಮೌ ಕಥಮಪ್ಯಂತಗತಾ ನಮಾಂ ದಹೇ. ರಾತ್ರಿ ಆದಮೇಲೆ ಮತ್ತೆ ಚಂದ್ರ ಬರ್ತಾನೆ, ಪ್ರತಿ ರಾತ್ರಿಯೂ ಮತ್ತೆ ಚಂದ್ರ ಬರ್ತಾನೆ. ಅದೇ ರೀತಿ ಪ್ರತಿ ರಾತ್ರಿ ವಿಯುಕ್ತವಾದಂಥ ಚಕ್ರವಾಕ ಪಕ್ಷಿ ಮತ್ತೆ ಸೇರಿಕೊಳ್ಳುತ್ತೆ. ಅವರುಗಳಿಗೆ ವಿರಹ ಹೋದರೆ ಮತ್ತೆ ಬರುತ್ತೆ, ಆದರೆ ನನ್ನನ್ನು ಮಾತ್ರ ಶಾಶ್ವತವಾಗಿ ಬಿಟ್ಟು ಹೊರಟೋಗ್ಬಿಟ್ಟಿದೆಯಲ್ಲ, ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಿ, ಇದು ನನ್ನನ್ನು ಹೇಗೆ ಸುಡದೇ ಇರುತ್ತೆ ಅನ್ನುವ ಮಾತನ್ನು ಕೇಳ್ತಾ ಇದ್ದಾನೆ. ನವಪಲ್ಲವ ಸಂಸ್ತರೇಪಿತೆ ಮೃದುದೂಯೇ ತಯದಂಕಮರ್ಪಿತಂ ತದಿದಂ ವಿಷಹಿಷ್ಯತೆ ಕಥಂ ವದವಾಮೋ ರುಚಿತಾಧಿರೋಹಣಂ. ಹೊಸ ಚಿಗುರುಗಳ ಮೇಲೆ ನಿನ್ನನ್ನು ಮಲಗಿಸಿದ್ರೆ ನಿನ್ನ ಮೈ ನೋಯುತ್ತೆ ಅಂತ ನಾನು ಭಾವಿಸ್ತಾ ಇದ್ದವನು, ಈಗ ನಿನ್ನನ್ನು ಕಠೋರವಾದ ಆ ಮರಗಳ ಒಟ್ಟಣೆಯ ಮೇಲಿನ ಚಿತೆಯ ಆ ಪಂಕ್ತಿ ಮೇಲೆ ಹೇಗೆ ಶವಸಂಸ್ಕಾರಕ್ಕಾಗಿ ಇಡಲಿ ಅಂತ ಕೇಳ್ತಾನೆ. ಎಂಥ ಒಂದು ವಿಸದೃಶತೆ! ಇದನ್ನು ನಾವು ವಿಷಮಾಲಂಕಾರ ಅಂತೀವಿ. ಹೂಹಾಸಿನ ಮೇಲೆ ಮಲಗಿದ್ರೂ ಮೈ ನೋಯುತ್ತೆ ಅನ್ನೋಳನ್ನು ಕರ್ಕಶವಾದ ಕಾಷ್ಠಮಯವಾದ ಚಿತಿಯ ಮೇಲೆ ಯಾವ ರೀತಿ ಮಲಗಿಸ್ತಕ್ಕಂಥದ್ದು ಅಂತ ತುಂಬ ತುಂಬ ಹೃದಯ ಭೇದಕವಾದಂಥದ್ದು. ಶಂಕರರ ರಚನೆಯಂಥ ಮಾತೃಪಂಚಕ ಅಂತ ಒಂದು ಕೇರಳದಲ್ಲಿ ಪ್ರಸಿದ್ಧವಾದ 5 ಶ್ಲೋಕಗಳ ಕೃತಿ ಉಂಟು. ಅಲ್ಲಿ ತಾಯಿ ತೀರಿಕೊಂಡಾಗ ಶಂಕರರು ಗೋಳಾಡಿದ ಬಗೆ ಏನು ಅನ್ನೋದು ಶಂಕರರ ಮಾತುಗಳೇ ಅದು ಅಂತ ಹೇಳ್ತಾರೆ. ನಮ್ಮ ಕಡೆ ಇಲ್ಲಿ ಹೆಚ್ಚಾಗಿ ಇಲ್ಲ. ಶಂಕರರ ಸ್ತೋತ್ರಾದಿಗಳು ಪ್ರಸಿದ್ಧವಾದಂತೆ ಅದಾಗಿಲ್ಲ. ಈಚೆಗೊಬ್ಬರು ಅದನ್ನು ಸವ್ಯಾಖ್ಯಾನವಾಗಿ ವಿಸ್ತಾರವಾದ ಸಂಸ್ಕೃತ ವ್ಯಾಖ್ಯಾನ ಜೊತೆಗೆ ಅಚ್ಚು ಮಾಡಿಸಿದ್ರು. ನಿತ್ಯಾನಂದ ಪ್ರಸಿದ್ಧದಲ್ಲೇ ಅಚ್ಚಾಯಿತು. ಅಲ್ಲಿ ಒಂದು ಕಡೆ ಬರುತ್ತೆ, ತನ್ನ ಮಗು ಅಂತ ತನ್ನ ಕಣ್ಮಣಿ ಅಂತ ಹೇಳಿಬಿಟ್ಟಿದನುವೆ ಆ ಮಗುವಿನ ಬಾಯಿಗೆ ಎಷ್ಟು ಪ್ರೀತಿಯಿಂದ ಮುದ್ದಿಸಿ ತುಪ್ಪ, ಮೊಸರು, ಹಾಲು ಎಲ್ಲ ಸೇರಿರುವಂಥ ತುತ್ತುಗಳನ್ನು ಇಡ್ತಾ ಇದೆಯಲ್ಲ ತಾಯಿ, ಆ ತುತ್ತುಗಳನ್ನು ಇಡ್ತಾ ಇದ್ದ ನಿನ್ನ ಹೃದಯ ಎಷ್ಟು ವಾತ್ಸಲ್ಯಮಯವಾದದ್ದು. ನನ್ನ ಬಾಯಿಗೆ ನೀನು ಹಸ್ದು ಉಪವಾಸ ಇದ್ದು ತುತ್ತುಗಳನ್ನಿಟ್ಟೆ, ಈಗ ನಿನ್ನ ಬಾಯಿಗೆ ನಾನು ಬರೀ ಒಣಕಲ ಅಕ್ಕಿ ಹಾಕ್ತಾ ಇದ್ದೀನಿ ಎನ್ನುವಂಥ ಒಂದು ಪದ್ಯ ಬರುತ್ತೆ. ಬಹಳ ಮರ್ಮಭೇದಕವಾದದ್ದಾಗಿರುವಂಥದ್ದು. ಅಂದರೆ ಕಾಂಟ್ರಾಸ್ಟನ್ನು ತೋರಿಸ್ತಕ್ಕಂಥದ್ದೇ ಕಾವ್ಯ. ಎಷ್ಟು ಚೆನ್ನಾಗಿರುವಂಥದ್ದು. ನಮ್ಮವರು ಅನ್ನಪೂರ್ಣ ಅಷ್ಟಕ ಗಟ್ಟು ಮಾಡ್ತಾರೆ, ಕಾಲಭೈರವ ಅಷ್ಟಕ ಗಟ್ಟು ಮಾಡ್ತಾರೆ, ಮಾತೃಪಂಚಕ ಇತ್ಯಾದಿಗಳನ್ನು ಗಟ್ಟು ಮಾಡೋ ಕಾರಣ ಅದರೊಳಗೆ ಭಕ್ತಿ ಮುಕ್ತಿದಾಯಕಂ ಅಂತಿಲ್ಲ, ಫಲಶ್ರುತಿ ಇಲ್ಲ. ಕಾಳಿದಾಸನ ರಘುವಂಶಕ್ಕೆ ಫಲಶ್ರುತಿ ಇಲ್ಲ, ಜನ ಬರೋದಿಲ್ಲ. ಅದೇ ನೋಡಿ ಪರಮ ನೀರಸವಾದದ್ದು ಭಾಗವತ ಪುರಾಣ. ಬೇಕಾದ್ರೆ ಮಾಡಿ ರಶ್ಶು, ಜನ ಬೇಕಾದಂಗೆ ಬರ್ತಾರೆ. ಭಾಗವತ ಒಂದು ಪುರಾಣ ಮಾತ್ರ. ಅದರೊಳಗೆ ಎಷ್ಟು ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಎಷ್ಟು ಎಡಗೈ ಬಲಗೈ ಬಾಯಿ ಬಡ್ಕೊಂಡ್ರೂ ಕೂಡ ಕಾಳಿದಾಸನಲ್ಲಿ ಬರುವಂಥ ಸ್ವಾರಸ್ಯ ಅಲ್ಲಿ ಕಾಣಿಸುವಂಥದ್ದಲ್ಲ. ಮಹಾಭಾರತದ ಮುಂದೆ ಭಾಗವತ ಸಾಮಾನ್ಯ, ರಾಮಾಯಣದ ಮುಂದೆ ಸಾಮಾನ್ಯ. ಆದರೆ ಜನಕ್ಕೆ ಭಾಗವತ್ ಸಪ್ತಾಹ ಅಂತಂದರೆ ಉತ್ತರಾಷಾಢ ಪೂರ್ವಾಷಾಢ ಆಗಿಬಿಡುತ್ತೆ ಭಯಭಕ್ತಿಯಿಂದ. ನಾನು ಕಾಳಿದಾಸನ ಹೊಗಳಕ್ಕೆ ಭಾಗವತ ಬೈತಿದ್ದೀನಿ ಅಂತಲ್ಲ, ಕೇಳಿದ್ರೆ ಮುಕ್ತಿ ಸಿಗುತ್ತೆ ಅಂತ. ಭಾಗವತನ ಬೈಯೋದಕ್ಕಿಂತ ಜನಗಳನ್ನು ಬೈಬೇಕಾಗಿದೆ. ಕಾವ್ಯದ ರಸಾನದಿಂದ ಸದ್ಯೋ ಮುಕ್ತಿ ಸಿಗುತ್ತೆ. ನಿಮಗೆ ಸತ್ತ ಮೇಲೆ ವೈಕುಂಠ ಸಿಕ್ಕರೆ ಎಷ್ಟು, ಬಿಟ್ಟರೆ ಎಷ್ಟು? ಯಾರು ಕಂಡವರು ಸ್ವಾಮಿ? ವೈಕುಂಠದಲ್ಲಿ ಬಂಗಾರ ಚರಂಡಿ ಇರ್ಬೋದು, ನೀವಲ್ಲಿ ಜಾಡ್ಮಾಲಿಗಳಾಗಿರ್ತೀರಾ ಅಂತ ಇಟ್ಕೊಳ್ಳಿ. ಇಲ್ಲೇ ಜಾಡ್ಮಾಲಿ ಕೆಲಸ ಮಾಡ್ಬೋದಲ್ಲ. ಬಂಗಾರ ಚರಂಡಿಯಲ್ಲಿ ಏನು ವೈಕುಂಠ ಟಾಯ್ಲೆಟ್ಗಳನ್ನು ತೊಳೆಯೋದೆ? ಅಂದರೆ ನಮ್ಮ ಜನಕ್ಕೆ
ಸದ್ಯ ಸ್ವಾರಸ್ಯಗಳ ಬಗ್ಗೆ ಇಲ್ಲವೇ ಇಲ್ಲ ಅಪೇಕ್ಷೆ, ಅಲ್ಲೂ ಲೋಭ. ಆ ಬಂಗಾರ ಚರಂಡಿಯನೊಳಗೆ ಬಾಚಿದ್ರೇ ಸಂತೋಷವೋ ಏನೋ ಅದು ಗೊತ್ತಿಲ್ಲ. ಚರಂಡಿನೇ ಅನ್ನೋದು ಮರೆತು ಬಿಡ್ತಾರೆ. ಈ ಸಾಮೀಪ್ಯವಾದಂಥದ್ದು, ಸಾಲೋಕ್ಯವಾದದ್ದು, ಸಾರೂಪ್ಯವಾದದ್ದು ಯಾಕೆ ಆ ಮುಕ್ತಿ ಬಡ್ಕೊಳ್ಳೋದಕ್ಕೆ? ಛೇ. ಏಮಪ್ರತಿಬೋಧಶಾಯಿನೀಂ ರಶನಾತ್ವಾಂ ಪ್ರಥಮಾರಹ ಸಖಿ ಗತಿವಿಭ್ರಮ ಸಾಧನೀರವ ನಶುಚಾನಾನುಮೃತೇವ ಲಕ್ಷ್ಯತೆ. ಆ ಉಡ್ಯಾಣದ ಕಡೆಗೆ ನೋಡ್ತಾನೆ. ಎಂ ಅಪ್ರತಿಬೋಧಶಾಯಿನೀಂ ರಶನಾತ್ವಾಂ ಪ್ರಥಮ ರಹಸ್ಸಖಿ. ಗುಟ್ಟಿನ ಗೆಳತಿಯಾದಂಥ ಅವಳ ಒಡ್ಯಾಣ, ಅಂದರೆ ಅವಳ ಉಡಿಗಂಟನ್ನು ಅವನು ಬಿಚ್ಚುವಾಗಲೂ ಒಡ್ಯಾಣ ಇರ್ತಾ ಇತ್ತಲ್ಲ, ಅದನ್ನು ತೆಗಿತಾ ಇದ್ನಲ್ಲ. ಹಾಗಾಗಿ ಆ ಗುಟ್ಟಿನ ಗೆಳತಿಯಾದಂಥ ಈ ಒಡ್ಯಾಣದ ದಾರ ಯಾವುದುಂಟು ಅಲ್ಲಿಗೆ ಗೆಜ್ಜೆಗಳನ್ನು ಮತ್ತು ಗಂಟೆಗಳನ್ನು ಎಲ್ಲ ಕಟ್ಟಿದ್ದಾರೆ. ಝಣಝಣತ್ಕಾರ ಮಾಡುವಂತಹ ಒಡ್ಯಾಣ ಅದು. ಗತಿವಿಭ್ರಮ ಸಾಧನೀರವ, ಅದೀಗ ಮೌನವಾಗಿದೆ. ಯಾಕೆಂದರೆ ಇವಳು ಓಡಾಡ್ತಾ ಇಲ್ಲ. ಹಾಗಾಗಿ ಓಡಾಡದೆ ಅದು ತನ್ನಂತೆ ತಾನೇ ಶಬ್ದ ಮಾಡೋಕ್ಕಾಗದ ಅಚೇತನ ವಸ್ತು. ನೋಡಿದಾಗ ನೀನು ಸತ್ತಿದ್ದರಿಂದ ಅದಕ್ಕೂ ದುಃಖವಾಗಿ ಮೌನವಾಗಿದೆ ಅಂತ. ಈ ಐಡಿಯಾ ಕಾಳಿದಾಸನಿಗೆ ಎಷ್ಟಿಷ್ಟ ಅಂದರೆ, ಮುಂದೆ 13ನೇ ಸರ್ಗದಲ್ಲಿ ಸೀತೆಯ ಅಂದುಗೆ ಒಂದು ಕಡೆ ಬಿದ್ದಿದ್ದನ್ನು ರಾಮ ತೋರಿಸ್ತಾ, ಇಲ್ಲಿ ನಿನ್ನ ಅಂದುಗೆ ಬಿದ್ದಿತ್ತು, ಅದು ನಿನ್ನ ಕಾಲಿಂದ ದೂರವಾಗಿದ್ದರ ದುಃಖದಿಂದಲೂ ಎಂಬಂತೆ ಮೌನವಾಗಿತ್ತು ಅಂತ ಹೇಳ್ಬಿಟ್ಟಂತಾನೆ. ಕಲಮನ್ಯ ಭೃತಾಸು ಭಾಷಿತಂ ಕಲಹಂಸೀಷು ಮದಾಲಸಂ ಗತಂ ಪ್ರಶತೀಷು ವಿಲೋಲಮೀಕ್ಷಿತಂ ಪವನಾಧೂತಲತಾಸು ವಿಭ್ರಮ. ನೀನು ಹೋಗ್ತಾ ಕೂಡ ನಿನ್ನ ಸೌಭಾಗ್ಯವನ್ನು ಎಲ್ಲರಿಗೂ ಉದಾರವಾಗಿ ಹಂಚಿಕೊಟ್ಟುಬಿಟ್ಟೆ ಅನಿಸುತ್ತೆ. ನಿನ್ನ ಮಧುರವಾದ ಕಲಕಂಠವನ್ನು ಕೋಗಿಲೆಗಳಿಗೆ, ನಿನ್ನ ಸುಂದರವಾದ ಮದಮಂಥರವಾದ ಗತಿಯನ್ನು ಕಲಹಂಸಗಳಿಗೆ, ನಿನ್ನ ಚಂಚಲ ಮನೋಹರವಾದ ನಯನ ವಿಲೋಕನಗಳನ್ನು ಜಿಂಕೆಗಳಿಗೆ, ಮತ್ತು ನಿನ್ನ ವನಪು ವಯ್ಯಾರ ಹಾವಭಾವ ವಿಲಾಸ ಬಿಬ್ಬೋಕಗಳನ್ನು ಬಳ್ಳಿಗಳಿಗೆ ಮೀಸಲಾಗಿಟ್ಟು ಹೊರಟೋಗ್ಬಿಟ್ಯಾ ಅಂತ. ಕುಮಾರ ಸಂಭವದಲ್ಲಿ ಪಾರ್ವತಿ ತನ್ನ ತಪೋ ಮಗ್ನತೆಯಲ್ಲಿ ಈ ಎಲ್ಲ ದೇಹ ಸೌಂದರ್ಯಗಳನ್ನು ಇಂಥ ಎಲ್ಲ ಪದಾರ್ಥಗಳಲ್ಲಿ ಅಡ ಇಟ್ಟು ಹೋಗಿದ್ಲು ಅಂತ ಹೇಳ್ತಾನೆ. ಇಲ್ಲಿ ಅವಳು ಹಂಚೆ ಕೊಟ್ಟು ಹೊರಟೋಗ್ಬಿಟ್ಲು ಅಂತ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಒಂದೇ ಐಡಿಯಾನ ಎರಡು ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಕವಿ ಹೇಗೆ ಬಳಸ್ಕೊಳ್ತಾ ಇದ್ದಾನೆ ಅನ್ನುವುದು ಗಮನಾರ್ಹವಾದಂಥದ್ದು. ಯಾಕೆಂದರೆ ಕುತೋಭಾ ನೂತನ ವಸ್ತು ವೈ ಮುತ್ಪ್ರೇಕ್ಷಿತು ಕ್ಷಮ, ಓಲ್ಡ್ ವೈನಿನ ನ್ಯೂ ಬಾಟಲ್ ಬಳಸಬೇಕಾಗತ್ತೆ. ಒಂದು ಐಡಿಯಾ ಒಬ್ಬೊಬ್ಬ ಕವಿಯು ಯಾವ್ಯಾವ ರೀತಿ ಸ್ವೀಕರಿಸ್ತಾನೆ ಅಂತ ನೋಡೋದು ತುಂಬ ಸ್ವಾರಸ್ಯಕಾರಿಯಾದ ಅಧ್ಯಯನ. ಈಚೆಗೆ ನಮ್ಮಲ್ಲಿ ಈ ಸಂಸ್ಕೃತಿನಿಷ್ಠ ವಿಮರ್ಶೆ ಎನ್ನುವ ವಿಕೃತಿ ಬಂದ ಮೇಲೆ ಅವೆಲ್ಲ ನಾಶವಾಗಿಬಿಡ್ತು. ಕಾವ್ಯನಿಷ್ಠವಾದ ವಿಮರ್ಶೆ, ರಸಾಲಂಕಾರ ಧ್ವನಿನಿಷ್ಠವಾದ ವಿಮರ್ಶೆಯಲ್ಲಿ ಇವೆಲ್ಲ ಬರುತ್ತೆ. ಅದಕ್ಕೆ ಮೈ ಬಗ್ಗಿಸಿ ಕಾವ್ಯ ಓದಬೇಕು, ಕೋಶ ಓದಬೇಕು, ಛಂದಸ್ಸು, ವ್ಯಾಕರಣ, ಅಲಂಕಾರ ಇವುಗಳನ್ನೆಲ್ಲ ಪಡ್ಕೊಂಡು ಲೋಕಾವೀಕ್ಷಣ ಮಾಡಬೇಕು. ಅದು ಬಿಟ್ಟು ಬಾಯಿಗೆ ಬಂದಂಗೆ ಜಾತಿ ರಾಜಕೀಯ ಮಾಡ್ತಾ ಇದ್ದರೆ ಎಲ್ಲ ಸಂಸ್ಕೃತಿ ವಿಮರ್ಶೆನೂ ಆಗುತ್ತೆ, ಸಂಸ್ಕೃತಿ ತಿರಸ್ಕೃತಿ ವಿಮರ್ಶೆ ಆಗುತ್ತೆ, ಅಷ್ಟೇ, ಇನ್ನೇನೂ ಇಲ್ಲ. ಆಮೇಲೆ ಹೇಳ್ತಾನೆ, ಮಿಥುನಂ ಪರಿಕಲ್ಪಿತಂ ತ್ವಯಾ ಸಹಕಾರ ಫಲಿನಿ ಚ ನನ್ವಿಮೌ ಅವಿಧಾಯ ವಿವಾಹ ಸತ್ಕ್ರಿಯಾ ಮನಯೋರ್ಗಮ್ಯತ ಇತ್ಯ ಸಾಂಪ್ರತಂ. ನೀನು ಇಷ್ಟು ಬೇಗ ಹೋಗಬಾರ್ದು, ನಿಂದೆಷ್ಟೊಂದೆಲ್ಲ ಕೆಲಸ ಇತ್ತು. ನೀನು ನೋಡು, ಈ ಮಾವಿನ ಮರಕ್ಕೆ ಮದುವೆ ಮಾಡಬೇಕು ಅಂತ ಇದ್ದೆ. ಮಿಥುನಂ ಪರಿಕಲ್ಪಿತಂ ತ್ವಯಾ ಸಹಕಾರ ಫಲಿನೀಚ ನನ್ಮಿಮೌ. ಈ ಒಂದು ಪ್ರಿಯಂಗುಲತೆ, ಫಲಿನಿ ಅಂತಂದರೆ ಪ್ರಿಯಂಗು ಅನ್ನುವ ಒಂದು ಬಳ್ಳಿ, ಆ ಬಳ್ಳಿಗೆ ಮತ್ತು ಈ ಮಾವಿನ ಮರಕ್ಕೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಶಾಕುಂತಲದಲ್ಲಿ ಬರುತ್ತೆ, ವನಜ್ಯೋತ್ಸ್ನ ಅಂತ ಒಂದು ಮಲ್ಲಿಗೆ ಬಳ್ಳಿಯನ್ನು ಸಹಕಾರ ಅನ್ನುವ ಮಾವಿನ ಮರಕ್ಕೆ ಮದುವೆ ಮಾಡಿಸಿರ್ತಾಳೆ ಶಕುಂತಲೆ. ಆ ಮದುವೆ ಮಾಡುವಂಥದ್ದು ಕೆಲಸ ಬಿಟ್ಟು ನೀನು ಹೊರಟೋಗ್ಬಿಟ್ಟಿಲ್ಲ, ಮಕ್ಕಳಂತೆ ಬೆಳೆಸಿದ್ದು, ಇದೆಲ್ಲ ಸರಿಯೇ, ಇದು ಅಸಾಂಪ್ರತಂ, ಇದು ಅಮಂಗಳ, ಇದು ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ಅಂತ ಇದ್ದಾನೆ. ಬಾಣಭಟ್ಟನ ಹರ್ಷಚರಿತದಲ್ಲಿ ಯಶೋಮತಿ ತನ್ನ ಗಂಡನ ಜೊತೆಗೆ, ರಾಜ್ಯವರ್ಧನನ ಜೊತೆಗೆ ಸಹಗಮನ ಮಾಡಿ ಪ್ರಾಣತ್ಯಾಗ ಮಾಡುವ ಸಂದರ್ಭದಲ್ಲಿ ವನದೇವತೆಗಳನ್ನು, ಉದ್ಯಾನವನದ ಒಂದೊಂದು ಮರ ಬಳ್ಳಿ ಗಿಡಗಳನ್ನೂ ಕೂಡ ಬೇಡ್ಕೋತಾಳೆ. ಅಶೋಕವೇ, ನಿನಗೆ ದೋಹದ ಮಾಡಬೇಕು ಅಂತ ಒಮ್ಮೆ ಒದ್ದಿದ್ದೆ, ದಯಮಾಡಿ ನನ್ನ ಅಪಚಾರವನ್ನು ಮನ್ನಿಸು. ಬಕಳುವೆ, ನಿನಗೆ ನನ್ನ ಗಂಡೂಷ ನಿಷೇವಣ ಮಾಡಿಸಿದ್ದೆ, ಅಂದರೆ ನಾನು ಬಾಯಲ್ಲಿ ಮದುರೆಯನ್ನು ತುಂಬಿ ನಿನ್ನ ಮೇಲೆ ಉಗಿದಾಗ ನೀನು ಚಿಗುರುತ್ತೆ ಅಂತ, ಅದೊಂದು ದೋಹದ ಶಾಸ್ತ್ರ ಲಕ್ಷಣ, ಹಾಗಾಗಿ ನನ್ನನ್ನು ಕ್ಷಮಿಸು. ಕರ್ಣಿಕಾರವೇ, ನಿನ್ನ ಮುಂದೆ ಇನ್ನು ನರ್ತನ ಮಾಡುವ ಯೋಗ ನನಗಿಲ್ಲ, ಬೇಸರ ಪಟ್ಟುಕೊಳ್ಬೇಡ. ಚೂತವೇ, ನಿನ್ನ ಮುಂದೆ ನಾನಿನ್ನು ಮಂದಾನೆಲ್ಲ ಹೋಗುವಂತೆ ನಗುವ ವಕ್ರವಾತವನ್ನು ಊದುವಂಥ, ಅಂದರೆ ಉಫ್ಫಂತ ಗಾಳಿ ಊದಿದ್ರೆ
ಚ್ಯೂತೋ ಗೀತಾನ್ನಮೇರುಹು ವಿಕಸತಿ ಬಕುಲೋ ಶೀತು ಗಂಡೂಷ ಸೇಕಾತ್ ಅಂತೆಲ್ಲ ಹೇಳ್ತಾರೆ ದೋಹದ. ಅವೆಲ್ಲ ಮಾಡ್ತಾ ಇದ್ದ ಮರಗಳೇ, ನಿಮಗಿನ್ನು ನಾನು ಅದು ಸೇವೆ ಮಾಡೋಕ್ಕಾಗ್ತಾ ಇಲ್ಲ, ನಾನು ಅಪಚಾರ ಮಾಡಿದ್ದಲ್ಲಿ ಕ್ಷಮಿಸಿ ಅಂತ ಒಂದೊಂದು ಸರ್ತಿಯೂ ಹೇಳಿ, ಮತ್ತು ಗಿಣಿಗಳಿಗೆ, ಸಾರಿಕೆಗಳಿಗೆ, ಅವುಗಳಿಗೆಲ್ಲರಿಗೂ ಪಂಜರ ವಿಮೋಕ್ಷ ಮಾಡಿ ನೀವೆಲ್ಲ ಹಾರಾಡ್ಕೊಂಡು ಸ್ವಚ್ಛಂದವಾಗಿರಿ ಅಂತೆಲ್ಲ ಹೇಳಿ ಹೋಗೋದು ಬರುತ್ತೆ. ಅಂದರೆ ಎ ಗ್ರೇಟ್ ಎಕ್ಸಿಟ್ ಅಂತೀವಲ್ಲ, ಎ ಗ್ರೇಟ್ ಫೇರ್ವೆಲ್. ಆ ತರಹ ಕುಸುಮಂ ಕೃತ ದೋಹದಸ್ತ್ವಯ ಯದಶೋಕೋಯಮುದೀರಯಿಷ್ಯತಿ ಅಲಕಾಭರಣಂ ಕಥಂ ನು ತತ್ ತವನೇಷ್ಯಾಮಿ ನಿವಾಪಮಾಲ್ಯತಾಂ. ಅಲ್ಲ, ನೀನೇ ಕಾಲಿಂದ ಒದ್ದು ಚಿಗುರಿಸಿದ ಈ ಅಶೋಕ ಯಾವುದು ಎದುರಿಗೆ ಅಡಿಯಿಂದ ಮುಡಿಯವರೆಗೆ ಸೊಗಸಾದ ಹೂಗಳನ್ನು ಬಿಟ್ಟಿದೆ, ಅದನ್ನೇ ನಾನು ನಿನ್ನ ಶವಕ್ಕಾಗಿ ಅರ್ಪಣೆ ಮಾಡುವ ಹೂವಾಗಿ ಬಳಸ್ಕೊಳ್ಳೋದು ಅಂದರೆ ಎಂಥ ವಿಡಂಬನೆ, ಎಂಥ ವಿಪಾಕ ಅಂತ ಹೇಳ್ತಾ ಇದ್ದಾನೆ ಕವಿ. ಅಂದರೆ ನೋಡಿ, ಅವಳು ಹೂ ಬಿಡಿಸಿದ್ದ ಹೂವಿಂದಲೇ ಅವಳಿಗೆ ನಮಗಾಗ್ಬಿಡುತ್ತೆ ಕೆಲವು ಸರ್ತಿ. ಅವರು ಕಷ್ಟಪಟ್ಟಿರೋ ಪದಾರ್ಥಗಳನ್ನು ಅವರು ಬಳಸಿರೋದಿಲ್ಲ, ಅವರ ಶವ ಸಂಸ್ಕಾರಕ್ಕಾಗಿ, ಅವರ ಶ್ರಾದ್ದಾದಿಗಳಿಗಾಗಿ ನಾವು ಬಳಸುವಂಥದ್ದು ಆಗಿಬಿಡುತ್ತೆ. ಅವರು ಹೊಸ ಪಂಚೆ, ಹೊಸ ಬಟ್ಟೆ ಉಟ್ಟೇ ಇರೋದಿಲ್ಲ, ಯಾವುದಕ್ಕೋ ತಂದಿಟ್ಟಿರ್ತಾರೆ, ಅದನ್ನೇ ಶವವಸ್ತ್ರವಾಗಿ ನಾವು ಹಾಕೋದು ಅಂತ ಆಗುತ್ತೆ. ಆ ಥರ ಸಂದರ್ಭಗಳೆಲ್ಲ ತುಂಬ ನೋವು. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಅಂದರೆ ಅದೆಷ್ಟು ಜನರ ಭಾವಗಳನ್ನು, ಅದೆಷ್ಟು ಜನರ ನೋವುಗಳನ್ನು ಶಾಶ್ವತೀಕರಿಸಿದ್ದಾನೆ ಕವಿ. ಸ್ಮರತೇವ ಸ ಶಬ್ದ ನೂಪುರಂ ಚರಣಾನುಗ್ರಹ ಮನ್ಯ ದುರ್ಲಭಂ ಅಮುನಾ ಕುಸುಮಾಶ್ರುವರ್ಷಿಣ ತ್ವಮಶೋಕೇನ ಸುಗಾತ್ರಿ ಶೋಚ್ಯಸೆ. ನಿನ್ನ ಚರಣದ ಸ್ಪರ್ಶಾನುಗ್ರಹ ಯಾರಿಗೂ ಸಿಗುವಂಥದ್ದಲ್ಲ. ನಿನ್ನ ನೂಪುರ ಶಬ್ದ ಝಂಕೃತವಾದ ಆ ಪಾದಸ್ಪರ್ಶ ಅಶೋಕಕ್ಕಾಗಿದೆ. ಅದು ಹೂಗಳ ಅಶ್ರುವನ್ನೇ ಸುರಿಸ್ತಾ ನಿನಗಾಗಿ ಅಳತಾ ಇರುವ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡು, ಅಶೋಕ ಸಶೋಕವಾಗಿದೆ. ತವ ನಿಶ್ವಸಿತಾನುಕಾರಿಭಿರ್ ಬಕುಲೈರ್ ಅರ್ಧ ಚಿತಾಂಸಮಂ ತ್ವಯ ಮಯ ಅಸಮಾಪ್ಯ ವಿಲಾಸ ಮೇಖಲಾಂ ಕಿಮಿದಂ ಕಿನ್ನರ ಕಂಠಿ ಸುಪ್ಯತೆ. ನೀನು ನಿನ್ನ ಶೀದು ಗಂಡೂಷ ಸೇಕ ಅಂದರೆ ಮದುರೆಯನ್ನು ಬಾಯಿಗೆ ತುಂಬಿಕೊಂಡು ಅದನ್ನು ಬಕುಲ ವೃಕ್ಷದ ಬುಡಕ್ಕೆ ಉಗಿದರೆ ಅದು ಚಿಗುರುತ್ತದೆ ಅಂತ ದೋಹದ ಶಾಸ್ತ್ರದ ಒಂದು ವಿಶ್ವಾಸ. ಅಂಥ ಎಷ್ಟೋ ಕೆಲಸವನ್ನು ಪೂರ್ಣ ಮಾಡದೆಯೇ ನೀನು ಹೋಗ್ತಾ ಇದೆಯಲ್ಲ. ಮತ್ತು ನೀನು ನಿನ್ನ ವಿಲಾಸ ಮೇಖಲಾಂ ಅಂತಂದರೆ ಒಡ್ಯಾಣ ಯಾವುದಿದೆ, ಆ ಒಡ್ಯಾಣವನ್ನು ಅಷ್ಟು ಸುಂದರವಾದದ್ದನ್ನು ನೀನು ಪರಿಪೂರ್ಣ ಮಾಡದೆಯೇ ಹೊರಟೋಗ್ತಾ ಇದೆಯಲ್ಲ ಅಂತ. ಈ ಹೂಗಳಿಂದ, ಈ ಒಡವೆಗಳಿಂದ ಅಲಂಕಾರವನ್ನು ಪೂರ್ಣವಾಗಿ ಮಾಡಿಕೊಳ್ಳದೇನೆ ಪುಷ್ಪಾಭರಣವನ್ನೇ ಧರಿಸದೆ ನೀನು ಪರಲೋಕಕ್ಕೆ ಹೋಗ್ತಾ ಇರುವಂಥದ್ದು ಸರಿಯಿಲ್ಲ ಅನ್ನುವಂಥ ಮಾತನ್ನು ಕವಿ ಹೇಳ್ತಾನೆ. ಅಂದರೆ ಅರ್ಜುನ ಬಾಯಿನಲ್ಲಿ ಹೇಳಿಸ್ತಾ ಇದ್ದಾನೆ. ಸಮದುಃಖ ಸುಖ ಸಖೀ ಜನ ಪ್ರತಿಪಚ್ಚಂದ್ರ ನಿಭೋಯಮಾತ್ಮಜ ಅಹಮೇಕ ರಸಸ್ತಥಾಪಿತೆ ವ್ಯವಸಾಯ ಪ್ರತಿಪತ್ತಿ ನಿಷ್ಠುರ. ಈ ಸಖಿ ಜನರನ್ನು ನೋಡಿ ಅಷ್ಟೊತ್ತಿಗೆ ಪರಿವಾರನ ಓಡಿ ಬಂದಿದೆ. ಇವನು ಗೋಳಾಡೋದನ್ನು ಕೇಳಿ, ಗಟ್ಟಿ ಸ್ವರದಿಂದ ಅಳೋದನ್ನು ಕೇಳಿ ಅವರು ಓಡಿ ಬಂದಿದ್ದಾರೆ. ಹೇಳ್ತಾ ಇದ್ದಾನೆ, ನಿನ್ನ ಕಷ್ಟ ಸುಖಗಳಲ್ಲಿ ಸಮಾನವಾಗಿ ನಿನ್ನ ತವರು ಮನೆಯಿಂದ ಅನುಸರಿಸಿಕೊಂಡು ಬಂದಂಥ ಸಖಿಯರಿದ್ದಾರೆ. ಮತ್ತು ಪ್ರತಿಪತ್ತಿನ ಬಾಲ ಚಂದ್ರನಂತೆ ಮಗ ಇದ್ದಾನೆ. ಬೆಳೆಯಬೇಕಾದವನಿಗೆ ಉಪನಯನ ಆಗಬೇಕು, ವಿವಾಹ ಆಗಬೇಕು, ಮೊಮ್ಮಗನ ನೋಡಬೇಕು, ಎಷ್ಟೊಂದೆಲ್ಲ ಇತ್ತು, ಹೊರಟೋಗ್ಬಿಟ್ಟಿಯಲ್ಲ. ಅಹಮೇಕ ರಸ, ನೀನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಏಕದೀಕ್ಷಿತವಾದ ಏಕಪತ್ನಿ ವ್ರತಸ್ಥನಾಗಿ ತಾನಿದ್ದದ್ದು. ಇಷ್ಟೆಲ್ಲ ಇದ್ದಾಗಲೂ ನೀನು ಮಾಡ್ತಕ್ಕಂಥ ಈ ಕೆಲಸ ಇದೆಯಲ್ಲ, ನೀನು ಬಿಟ್ಟೋದಿಯಲ್ಲ, ಅದು ಪ್ರತಿಪತ್ತಿ ನಿಷ್ಠುರ ಅಂತ ಹೇಳ್ಬಿಟ್ಟು ನಿಜವಾಗಲೂ ಕಠೋರವಾದದ್ದು, ಒಳ ಬಯಸಿ ಸತ್ತದ್ದು ಹಾಗೆ ಅಂತಕ್ಕಂಥ ನೀನು ಬಿಟ್ಟೋದಿಯಲ್ಲ. ನಾವು ಎಷ್ಟೋ ಬಾರಿ ಹೇಳುವುದನ್ನು ಕೇಳಿದ್ದೀವಿ, ಸತ್ತೋದವ್ರು ನೀವು ಪಾಪಿ, ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ, ನಿನ್ನನ್ನು ಅನ್ಯಾಯ ಮಾಡಿಬಿಟ್ಟೆ ಅಂತ. ನನಗೊಂದು ನೆನಪಿಗೆ ಬರುತ್ತೆ, ಒಮ್ಮೆ ಶಿರಾಯಿಂದ ಯಾರೋ ಹೆಣ್ಣು ಮಗಳು ಫೋನ್ ಮಾಡಿದರು, ಈಗೊಂದು 3-4 ವರ್ಷಗಳ ಕೆಳಗೆ. ನರಕ ಸ್ವರ್ಗ ಅನ್ನೋದನ್ನು ಹೇಗೆ ನಾವು ಹೋಗಿ ತಲುಪೋದು ಅಂತ. ಏನಂತ ಹೇಳೋಣ, ಅದು ಹಿನ್ನೆಲೆ ಏನೂ ಗೊತ್ತಿಲ್ಲದೆ ಯಾತಕ್ಕೋ ಯಾರೋ ಕೇಳ್ತಾ ಇದ್ದಾರೆ, ಏನು ಅವರೇನಾದ್ರು ಪ್ರಾಣ ತೆಕ್ಕೊಂಡು ಬಿಡ್ತಾರ ಏನು ಅಂತ. ಏನಮ್ಮ ನಿಮ್ಮ ಸಂದರ್ಭ ಏನು, ಹಿನ್ನೆಲೆ ಏನು ಅಂದರೆ, ನಾನು ತಂದೆ ತಾಯಿಗಳ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಪ್ರೀತಿಸಿದವನನ್ನು ಮದುವೆ ಆದೆ, ಅವನು ಒಂದೇ ವರ್ಷದಲ್ಲಿ ಸತ್ತೋಗ್ಬಿಟ್ಟ. ನನಗೆ ಇಷ್ಟು ತಂದೆ ತಾಯಿಗಳನ್ನು ದೂರ ಮಾಡಿ ತಾನೂ ನನ್ನಿಂದ ದೂರ ಆಗಿ ಅನ್ಯಾಯ ಮಾಡೋದ್ನಲ್ಲ, ಅವನು ನಿಜವಾಗ್ಲೂ ನರಕದಲ್ಲಿರಬೇಕು ಅನಿಸುತ್ತೆ, ಅವನು ನಿಧಾನ ಇಲ್ಲವ ನರಕದಲ್ಲಿ ನೋಡಿ ಬರಬೇಕು ನಾನು. ಈ ಥರದ ಫೋನು ವಾರಕ್ಕೊಂದು 2-3 ಆದರೂ ಇರುತ್ತೆ. ಈ ಥರದ್ದು ತರತರಾವರಿಯಾದ ಸಂಕಟಗಳು, ನೋವುಗಳು. ನನಗೆಲ್ಲಕ್ಕೂ ಪರಿಹಾರ ಗೊತ್ತಿದೆ ಅಂದ್ಕೋತಾರೆ. ನಾನು ಏನು ಹೇಳಬಲ್ಲೆ, ಏನೋ ತೋಚಿದ ಸಾಂತ್ವನವನ್ನು, ಸಮಾಧಾನವನ್ನು ಹೇಳಬೇಕಾಗತ್ತೆ.
ಧೃತಿರಸ್ತಮಿತ ರತಿಶ್ಚ್ಯುತ ವಿರತಂ ಗೇಯ ಮೃತುರ್ನಿರುತ್ಸವ ಗತಮಾಭರಣ ಪ್ರಯೋಜನಂ ಪರಿಶೂನ್ಯಂ ಶಯನೀಯ ಮಧ್ಯಮೆ. ಎಷ್ಟು ಚೆನ್ನಾದ ಸರಳ ಶಬ್ದಗಳಿಂದಲೇ ಅವನು ಪದ್ಯ ಹೇಳ್ತಾ ಇದ್ದಾನೆ. ಇಲ್ಲಿ ತುಂಬ ದೊಡ್ಡ ಅಲಂಕಾರ ಯಾವುದೂ ಇಲ್ಲ. ಆದರೆ ಇಷ್ಟರವರೆಗೂ ಸಾಲಂಕೃತ ಮನೋಹರವಾದ ಸಂದರ್ಭದಿಂದಾಗಿ ಬಂದ ಪುಷ್ಟಿ ಒದಗಿದೆಯಲ್ಲ, ವಿಭಾವಾನುಭಾವ ಸಾಮಗ್ರಿ ಪುಷ್ಟಿ, ಅದರಿಂದ ಈ ಪದ್ಯ ಎದ್ದು ಕಾಣಿಸ್ತಕ್ಕಂಥದ್ದು. ಡ್ರೈವ್ ಮಾಡುವಾಗ ಒಂದು ಹಂತ ಮುಗಿದ ಮೇಲೆ ಸುಮ್ಮನೆ ಸ್ಟೇರಿಂಗ್ ಇಟ್ಕೊಂಡಿದ್ರೆ ಸಾಕು, ವೆಹಿಕಲ್ ಹೋಗ್ತಾ ಇರುತ್ತೆ ಎಲ್ಲ ಸಮಸ್ಥಿತಿಗೆ ಬಂದು. ವ್ಯಾಪಾರವೂ ಹಾಗೆ, ಒಂದು ಹಂತ ಆದ ಮೇಲಿಂದ ನಾವು ಏನೂ ದೊಡ್ಡ ಪ್ರಯತ್ನ ಮಾಡದೆ ಅದು ತನ್ನಂತೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತಲ್ಲ, ಆ ರೀತಿಯಲ್ಲಿ ಒಂದು ಕಾವಿನ ಒಂದು ಎತ್ತರಕ್ಕೆ ಬಂದ ಮೇಲೆ ಸಾಮಾನ್ಯದ ಮಾತುಗಳನ್ನು ಆಡ್ತಾ ಹೋದರೂ ಆ ರಸಭಾವ ಸ್ಪರ್ಶದಿಂದ ಅವೆಲ್ಲ ಉಜ್ವಲವಾಗಿ ಹೋಗುತ್ತೆ. ಧೈರ್ಯ ಮುಳುಗಿ ಹೋಯಿತು, ಪ್ರೀತಿ ಕಳೆದು ಹೋಯಿತು, ಹಾಡು ನಿಂತು ಹೋಯಿತು, ಉತ್ಸವದ ಈ ಋತುಮಾನದ ಸಂತೋಷ ಸ್ಥಗಿತವಾಯಿತು, ಅಲಂಕಾರಗಳು ನಿಷ್ಪ್ರಯೋಜನವಾದವು, ಹಾಸಿಗೆ ಶೂನ್ಯವಾಯಿತು, ಬದುಕು ಖಾಲಿಯಾಯಿತು, ಯಾವುದೂ ಇಲ್ಲದಾಯಿತು ಅಂತ. ಇದು ಉಲ್ಲೇಖಾಲಂಕಾರ ಅಂತ ಒಂದು ಅಲಂಕಾರ ಇಲ್ಲಿ ಇದ್ದೇ ಇದೆ. ಕವಿ ರಸವಶನಾಗಿ ಮಾಡಿದಾಗ ಎಲ್ಲ ಸಾಲಂಕಾರ ಮನೋಹರ ಆಗುತ್ತೆ, ಆದರೆ ನೋಡುವಾಗ ಏನೂ ಕಾಣಿಸೋದಿಲ್ಲ, ರಸಗರ್ಭಿತವಾಗಿರುತ್ತದೆ. ಇವಳು ಸತ್ತಾಗ ಅವಳಿಂದಾಗಿ ಎಷ್ಟು ನಷ್ಟ ಆಯಿತು, ಅವಳ ಒಬ್ಬಳ ಸಾವಿನಲ್ಲಿ ಎಷ್ಟು ಜನರ ಸಾವಾಯಿತು, ವಿಧಿ ತನಗೆ ಮಾಡಿದ ಅನ್ಯಾಯ ಏನು ಅಂತ ಹೇಳ್ತಾ ಇದ್ದೇನೆ. ಗೃಹಿಣೀ ಸಚಿವ ಸಖಿ ಮಿತ ಪ್ರಿಯ ಶಿಷ್ಯ ಲಲಿತೆ ಕಲಾವಿಧೌ ಕರುಣಾ ವಿಮುಖೇನ ಮೃತ್ಯುನ ಹರತಾತ್ಮಂ ವದ ಕಿಂ ನಮೇ ಹೃತಂ. ನಿನ್ನನ್ನು ನಿಷ್ಕರುಣಿಯಾದ ವಿಧಿ ಅಪಹರಿಸಿಕೊಂಡು ಹೋಗುವ ಮೂಲಕ ನನ್ನ ಯಾವ್ಯಾವುದನ್ನು ಕಿತ್ತುಕೊಂಡು ಹೋಗಲಿಲ್ಲ. ಒಬ್ಬ ಗೃಹಿಣಿಯನ್ನು ಕಿತ್ತುಕೊಂಡ, ಒಬ್ಬ ಮಂತ್ರಿಯನ್ನು ಕಿತ್ತುಕೊಂಡ, ಒಬ್ಬ ಏಕಾಂತ ಸಖಿಯನ್ನು ಕಿತ್ತುಕೊಂಡ, ಲಲಿತ ಕಲಾ ಶಿಕ್ಷಣದ ಒಬ್ಬ ಶಿಷ್ಯಳನ್ನು ಕಿತ್ತುಕೊಂಡ, ಎಷ್ಟು ಜನರನ್ನು ಕಿತ್ತುಕೊಂಡ ಅಂತ. ಈ ತರಹ ಇಂದುಮತಿ ಇದ್ದಳು ಅಂದರೆ ಅವಳ ವ್ಯಕ್ತಿತ್ವವೂ ದೊಡ್ಡದು. ಈ ಥರದ ಪತಿಯನ್ನು ಪಡೆದು ಚೆನ್ನಾಗಿ ಬಾಳಿಸಿಕೊಂಡ ಅಂದರೆ ಆ ಜನ ವ್ಯಕ್ತಿತ್ವವೂ ದೊಡ್ಡದು. ಒಬ್ಬ ಹೆಂಡತಿಯೋ ಗಂಡನೋ ಜೀವನ ಸಹಭಾಗಿಗಳಿಗೆ ಏನೆಲ್ಲ ಆಗೋದಕ್ಕೆ ಸಾಧ್ಯ ನೋಡಿ. ಅವಳು ಮನೆವಾಳ್ತೆಯ ಯಜಮಾನಿ ಆಗಿದ್ದಳು, ವಿಚಾರಗಳನ್ನು ಹೇಳೋದಕ್ಕೆ ಮಂತ್ರಿ ಆಗಿದ್ದಳು, ಮತ್ತು ಏಕಾಂತದ ಸಖಿ ಆಗಿದ್ದಳು, ಲೋನ್ ಫ್ರೆಂಡ್, ಸಿಂಗ್ಯುಲರ್ಲಿ ಬೆಸ್ಟ್ ಫ್ರೆಂಡ್ ಆಗಿದ್ದಳು, ಮತ್ತು ಲಲಿತ ಕಲೆಗಳಲ್ಲಿ ಇವನು ಹೇಳಿದ್ದನ್ನು ಕಲಿತ್ಕೊಳ್ತಕ್ಕಂಥ ಶಿಷ್ಯನೂ ಆಗಿದ್ದಳು. ಒಬ್ಬ ಗುರುವಿಗೆ ಶಿಷ್ಯ ಎಷ್ಟು ಸಂತೋಷ ಕೊಡ್ತಾನೆ ಅಂದರೆ ಅದಕ್ಕೆ ಎಣೆಯೇ ಇಲ್ಲ. ನಮ್ಮಿಂದ ಏನೋ ಚೂರು ಪಾರು ಕಲಿತರು, ನಮಗಿಂತ ಚೆನ್ನಾಗಿ ಬೆಳೆದರು ಅಂತಂದರೆ ಅದು ಅಸಾಮಾನ್ಯವಾದದ್ದು. ಈಚೆಗೊಂದು 4 ದಿವಸಗಳ ಕೆಳಗೆ ನನ್ನ ತರುಣ ಮಿತ್ರ ವಾಸುಕಿ ಈ ವೇದಿಕೆಯಲ್ಲಿ ನೀವು ಹಲವು ಬಾರಿ ನೋಡಿದ್ದೀರ ಅವಧಾನಾದಿಗಳಲ್ಲಿ. ಅವನ ಜೊತೆ ಮಾತಾಡ್ತಾ ಇದ್ದಾಗ ಅವನು ಹೋಮರ್ನ ಇಲಿಯಡ್ಡು ಒಡಿಸ್ಸಿಯನ್ನು ಚೆನ್ನಾಗಿ ಓದ್ದವನು, ರಾಮಾಯಣ ಮಹಾಭಾರತಗಳನ್ನು ಓದ್ಕೊಂಡವನು, ಈ 4 ಕಾವ್ಯಗಳ ಮೌಲ್ಯಮಾಪನ ತರತಮ ಶ್ರೇಣಿ ಅದನ್ನು ಚರ್ಚೆ ಮಾಡಿ ಹೇಳ್ತಾ ಇದ್ದ. ನನಗೆ ತುಂಬ ಸಂತೋಷವಾಗಿ ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚಾದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದರ ತಾತ್ಪರ್ಯ ಹೀಗಿದೆ: ಯಾವ ಮರಿಯಾನೆಯನ್ನು ತಾನು ಎಳೆಗರಿಕೆಯಿಂದ ಸಲ್ಲಕಿ ವೃಕ್ಷದ ಚಿಗುರುಗಳಿಂದ ತನ್ನ ಯಜ್ಞದ ಅವಶಿಷ್ಟವಾದ ಹವಿಷ್ಯಾನ್ನದಿಂದ ಬೆಳೆಸಿದನೋ, ಈಗ ಆ ಆನೆ ಬೆಳೆದು ಸಲಗವಾಗಿ ಮದಸಿಂಧುರವಾಗಿದೆ. ಅದನ್ನು ಭಯದಿಂದ ಪ್ರೀತಿಯಿಂದ ದೂರದಲ್ಲೇ ಆ ಋಷಿ ನೋಡ್ತಾ ಇದ್ದಾನೆ ಅಂತ ಬರುತ್ತೆ ಪದ್ಯ. ನಿನ್ನನ್ನು ನಾನು ಹಾಗೆ ನೋಡ್ತಾ ಇದ್ದೀನಪ್ಪ ಅಂತಂದೆ. ಅಂದರೆ ಹೆಮ್ಮೆ ಆಗುತ್ತೆ, ಸಂತೋಷವಾಗುತ್ತೆ. ನಾನು ಯಾರಿಗೂ ಗುರುವಲ್ಲ, ಯಾರೂ ನನಗೆ ಶಿಷ್ಯರಿಲ್ಲ. ಆದರೆ ನಮಗಿಂತ ಚಿಕ್ಕವರು ದೊಡ್ಡದು ಮಾಡಿದಾಗ ತುಂಬ ಸಂತೋಷವಾಗುವಂಥದ್ದು. ವಿದ್ಯೆಯನ್ನು ತಿಳುವಳಿಕೆಯನ್ನು ಹಂಚಿಕೊಂಡಾಗ ಆಗುವ ಸಂತೋಷ, ಆ ಥರದ್ದು ಎಷ್ಟೊಂದನ್ನೆಲ್ಲ ವಿಧಿ ಕಿತ್ತುಕೊಂಡಿದ್ದು ಅಂತ ಹೇಳ್ತಾ ಇದ್ದಾನೆ. ಮದಿರಾಕ್ಷಿ ಮದಾನನಾರ್ಪಿತಂ ಮಧುಪಿತ್ವಾ ರಸವತ್ಕಥನ್ನು ಮೇ ಅನುಪಾಸ್ಯಸಿ ಬಾಷ್ಪದೂಷಿತಂ ಪರಲೋಕೋಪನತಂ ಜಲಾಂಜಲಿಂ. ತಾನು ರುಚಿ ನೋಡಿದ ಪಾನೀಯಗಳನ್ನು ಅವಳು ಹೀರ್ತಾ ಇದ್ದಳು. ಅಂಥವಳು ಈಗ ತನ್ನ ಕಣ್ಣೀರಿನಿಂದ ಕಲಂಕಿತವಾದ ತಿಲೋದಕವನ್ನು ಹೇಗೆ ಸ್ವೀಕರಿಸಿ ಪರಲೋಕಕ್ಕೆ ಹೋದಾಳು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅನುಪಾಸ್ಯಸಿ, ಅನುಪಾನ ಅಂತನ್ನೋದಕ್ಕೆ ಭಟ್ಟಮಲ್ಲನ ಆಯುರ್ವೇದ ಗ್ರಂಥದಿಂದ ಮಲ್ಲಿನಾಥ ಉದಾಹರಣೆ ಕೊಡ್ತಾನೆ. ಅನುಪಾನಂ ಹಿಮಜಲಂ ಯವಗೋಧೂಮ ನಿರ್ಮಿತೆ ದಧ್ನಿ ಮಧ್ಯೆ ವಿಷಯ ದ್ರಾಕ್ಷೆ ಪಿಷ್ಟಿ ಪಿಷ್ಟಮಯೇ ಪಿಚ ಇತಿ ಅಂತ ಹೇಳಿಬಿಟ್ಟಿದ್ದು ಅನುಪಾನ ಅನ್ನೋದಕ್ಕೆ ಈ ಅರ್ಥ ಉಂಟು. ಇವೆಲ್ಲ ಸೇರಿಕೊಂಡು ಬರುವಂಥದ್ದು ಅಂತ. ತಿಲೋದಕದ ಜೊತೆಗೆ ತನ್ನ ಕಣ್ಣೀರನ್ನು ಅವಳು ಹೇಗೆ ಸ್ವೀಕರಿಸ್ಯಾಳು, ಅದು ಉಪ್ಪು ಮನಸ್ಸಿಗೆ ಬೇಸರವಾಗುವಂಥದ್ದಲ್ವ ಅಂತ ಹೇಳ್ಬಿಟ್ಟು ಅಂತ ಇದ್ದಾನೆ.
ವಿಭವೇಪಿ ಸತಿ ತ್ವಯಾ ವಿನಾ ಸುಖಮೇತಾವದಜಸ್ಯ ಗಣ್ಯತಾಂ ಅಹೃತಸ್ಯ ವಿಲೋಭನಾಂತರೈರ್ ಮಮ ಸರ್ವೇ ವಿಷಯಾಸ್ತ್ವದಾಶ್ರಯಾಃ. ಸಂಪತ್ತಿದ್ದಾಗಲೂ ಯಾವುದಿದ್ದಾಗಲೂ ನೀನೇ ವಿಭವೇಪಿ ಸತಿ ತ್ವಯಾ ವಿನಾ ಸುಖಮೇತಾವದಜಸ್ಯ ಗಣ್ಯತಾಂ. ಈಗೆಷ್ಟು ಸಂಪತ್ತಿದ್ರೂ ನೀನಿಲ್ಲದೆ ಅದು ಯಾವುದೂ ಪ್ರಯೋಜನವಿಲ್ಲ. ವಿಧಿ ನನ್ನನ್ನು ನಿನ್ನಿಂದ ದೂರ ಮಾಡುವ ಮೂಲಕ, ನಿನ್ನನ್ನು ನನ್ನಿಂದ ಕಿತ್ತೊಯ್ಯಲ್ಪಡುವ ಮೂಲಕವಾಗಿ ನನಗೆ ಜಗತ್ತಿನಲ್ಲಿ ವಿಷಯಗಳೇ ಉಳಿಯದಂತೆ ಅದು. ನೋಡೋಕ್ಕೆ ಯಾವುದೂ ಇಲ್ಲ, ಕೇಳೋಕ್ಕೆ ಯಾವುದೂ ಇಲ್ಲ, ತಿನ್ನೋಕ್ಕೆ ಯಾವುದೂ ಇಲ್ಲ, ಮುಟ್ಟೋಕ್ಕೆ ಯಾವುದೂ ಇಲ್ಲ. ಪಂಚೇಂದ್ರಿಯಗಳಿಗೂ ಯಾವ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತೀವಲ್ಲ, ಯಾವುದೂ ಕೂಡ ಇಂದ್ರಿಯ ವಿಷಯ ಪ್ರಪಂಚವೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾನೆ, ನಿರ್ವಿಷಯ ಮಾಡಿಬಿಟ್ಟಿತಲ್ಲ ವಿಧಿ ಅಂತಂತಿದ್ದಾನೆ. ವಿಲಪನ್ನಿತಿ ಕೋಸಲಾಧಿಪ ಕರುಣಾರ್ಥಗ್ರಥಿತಂ ಪ್ರಿಯಾಂ ಪ್ರತಿ ಅಕರೋತ್ ಪೃಥಿವೀರುಹಾನಪಿ ಶ್ರುತಶಾಖಾರಸ ಬಾಷ್ಪದೂಷಿತಾನ್. ಹೀಗೆ ಕೋಸಲಾಧಿಪ ಕರುಣಾರ್ದ್ರವಾಗಿ ಅಳ್ತಾ ಇದ್ದರೆ ಮರಗಳು ತಮ್ಮ ಎಲೆ ಉದುರಿಸಿಕೊಂಡು, ಹೂ ಉದುರಿಸಿಕೊಂಡು, ನಿರ್ಯಾಸವನ್ನು ಉದುರಿಸಿಕೊಂಡು ಕಣ್ಣೀರಿನ ರೂಪದಲ್ಲಿ ಇವನ ಜೊತೆಗೆ ಅವು ಕೂಡ ಸಹಾನುಭೂತಿಯನ್ನು ವ್ಯಕ್ತೀಕರಿಸಿದವು ಅಂತ ಹೇಳುವ ಮೂಲಕವಾಗಿ ಆ ವಿಲಾಪ ಮುಗಿಯುತ್ತೆ. ಮುಂದೆ ಅಂತ್ಯ ಸಂಸ್ಕಾರ ಮತ್ತು ವಸಿಷ್ಠ ಸಂದೇಶ ಇವೆಲ್ಲ ಬಹಳ ಚೆನ್ನಾಗಿರುವಂಥವನ್ನು ನಾಳೆ ನೋಡೋಣ. ನಮಸ್ಕಾರ.